ಈ ಕಪ್ಪು ಸಂಭ್ರಮವನ್ನು ಕಸಿದಿದ್ದು 11 ಜನರ ಪ್ರಾಣ. ಈ ಸಂಭ್ರಮಾಚರಣೆ ಹೆಸರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯಬಾರದು ನಡೆದು ಹೋಯಿತು. RCB ಚರಿತ್ರೆಯಲ್ಲಿ ಕರಾಳ ಅಧ್ಯಾಯ, ಹೊಸ ಅಧ್ಯಾಯ ಶುರು ಮಾಡುತ್ತೀವಿ, ಹೊಸ ಅಧ್ಯಾಯ ಶುರುವಾಗುತ್ತೆ ಅಂತ ವಿರಾಟ್ ಕೊಹ್ಲಿ IPL ಟೂರ್ನಿಗಿಂತ ಮುಂಚೆ ಹೇಳಿದ್ದದ್ದು. ಹೊಸ ಅಧ್ಯಾಯ ರಚನೆ ಮಾಡಿದ್ದು ನಿಜ. ಕಪ್ ವಿಚಾರದಲ್ಲೂ ನಿಜ, ತಪ್ಪು ವಿಚಾರದಲ್ಲೂ ನಿಜ. ಕಪ್ ವಿಚಾರದಲ್ಲಿ ಹೊಸ ಅಧ್ಯಾಯ, ತಪ್ಪು ವಿಚಾರದಲ್ಲಿ ಹೊಸ ಕರಾಳ ಅಧ್ಯಾಯವನ್ನು RCB ರಚನೆ ಮಾಡಿತು. ಬರೀ RCBನ ಈಗೇನೋ ಗುಪ್ತಚರ ಇಲಾಖೆ ವೈಫಲ್ಯ ಅಂಥೇಳಿ ಗುಪ್ತಚರದಲ್ಲಿದ್ದಂತಹ ನಿಂಬಾಳ್ಕರ್ ಅವ್ರನ್ನೂ ಕೂಡ ಸ್ಥಳ ತೋರಿಸದೆ ಒಂದು ಕಡೆ ವರ್ಗಾವಣೆ ಮಾಡಲಾಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾವು ನಮ್ಮ ಕೆರಿಯರಲ್ಲಿ ಇಂಥ ಒಂದು ಘಟನೆ ನಡೆದಾಗ ಬೆಂಗಳೂರಿನ ಪೊಲೀಸ್ ಕಮಿಷನರನ್ನು ಈ ರೀತಿ ಅವ್ರನ್ನ ಅಮಾನತು ಮಾಡಿದ್ರ ಬಗ್ಗೆ ನಾವು ಕೇಳಿಲ್ಲ. ಯಾರಾದರೂ ಅಕಸ್ಮಾತ್ ಕೇಳಿದರೆ ಅದ್ರ ಬಗ್ಗೆ ನಮಗೆ ಹೇಳಿ ಇರಲಿ. ಯಾಕೆಂದರೆ ದಯಾನಂದ್ ಅಂತ ಆಫೀಸರ್ ಬಗ್ಗೆ ತುಂಬ ಟೆಕ್ನೋ ಸೇವಿ ಆಫೀಸರ್ ಇದ್ದಾರೆ. ಸ್ಟೇಷನ್ಗಳಲ್ಲಿ ಎಷ್ಟರ ಮಟ್ಟಿಗೆ ಪಾರದರ್ಶಕತೆ ತರುವುದಕ್ಕೆ ಸಾಧ್ಯವಾಗುತ್ತೋ ಅವರ ಒಂದು ಮ್ಯಾಕ್ಸಿಮಮ್ ಲೆವೆಲಲ್ಲಿ ಸ್ಟೇಷನ್ಗೆ ಹೋದಾಗಲೂ ಅಷ್ಟೇ CCTV ಇರುತ್ತೆ. ನಿಮಗೊಂದು ಕಂಪ್ಲೇಂಟ್ ಕೊಡಬೇಕು, ಹೋಗ್ತೀವಿ, ಯಾರನ್ನೋ ಮೀಟ್ ಮಾಡಬೇಕು ಅಂತ ಹೋಗ್ತೀವಿ ಸ್ಟೇಷನ್ನಲ್ಲಿ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಅದಕ್ಕೊಂದು ನಾವು ನಂಬರ್ ಎಂಟ್ರಿ ಆಗುತ್ತಲ್ಲಿ, ನಮಗೊಂದು OTP ಬರುತ್ತೆ, ಅದನ್ನು ಬರ್ಕೊಳ್ತಾರೆ ಅವರು. ಅಲ್ಲಿ ಆಗಬೇಕಾದಂಥ ವಿಚಾರಗಳೇನು, ಕ್ಯಾಮ್ರಾ ಇರ್ತಾವಲ್ಲ ಎಲ್ಲ ಕಡೆಗಳಲ್ಲಿಯೂ ಕೂಡ, ಬಾಡಿಗೂ ಕೂಡ ಹಾಕ್ಕೊಳ್ಳುವಂಥ ಒಂದು ಕ್ಯಾಮ್ರಾ ಇರ್ತವೆ. ಯಾರೋ ಬರ್ತಾನೆ, ಏನೋ ಮಾತಾಡ್ಬಿಡ್ತಾನೆ, ಏನೋ ಧಮಕಿ ಹಾಕ್ಬಿಡ್ತಾನೆ, ಯಾರೋ ಲಂಚ ಕೊಟ್ಬಿಡ್ತಾನೆ ಅಂದರೆ ಎಲ್ಲವನ್ನು ಕೂಡ ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ. ಇದೆಲ್ಲವನ್ನು ಕೂಡ ನಾವು ದಯಾನಂದ್ ಸರ್ಗೆ ಕ್ರೆಡಿಟ್ ಕೊಡದೇ ಇರೋಕ್ಕಾಗಲ್ಲ. ಇಂಥ ಒಬ್ಬ ಆಫೀಸರ್, ಒಬ್ಬ ದಕ್ಷ ಅಧಿಕಾರಿಯನ್ನು ನಾವು ಏಕಾಏಕಿ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲು ತೊಳಿತಕ್ಕೆ ಹೊಣೆ ಮಾಡಿಬಿಡಬಹುದಾ? ಗುಪ್ತಚರ ಇಲಾಖೆ ಹೊಣೆ ಮಾಡಬಹುದಾಗುತ್ತಾ? ಒಂದಷ್ಟು ಎತ್ತಂಗಡಿಗಳಾಗಿದೆ ಇದೀಗ. ಆ ಎತ್ತಂಗಡಿ ಆದವರೆಲ್ಲರೂ ನೇರಾನೇರವಾಗಿ ಈ ಘಟನೆಗೆ ಹೊಣೆ ಆದ್ರ. ಯಾವ ಪೊಲೀಸ್ ಅಧಿಕಾರಿ ಜಿದ್ದಿಗೆ ಬಿದ್ದು ಈ RCB ಪರೇಡನ್ನು ಮಾಡ್ಸೋಕ್ಕೆ ರೆಡಿ ಇದ್ದರು? ಯಾವ ಪೊಲೀಸ್ ಅಧಿಕಾರಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈ ಕಾರ್ಯಕ್ರಮ ನಡೀಲಿ ಅಂಥೇಳಿ ಬಯಸಿದ್ರು ಅಂತ ನೋಡಿದಾಗ ನಮ್ಗೆ ಇಲ್ಲಿವರೆಗಿನ ಮಾಹಿತಿ ಪ್ರಕಾರ ಒಬ್ಬರು ಪೊಲೀಸ್ ಅಧಿಕಾರಿ ಕೂಡ ಈ ಇವೆಂಟ್ಗೆ ಫಿಸಿಕಲಿ, ಮೆಂಟಲಿ, ವಿತ್ ಫೋರ್ಸ್ ದೇ ವರ್ ನಾಟ್ ರೆಡಿ. ಹಾಗಿದ್ದಾಗ ನಾವು ಈ ಪೊಲೀಸರ ಮೇಲೆ ಗುಬೆ ಕೂರಿಸ್ತಾ ಇದ್ದೀವ ಇದೀಗ? ಯಾರಿಂದ ಆದಂಥ ಅನಾಹುತ ಇದು? 11 ಜನರ ಸಾವಿಗೆ ಯಾರನ್ನು ಕಾರಣ ಮಾಡೋಣ ನಾವೀಗ? ಅವರವರೇ ಹೊಣೆನಾ? ಅವ್ರ ಜೀವಕ್ಕೆ ಅವರೇ ಹೊಣೆ. ಬಿಡಿ, ಆ ಕ್ರೌಡ್ ಬಗ್ಗೆ ಇನ್ನೊಂದು ದಿನ ಮಾತಾಡ್ತೀನಿ ನಾನು. ಅದರಲ್ಲಿ ವಿವೇಕ ಇರ್ತಕ್ಕಂಥ ಸಮೂಹ ಕೂಡ ಇದ್ದರು, ಅವಿವೇಕಿತರಾದಂಥ ಕೆಲವು ಜನ ಕೂಡ ಅದರಲ್ಲಿದ್ದರು. ಪಕ್ಕದಲ್ಲೊಬ್ಬ ಮನುಷ್ಯ ಪ್ರಜ್ಞೆನೇ ಕಳ್ಕೊಂಡು ಬಿದ್ದಿದ್ದಾನೆ, ಅವನ ಪಕ್ಕದಲ್ಲೇ ಹಾದು ಸ್ಟೇಡಿಯಂ ಒಳಗಡೆ ಹೋಗ್ತಾ ಇದ್ದಾರೆ. ಇದು ನಮ್ಮ ಜನ, ನಮ್ಮ ಜನ. ಯಾರಾದರೂ ಸಾಯಿಲಿ ನಾನು ಒಳಗಡೆ ಹೋಗ್ಬಿಡ್ಬೇಕು ಅಂಥೇಳಿ ಈ ಮಟ್ಟಕ್ಕಾದರೆ ಏನು ಗತಿ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ದರ್ಶನ್ ಅವರೇ. ಇನ್ನು ನಮ್ಮ ಜೊತೆಯಲ್ಲಿ ದಿನೇಶ್ ಯರೋಹಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ದಿನೇಶ್. ಇನ್ನು ಯದುಕುಮಾರ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ. ಇಷ್ಟೆಲ್ಲ ನಮ್ಮನ್ನು ನಿವೃತ್ತ SP SK ಉಮೇಶ್ ಅವರು ಕೂಡ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ನಾನು ಮೊದಲಿಗೆ ನಾನು ಯದುಕುಮಾರ್ ಅವರು ಕೇಳ್ಬಿಡಿ. ಯದುಕುಮಾರ್ ಅವರೇ, ಇದರಲ್ಲಿ ಗುಪ್ತಚರ ಅಂತ ಒಂದು ವಿಷಯ ಬಂತು. ಯದುಕುಮಾರ್ ಅವರೇ, ನಾನೇನು ಕೇಳ್ತೀನಿ, ಗುಪ್ತಚರ ಅಂದರೆ ಒಂದು ಆಲ್ ಆಫ್ ಅ ಸಡನ್ ಒಂದು ಇವೆಂಟ್ ನಡೆದು ಬಿಡುತ್ತೆ. ಯಾರೋ ಬರ್ತಾರೆ, ಒಂದು ಚಾಕು ಹಾಕಿಬಿಡ್ತಾರೆ, ಯಾರೋ ಬರ್ತಾರೆ ಗನ್ನಲ್ಲಿ ಶೂಟ್ ಮಾಡಿಬಿಡ್ತಾರೆ, ಯಾರೋ ಬರ್ತಾರೆ ಒಂದು ಬಾಂಬ್ ಸ್ಫೋಟ ಆಗಿಬಿಡುತ್ತೆ. ಒಪ್ಕೊಳ್ಳೋಣ, ಯಾಕೆ ಗುಪ್ತಚರ ಇಲಾಖೆ ಅಷ್ಟು ಗೊತ್ತಿರಲಿಲ್ವಾ? ಪಹಲ್ಗಾಮನೂ ಸೇರಿಸೇ ಮಾತಾಡ್ತೀನಿ, ಪುಲ್ವಾಮನೂ ಸೇರಿಸೇ ಮಾತಾಡ್ತೀನಿ. ಐ ಕಂಪ್ಲೀಟ್ಲಿ ಅಗ್ರಿ, ಇದು ಗುಪ್ತಚರ ಇಲಾಖೆ ವೈಫಲ್ಯ. ಅಷ್ಟೊಂದು ಕಿಲೋಮೀಟ್ರ್ ಗಟ್ಟಲೆ ಬಾಂಬ್ ಹೆಂಗೆ ಬಂತು, ಇದು ಹೆಂಗೆ ಬಂತು, ಗನ್ ಹೆಂಗೆ ಬಂತು, ಒಂದು ಇರುತ್ತೆ. ಬಟ್ RCB ಈ ಥರ ಒಂದು ಗೆದ್ದ ಮೇಲೆ, RCB ಗೆದ್ದ ನಂತರದಲ್ಲಿ ತುಂಬ ಸ್ಪಷ್ಟವಾದ ಕ್ಲಾರಿಟಿ ಇತ್ತು. ಪೊಲೀಸರು ಹೈರಾಣ ಆಗಿಬಿಟ್ಟಿದ್ರು ಬೆಳಗಿನ ಜಾವ 5 ಗಂಟೆವರೆಗೂ. ಅವತ್ತು ಇದು ಚಿಕ್ಕ ಮಗು ಕೇಳಿ ನೀವು ಬೆಂಗಳೂರಲ್ಲಿ ಅವತ್ತೇನು ನಡೀತು ಅಂತ ತುಂಬ ಚೆನ್ನಾಗಿ ಹೇಳುತ್ತೆ ಅದು. ಪಟಾಕಿ ಹೊಡಿತಾ ಇದ್ರು, ಜೋರಾಗಿದ್ದರು ಅಂಥೇಳಿ ಪೊಲೀಸ್ ಇಲಾಖೆಗೆ ಬಂದು ಒಂದು ಅನುಮತಿಯನ್ನು ಕೂಡ ಕೇಳಿದ್ದಾರೆ ಇವರು. ಹೌದು, ನನ್ನ ಬಳಿ ಇಲ್ಲಿ FIR ಕಾಪಿ ಇದೆ. ಮೋರೋವರ್ ವಿಕ್ಟ್ರಿ ಪರೇಡ್ ಅಂಥೇಳಿ ಇದು RCBಯ ಅಫಿಷಿಯಲ್ ಟ್ವೀಟ್. ಇದು ವಿಕ್ಟ್ರಿ ಪರೇಡ್ ಮಾಡ್ತಾ ಇದ್ದೀವಿ ನಾವು. ಎಲ್ಲಿಂದ? ಸ್ಟಾರ್ಟಿಂಗ್ ಪಾಯಿಂಟ್ ವಿಧಾನಸೌಧ, ಎಂಡಿಂಗ್ ಪಾಯಿಂಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಮು, ಫಾಲೋಡ್ ಬೈ ಎ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಟ್ ದಿ ಹೋಮ್ ಆಫ್ ಚಾಂಪಿಯನ್ಸ್. ವಿಕ್ಟ್ರಿ ಪರೇಡ್ ಅಂಥೇಳಿ ಇದನ್ನು ಮಾಡಿಟ್ಟಿರ್ತಾರೆ. ಸರಿ, ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಂದು ಇದ್ರ ಬಗ್ಗೆ ಅನುಮತಿ ಕೂಡ ಕೇಳಿದ್ದಾರೆ. ಇದಕ್ಕೆ ಸೂಕ್ತ ಬಂದೋಬಸ್ತು ತುಂಬ ದೊಡ್ಡದಾಗಿದೆ. ಚಿಕ್ಕದಾಗಿ ಓದ್ಬಿಡ್ತೀನಿ ನಾನು. ಒಂದು ರೀತಿಯಲ್ಲಿ ನಾವು ಆಚರಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. 3/6/2025 ಸಾಯಂಕಾಲ 6ರಿಂದ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ವತಿಯಿಂದ ಶ್ರೀ ಶುಭೇಂದು ಘೋಷ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ KSCA ರವರು RCB ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 4/6/2025 ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಕೋರಿ ಪೊಲೀಸ್ ಠಾಣೆಯಲ್ಲಿ
PI ರವರಿಗೆ ಮನವಿ ಪತ್ರವನ್ನು ನೀಡಿರುತ್ತಾರೆ. ಅದಕ್ಕೆ PI ರವರು RCB ತಂಡ ಗೆದ್ದರೆ ಅಭಿಮಾನಿಗಳು ರಾತ್ರಿಯಿಡೀ ಸಂಭ್ರಮವನ್ನು ಆಚರಿಸುವವರಿದ್ದು ಇದಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿರುತ್ತದೆ. ಆದ ಕಾರಣ ಇವ್ರದ್ದೇನು KCA ಮಂಡಳಿ ಕಾರ್ಯಕ್ರಮ ಇದೆಯಲ್ಲ, ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಅನುಮತಿ ನಿರಾಕರಿಸಲಾಯಿತು. ಕಾಪಿ ಇದೆ, ಯಾರು ಬೇಕಾದ್ರೂ FIR ಅನ್ನೋದು ನಾನು ಒಬ್ಬನಿಗೆ ಸಿಗ್ತಕ್ಕಂಥ ವಿಚಾರ ಅಲ್ಲ, ಇದು ಪಬ್ಲಿಕ್ ಡೊಮೈನ್ ಇರ್ತಕ್ಕಂಥ ಡಾಕ್ಯುಮೆಂಟು, ಯಾರು ಬೇಕಾದ್ರೂ ಓದ್ಕೊಳ್ಬಹುದಾಗುತ್ತೆ. ಸೊ ಹೀಗಿದ್ದಾಗ ಕೂಡ ಪೊಲೀಸರು ತುಂಬ ಸ್ಪಷ್ಟವಾಗಿ ತಮ್ಮ ನಿರಾಕರಣೆ ತೋರಿಸಿದ್ದಾರೆ, ತಮ್ಮ ಅಸಮ್ಮತಿ ತೋರಿಸಿದ್ದಾರೆ. ಇಷ್ಟಾಗಿಯೂ ಎಷ್ಟು ಜನ ಪೊಲೀಸರಿಗೆ ಅರ್ಧಚಂದ್ರ ಪ್ರಯೋಗ ಆಯ್ತಲ್ಲ. ಹೌದು ಸರ್. ಈಗ ಇಡೀ ಘಟನೆನ ಇದು ಮಾಡಿದಾಗ ತಾವು ತುಂಬ ದೀರ್ಘವಾಗಿ ಅದ್ರ ಬಗ್ಗೆ ಮಾತಾಡಿದ್ದೀರಾ, ಇದು ಮಾಡಿದ್ದೀರಾ. ಕೊನೆಗೆ ನಾವು ಪ್ರಶ್ನೆ ಬರುವಂಥದ್ದು ಅಂದಾಗ ನಾವೇನಾದರೂ ಬೇರೆ ಪ್ರತಿಪಕ್ಷವು ಮಾತಾಡಿದಾಗ ರಾಜಕೀಯ ಅನ್ನತ್ತೆ, ಇದು ರಾಜಕೀಯದ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಮಾತಾಡ್ತಾ ಇರುವಂಥದ್ದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟೀಸ್ ಆಗಿ. ಇಷ್ಟೆಲ್ಲ ಆಗ್ಬೇಕಾದಾಗ ಫೈನಲ್ ಆಗಿ ಬರೋದೇನಂದ್ರೆ ಹೂ ಇಸ್ ಅಕೌಂಟಬಲ್ ಅಂಡ್ ಹೂ ಇಸ್ ರೆಸ್ಪಾನ್ಸಿಬಲ್. ನಾವು ಕೇಳ್ತಿರೋದೇನೆ, ಹೂ ಇಸ್ ಅಕೌಂಟಬಲ್, ಹೂ ಇಸ್ ರೆಸ್ಪಾನ್ಸಿಬಲ್ ಅಂತ. ಚೀಫ್ ಮಿನಿಸ್ಟರ್ಸ್ ಮಾತು ಹೇಗಿದೆ ಅಂದ್ರೆ ಪ್ರೈಮಾ ಫೇಸಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನಾವು ಸಸ್ಪೆಂಡ್ ಮಾಡ್ತಾ ಇದೀವಿ ಅಂತ. ಓಕೆ, ಪ್ರೈಮಾ ಫೇಸಿ ಅಂದಾಗ ಪ್ರೈಮಾ ಫೇಸಿ ಕ್ಯಾನ್ ಓನ್ಲಿ ಬಿ ಎಕ್ಸಿಕ್ಯೂಟಿವ್ಸ್. ವಾಟ್ ಅಬೌಟ್ ದ ಪೊಲಿಟಿಕಲ್ ಹೆಡ್ಸ್? ಓಕೆ, ಪೊಲಿಟಿಕಲ್ಸ್ ಅಂದ್ರೆ ನೀವು ಪೊಲೀಸ್ ವ್ಯವಸ್ಥೆಯಲ್ಲಿ ಅವ್ರು ಹೇಳಿದರೆ ಕಡಾಖಂಡಿತವಾಗಿ ಇಲ್ಲ ಅಂತಂದಾಗ ತರಾತುರಿನಲ್ಲಿ ಆಗ್ಬೋದು, ಬೇರೆ ಯಾವುದೇ ಕಾರಣ ಆಗ್ಬೋದು ಸರ್, ಅಲ್ಲಿ ಪೊಲಿಟಿಕಲ್ ಹೆಡ್ಸ್ ಯಾಕಲ್ಲಿ ಎರಡು ಇದ್ರಲ್ಲಿ ಅವ್ರಿಗೆ ಸಮ್ಮತಿ ಕೊಟ್ರು. ನಾ ಕೇಳ್ತಾ ಇರೋದು, ಈಸ್ RCB ಗ್ರೇಟರ್ ದನ್ ದ ಗವರ್ಮೆಂಟ್? Is RCB greater than the government? Is KCA greater than the government? No. They are not greater than the government. Government ಏನ್ ಹೇಳುತ್ತೆ, ಸರ್ಕಾರ ಏನ್ ಹೇಳುತ್ತೆ, ಸರ್ಕಾರ ಸಂಪೂರ್ಣವಾದ ಜವಾಬ್ದಾರಿಯುತವಾಗಿರುವಂತದ್ದು. ಸರ್ಕಾರ ಬೈ ವಿತ್ ಸ್ಟ್ರೋಕ್ ವಿತ್ ಒನ್ ಹ್ಯಾಂಡ್ ದೇ ವುಡ್ ಹ್ಯಾವ್ ಟೋಲ್ಡ್ ಇದು ಆಗ್ಬಾರ್ದು ಅಂತ ಹೇಳಿದಕ್ಕೆ ಯಾರು ಅವ್ರ ಮೇಲೆ ನಿಂತ್ಕೊಂತ ಇದ್ರು ಸರ್ ಅಲ್ಲಿ? ದೇ ಆರ್ ದ ಪವರ್ಫುಲ್ ಮಿನಿಸ್ಟರ್ಸ್, ಪವರ್ಫುಲ್ ಚೀಫ್ ಮಿನಿಸ್ಟರ್ಸ್. ವಾಟ್ ವಾಸ್ ಮೇಕಿಂಗ್ ದಮ್ ಟು ಟೆಲ್ ನೋ? ಹೇಳ್ಬೇಕಲ್ಲ ಜನರಿಗದಲ್ಲಿ. ನಿಮಗೆ ಪ್ರೈಮಾ ಫೇಸಿ ನಿಮ್ಗೆ ಅಂತಾರೆ ಯಾವುದೇ ಒಂದು ಎವಿಡೆನ್ಸ್ ಇಲ್ದಿರ, ಯಾವುದೇ ಒಂದು ಏನಂತಾರೆ ತನಿಖೆ ಇಲ್ದಿರ ನೀವು ಪೊಲೀಸ್ ಹೆಡ್ಸ್ ನ ನೀವು ರೋಲ್ ಮಾಡ್ತೀರಾ ಅಂತಂದ್ರೆ ವಾಟ್ ಅಬೌಟ್ ಯು? ವೆರಿ ನಾಟ್ ಪಾರ್ಟ್ ಆಫ್ ದಿ ಸಿಸ್ಟಮ್. ನಾನು ದರ್ಶನ್ ಕೇಳ್ತೀನಿ. ದರ್ಶನ್ ಅವರೇ, ತುಂಬ ಇನ್ನೊಂದು ಸ್ಪಷ್ಟವಾಗಿ ಕಾಣ್ತಿರೋ ವಿಚಾರ ಏನು ಗೊತ್ತಾ, ಒಂದು ಮೆಜಿಸ್ಟೇರಿಯಲ್ ಎನ್ಕ್ವೈರಿಗೆ ಆ ಸ್ಪಾಟ್ ಹೆಚ್ಚು ಕಡಿಮೆ ಅದಾದ ಒಂದು 2-3 ಗಂಟೆಗಳ ನಂತರದಲ್ಲಿ ಹೇಳಿಬಿಡ್ತಾರೆ ಸಿದ್ದರಾಮಯ್ಯನವರು, ಭಾಗ 1. ಇದಾದ ಮೇಲೆ ಟೈಮ್ ಆ್ಯಂಡ್ ಅಗೇನ್ ತುಂಬ ಕರೆಕ್ಷನ್ ಮಾಡ್ಕೊಳ್ತಾನೇ ಇದೆ ಗೌರ್ಮೆಂಟು. ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಅಂತಾರೆ, ಆಮೇಲೆ ಕೋರ್ಟ್ ಒಂದು ಕಡೆ ಸೋಮೋಟೋ ಕೇಸ್ ತೊಗೊಳುತ್ತೆ, ಸರಿಯಾಗಿ ಎನ್ಕ್ವೈರಿ ಮಾಡುತ್ತೆ. ಇದಾಗ್ತಿದ್ದಂಗೆ ಇನ್ನೇನೋ ಗಾಬರಿ. ಅವತ್ತು ನೈಟ್ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಆ ಪ್ರೆಸ್ ಮೀಟಲ್ಲಿ ಇಲ್ಲ ಏಕ ನ್ಯಾಯಮೂರ್ತಿಗಳ ಪೀಠದ ಕಡೆಯಿಂದ, ಅಂದರೆ ಮೈಕಲ್ ಡಿ ಕುನ್ಹಾ ಸಮಿತಿ ಕಡೆಯಿಂದ ಜುಡಿಷಿಯಲ್ ಎನ್ಕ್ವೈರಿನೂ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಸರಿ, ಅದೂ ಆಯಿತು. ಇನ್ನೂ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಒಂಥರ ಅಟೆನ್ಷನ್ ಡೈವರ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿ ಉಳ್ಕೊಂಡ್ಬಿಡ್ತಾ ಇದ್ದು. ಅದಾಯಿತು. ಇವತ್ತು ಮಧ್ಯಾಹ್ನ ಸುಮ್ಮನೆ ನೋಡ್ತಾ ಇದ್ದೀವಿ, ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇವರು ಎತ್ತಂಗಡಿ ಯಾರು ಒಂದು ಕಡೆ ಕಾರ್ಯದರ್ಶಿ ಗೋವಿಂದರಾಜು ಅವರು, ಅವ್ರನ್ನ ಕೂಡ ಬಿಡುಗಡೆ ಮಾಡಿಬಿಟ್ರು. ಒಂದು ಆಯ್ತಪ್ಪ, ಇದೇನು ಗೋವಿಂದರಾಜು ಆಯ್ತಲ್ಲ ಅಂತ ನೋಡೋಷ್ಟರಲ್ಲಿ ಈ ಕಡೆ ಬಂದರೆ ನಾವು ಆಗಲಿ ಗುಪ್ತಚರ ಇಲಾಖೆಗೆ ಬಂದ್ವಿ, ನಿಂಬಾಳ್ಕರ್ ಅಂತ ಹೇಳ್ತಾ ಇದ್ದಾರೆ. ಇದ್ಯಾರು ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಆಲ್ರೆಡಿ ಬಂದುಬಿಟ್ಟು, ಅಥವಾ ಮ್ಯಾಜಿಸ್ಟ್ರೇರಿಯಲ್ ಎನ್ಕ್ವೈರಿ ರಿಪೋರ್ಟ್ ಆಲ್ರೆಡಿ ಬಂದು, ಆ ರಿಪೋರ್ಟಲ್ಲಿ ಈಗ ಇದಕ್ಕೆ ಬೆಂಗಳೂರು ಕಮಿಷನರ್ ಕಾರಣ, ಇದಕ್ಕೆ ನಿಂಬಾಳ್ಕರ್ ಕಾರಣ, ಇದಕ್ಕೆ ಈ ಕಡೆಯಿಂದ ಬಂದು ಕಬ್ಬನ್ ಪಾರ್ಕ್ ಪೊಲೀಸರ ಕಾರಣ, ACP ಕಾರಣ, DCP ಕಾರಣ, ಇದೆಲ್ಲ ಬಂದಾದ ಮೇಲೆ ಈ ಕ್ರಮ ಜರುಗಿಸಿದ್ದ, ಅಥವಾ ಅಧಿಕಾರ ಇದೆ ಅನ್ನೋ ಒಂದೇ ಒಂದು ಕಾರಣದಿಂದಾಗಿ ಎಲ್ಲರ ಮೇಲೆ ಈ ಥರ ಇವರು ಕತ್ತಿ ಪ್ರಯೋಗ ಮಾಡಿಬಿಟ್ರ ಅಂತ? ಅಧಿಕಾರ ಅನ್ನುವಂಥ ವಿಚಾರ ಇಟ್ಕೊಂಡು ಈ ಒಂದು ಕ್ರಮಗಳನ್ನ ಕೈಗೊಂಡಿಲ್ಲ ಸರ್. ನಾನು ಬಹಳ ಮುಖ್ಯವಾಗಿ ದಯಾನಂದ್ ಅವರು ಬಹಳ ಸ್ವಚ್ಛವಾದಂತಹ ಪೊಲೀಸ್ ಅಧಿಕಾರಿ, ಜನಸ್ನೇಹಿ ಪೊಲೀಸ್ ಅಧಿಕಾರಿ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಬಹಳ ಮುಖ್ಯ. ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿಯನ್ನ ಪೊಲೀಸ್ ಅಧಿಕಾರಿಗಳೇ ಹೊರಬೇಕಾಗ್ತದೆ. ಅದರಲ್ಲಿ ದಯಾನಂದ್ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಅವರು ಪೊಲೀಸ್ ತಂಡವನ್ನು ಯಾವ ರೀತಿ ಅಲ್ಲಿ ಒಂದು ಅವ್ರಿಗೆ ಮಾಹಿತಿ ಇರಬೇಕಿತ್ತು. ಒಂದ್ ಕಡೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವು ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಸರ್, ಪಹಲ್ಗಾವಲ್ಲಿ ಕತೆ ಹೇಳೋ ಥರ ನಾವು ಹೇಳಲ್ಲ ಸರ್, ಆಗಿದೆ ಅಂತ ಹೇಳಿದ್ದೀವಿ. ಡೇ ಫಸ್ಟ್ ಅಲ್ಲೇ ಮುಖ್ಯಮಂತ್ರಿಗಳು ಮಾಧ್ಯಮ ಉದ್ದೇಶಿಸಿ ಮಾತಾಡಿದ್ದಾರೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋ ಸಬ್ಜೆಕ್ಟ್ ನೀವು ಮಾತಾಡಿದ್ರೆ ನಾನು ಕೇಳ್ಬಿಡ್ತೀನಿ ದರ್ಶನ್ ಅವರು. ನಾನು ಯೂಶಲಿ ಒಬ್ಬರು ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಲ್ಲ, ಕಾರಣ ಯಾಕಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂದಾಗ ನಾನು ಪಾಯಿಂಟ್ ಒಂದು ಕೇಳ್ತೀನಿ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದನ್ನು ನೀವು ಹೆಂಗೆ ಇದರಲ್ಲಿ ಕ್ಲಿಯರಾಗಿ ಹೇಳ್ತೀರಾ? ನಾನು ಪಾಯಿಂಟ್ ಕೇಳ್ತೀನಿ. ಇಲ್ಲಿ RCB ಟೀಮು ಹುಚ್ಚೆದ್ದು ಕುಣಿತಾ ಇದ್ದಾರೆ ಅಭಿಮಾನಿಗಳು. ಅವತ್ತು ರಾತ್ರಿಯೇ ಪೊಲೀಸರಿಗೆ ರೋಡ್ಗಳು ಕ್ಲಿಯರ್ ಮಾಡೋಷ್ಟರಲ್ಲಿ, ಪಟಾಕಿ ಶಬ್ದ ನಿಲ್ಲಿಸೋಷ್ಟರಲ್ಲೇ ಸಾಕಬೇಕಾಗ್ಬಿಟ್ಟಿದೆ. ಬೆಳಿಗ್ಗೆ 5 ಗಂಟೆವರೆಗೂ ಕ್ಲಿಯರಾಗಿ ಹೇಳಿದಾರಲ್ರಿ, ಕಾಪಿಲಿರೋದಿದ್ದು. ಬೆಳಿಗ್ಗೆ 5 ಗಂಟೆವರೆಗೂ ನಾವು ಮಾಡಿದ್ದೀವಿ, ಹಿಂಗೆಲ್ಲ ಸೆಕ್ಯೂರಿಟಿ ಕೊಡೋಕ್ಕೆ ಬರಲ್ಲ ಅಂಥೇಳಿ RCBಗೆ ಹೇಳಿದ್ದಾರೆ. ಹೂ ಈಸ್ RCB ಆಫ್ಟರ್ ಆಲ್? ಒಂದು ಖಾಸಗಿ ತಂಡ ರೀ, ಒಂದು ಫ್ರಾಂಚೈಸಿ ತಂಡ ಅದು. ಕರ್ನಾಟಕ ರಣಜಿ ತಂಡ ಅಲ್ಲ ಅದು. ಇನ್ನೂ ಇದ್ರ ದಾಟು ಒಂದು ಹೇಳಲ್ಲ. BCCI ಯಾವುದು? BCCI ಯಾರು? ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ ಯಾರದು?
BCCI ದೇಶದ ಬರಲ್ಲ ಹಂಗೆ ಲೆಕ್ಕ ತೊಗೊಂಡಾಗ ಒಂದು ಖಾಸಗಿಯಾಗಿ ಒಂದು ತಂಡ ನಡೆಸ್ತಾ ಇದ್ದಾರೆ, ಆ ತಂಡ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ಸರ್ಕಾರದಲ್ಲ ಇದು, ಖಾಸಗಿ. ನಮ್ಮ ಕೋಚ್ ಬಿಹಾರ್ ಟ್ರೋಫಿ ಗೆದ್ಕೊಂಡ್ಬಂದ್ರು ರೀ ನಮ್ಮ ಕರ್ನಾಟಕದವ್ರು ಹುಡುಗರು. ಕೋಚ್ ಬಿಹಾರ್ ಟ್ರೋಫಿ ಗೆದ್ಕೊಂಡ್ಬಂದ್ರು ನಮ್ಮ ಕರ್ನಾಟಕದವರು. ಇದೇ ಮಯಾಂಕ್ ಅವ್ರ ಹುಡುಗರು ಗೆದ್ಕೊಂಡ್ಬಂದರು. ಒಂದು ಸನ್ಮಾನ ಗತಿ ಇಲ್ಲ ಅವರಿಗೆ KSCI ಕಡೆಯಿಂದ. ವೈ ಯು ಪೀಪಲ್ ಆರ್ ಸೋ ಹರಿ ಟು ಸೆಲೆಬ್ರೇಟ್ ದೀಸ್ ಥಿಂಗ್ಸ್? Who asked you to celebrate these things? No. In which police station, which police officer is permitted to arrange this parade? Can you explain? No. ಆಯಿತು, ನಿಮಗೆ ಗುಪ್ತಚರ ಇಲಾಖೆ ಫೈಲ್ಯೂರ್ ಅನ್ನೋದಾದರೆ ನಮ್ಗೆ ಯಾರಿಗೂ ಅಂದಾಜೇ ಇರಲಿಲ್ಲ. RCB ಕಡೆಯಿಂದ ಒಬ್ಬನೇ ಒಬ್ಬ ಮನುಷ್ಯ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರಲ್ಲ. ಆದಾಗ್ಯೂ ಈ ಗುಪ್ತಚರದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಜನ ಬರ್ತಾರೆ ಅಂತ ಹೇಳಿ ಅವರ ಮರೆಮಾಚಿದ್ದಿದ್ರೆ ನೀವು ಹೇಳಬೇಕು. ಕಣ್ಣಿಗೆ ಕಾಣ್ತಾ ಇದೆ, ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ RCB ತಂಡ ಬರ್ತಿದೆ ಅಂದ ತಕ್ಷಣ ಎಷ್ಟು ಲಕ್ಷ ಜನ ಬರ್ತಾರೆ ಅಂದಾಜು ಮಾಡೋಕ್ಕಾಗಲ್ಲ ಅಂತೇಳಿ ಪೊಲೀಸ್ ಆಫೀಸರ್ ಬಿಟ್ಬಿಡ್ರಿ. ಒಂದು ಚಿಕ್ಕ ಹುಡುಗನಿಗೆ ರೀ ಮನೆಗಳಲ್ಲಿ ಮಕ್ಕಳು ಕೇಳ್ತಾ ಇದ್ದಾರೆ ನಾಳೆ ಬರ್ತಿದ್ರೆ ಅಂತ ನಾನು ಹೋಗಬೇಕು ಅಂದಾಗ ಗುಪ್ತಚರ ಫೇಲ್ಯೂರ್ ಹೆಂಗಾಗುತ್ತೆ? ಅವ್ರು ಹೇಳಿದಾರಲ್ಲ ಆಗಲ್ಲ, ನಮಗೆ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಫೇಲ್ಯೂರ್ ಹೆಂಗಾಗುತ್ತೆ ಇದು? ಸರ್, ಒಂದು ನಾವು ಆ ವಿಕ್ಟ್ರಿ ಪೆರೇಡ್ಗೆ ಅನುಮತಿಯನ್ನು ಕೊಟ್ಟಿಲ್ಲ. Okay. ಅವರು ವಿಮಾನ ನಿಲ್ದಾಣದಿಂದನೇ ವಿಕ್ಟ್ರಿ ಪೆರೇಡ್ ಮಾಡಬೇಕಂತ ಅಲ್ಲಿಗೆ ಓಪನ್ ಬಸ್ ತಗೊಂಡೋಗಿದ್ದಾರೆ. ಅಲ್ಲಿ DK ಶಿವಕುಮಾರ್ ಅವರು ಹೋಗಿ ಇದಕ್ಕೆ ಅನುಮತಿ ಇಲ್ಲ, ಇದಕ್ಕೆ ಪ್ರೊಟೆಕ್ಷನ್ ಕೊಡೋದಕ್ಕಾಗಲ್ಲ, ಮಾಡಬೇಡಿ ಅಂತ ಹೇಳಿ ಬಂದಿದ್ದಾರೆ. ಇವರು ಅದಕ್ಕೆ ಏನೇನೋ ರಾಜಕೀಯ ಮಾಡೋದಕ್ಕೆ ಹೋದ್ರು. ಇರಲಿ, ಅದಾದ್ಮೇಲೆ ಇವತ್ತು ವಿಧಾನಸೌಧಕ್ಕೂ ಆ ಓಪನ್ ಬಸ್ ಬಂದಿತ್ತು, ನೀವು ಮಾಧ್ಯಮದಲ್ಲೆಲ್ಲ ಕವರ್ ಮಾಡಿದ್ದೀರಾ. ಅಲ್ಲೂ ಸಮೇತ ಆ ಬಸ್ಸಿಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆಯ್ತು, ನೀವು ಪೊಲೀಸ್ ಸರ್, ನಮಗೆ ರಕ್ಷಣೆ ಕೊಡೋರು ಪೊಲೀಸು, ವಿ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್. ನಾನು ಯಾಕೆ ದಯಾನಂದ್ ಅವ್ರನ್ನ ಅವಾಗ ಶ್ಲಾಘಿಸಿ ನಾ ಮಾತಾಡಿದೆ ಅಂತಂದ್ರೆ ನಾವು ಮನುಷ್ಯತ್ವದಲ್ಲಿ ಅರ್ಥ ಮಾಡ್ಕೊಬೇಕಾಗ್ತದೆ ಸರ್. ಇವಾಗ ರಾತ್ರಿ ಬೆಳಗಿನ ತನಕ ಸೆಲೆಬ್ರೇಷನ್ ಎಲ್ಲ ಆಯ್ತು ಅಲ್ಲ ಸರ್. ಇವತ್ತು ಪೊಲೀಸ್ ಅಧಿಕಾರಿಗಳು ಏನು ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, 2 hours ಅಲ್ಲಿ ಎಷ್ಟು ಫೋರ್ಸ್ನ ಬೇಕಿದ್ರು, ಯಾಕೆಂದ್ರೆ ಅಷ್ಟು ಸಮಯ ಇತ್ತು. ಆಯ್ತು, ಈಗ ನಾವು ಪ್ರಶ್ನೆಗಳನ್ನ ಮೂಲಕ್ಕೆ ಹೋಗೋಣ ಸರ್. ಇವತ್ತು BCCI ಅಧ್ಯಕ್ಷ ಯಾರು? ಜೈಶಾ ಅಂತ ಹೇಳಿ. ಇಷ್ಟು ತರಾತುರಿನಲ್ಲಿ RCB ತಂಡವನ್ನ ಬೆಂಗಳೂರಿಗೆ ಕಳಿಸುವಂತ ಅವಶ್ಯಕತೆ ಏನಿತ್ತು? ಒಂದು, ಹಿಂದಿನ ರಾತ್ರಿ ನಮ್ಮ RCBಯ ಏನು ಮುಖ್ಯ ಆಟಗಾರ ಏರ್ಪೋರ್ಟ್ ಅಲ್ಲಿ ಬ್ಲಾಕ್ ಮಾಡ್ಬೇಕಾಗಿತ್ತು ನೀವು. ಜೈಶಾ ನೀನು ಅರ್ಜೆಂಟ್ ದರ್ಶನ್ ನೀವು ಹೇಳಿದ್ರೆ ಹೇಳ್ತಾ ಇದ್ದೀನಿ. ಜೈಶಾ ಇದು ಅಟ್ಟರ್ ಫೂಲಿಶ್ ಕಾರ್ಯಕ್ರಮ ನಿಂದು, ನೀನು ಮಾಡಬೇಡಪ್ಪ ಇದನ್ನ, ಇಲ್ಲ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂಥೇಳಿ ನೀವು HAL ಏರ್ಪೋರ್ಟ್ಗೂ ಅವ್ರನ್ನ ಬರಕ್ಕೆ ಬಿಡದೆ ಫ್ಲೈಟು ಖಾಸಗಿ ಜೆಟ್ಟಲ್ಲಿ ಬಂದ್ರಲ್ಲ, ಬರಬೇಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕಾಳಜಿಯಿಂದ ಹೇಳ್ಬೇಕಾಗಿತ್ತು ನೀವು. ಲೆಟ್ ಅಸ್ ಸ್ಪೀಕ್ ಪ್ರಾಕ್ಟಿಕಲ್. ಸರಿ, ಜೈಶಾ ಗೊತ್ತಿಲ್ಲ ರೀ, ನೀವು ಹೇಳ್ಬೇಕಾಗಿತ್ತಲ್ರಿ. ಕೇಳಿ, ಅವರ ನಿರ್ಧಾರ ಕಾರಣ ಏನು ಅಂತಂದ್ರೆ ಈ RCB ಅಥವಾ IPL ಪ್ಯೂರ್ಲಿ ಇಟ್ ಈಸ್ ಎ ಬಿಸ್ನೆಸ್. ಒಂದು ಯಾವ ರೀತಿ, ಯಾಕಂದ್ರೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ರೆಡಿ ಮಾಡ್ಕೊಂಡ್ಬಿಟ್ರಿ ಬಿಸ್ನೆಸ್ ಗೆ ನೀವು. ಗ್ರ್ಯಾಂಡ್ ಸ್ಟೆಪ್ಸ್ ರೆಡಿ ಆಗ್ಬಿಡ್ತೀವಿ ಬಿಸ್ನೆಸ್ ಗೆ. ಅದಲ್ಲ ಮತ್ತೆ ಜೈಶಾ ಎರಡರಲ್ಲಿ ಒಂದು ಮಾತಾಡ್ರಿ ದಿನೇಶ್ ಅವರು, ಎರಡರಲ್ಲಿ ಒಂದು ಮಾತಾಡಬೇಕು. ಎರಡರಲ್ಲಿ ಒಂದು ಮಾತಾಡಿ ಒಪ್ಕೊತೀನಿ, ಅದು ಪ್ರೈವೇಟ್ ಬಿಸ್ನೆಸ್. ಗ್ರ್ಯಾಂಡ್ ಸ್ಟೆಪ್ಸ್ ಹೆಂಗ್ ರೆಡಿ ಆಯ್ತು? ಒಂದು ನಿಮಿಷ ಸರ್, ಕಂಪ್ಲೀಟ್ ಮಾಡ್ತೀನಿ. ಇವತ್ತು ಇದೇ ಕ್ರಿಕೆಟ್ ತಂಡದ ಆಟಗಾರರು ಬೇರೆ ಬೇರೆ ಯಾವ ಪೆಹಲ್ಗಾಮ್ ದಾಳಿಯಿಂದ ಏನು ಎಕ್ಸ್ಟೆಂಡ್ ಆಯ್ತು ಡೇಟು, ಮೊದಲೇ ನಿಗದಿಯಾದಂಥ ಬೇರೆ ಬೇರೆ ದೇಶಗಳಿಗೆ ಹೋಗುವಂತ ಕ್ರೀಡೆಗಳು ಇದ್ದ ಕಾರಣದಿಂದ ಆ ಕೂಡಲೇ ಅವರು ಅನೌನ್ಸ್ ಮಾಡ್ತಾರೆ. ಮತ್ತೆ RCB ಪೇಜ್ ನಲ್ಲಿ ಅವ್ರು ಹಾಕುವಂತ ಕೆಲಸನೂ ಮಾಡ್ತಾರೆ, ಪೆರೇಡ್ ಇದೆ ಅಂತೆಲ್ಲ ಹೇಳ್ಬಿಟ್ಟು. ಆಯ್ತು, ಇವತ್ತು ಅಲ್ಲಿಗೆ ಆ ಮಟ್ಟದ ಜನ ಬಂದಿದ್ದಾರೆ. ಆಯ್ತು, ವಿಧಾನಸೌಧದ ಮುಂದೆ ರಾಜ್ಯ ಸರ್ಕಾರ ಮಾಡಿದೆ, ಯಾಕೆಂದ್ರೆ RCB ಅನ್ನುವಂಥದ್ದು ಒಂದು ಕರ್ನಾಟಕವನ್ನ ಪ್ರತಿನಿಧಿಸುವಂತ ತಂಡ ಅನ್ನುವಂಥದ್ದು ನಾವು ಮರಿಬಾರ್ದು. ಅದರಲ್ಲಿ ಯಾರು ಪಾಕಿಸ್ತಾನದ ಆಟಗಾರ ಇಲ್ಲ, ಅದನ್ನು ಮರಿಬಾರ್ದು. ಇವತ್ತು ವಿರಾಟ್ ಕೊಹ್ಲಿ ಭಾರತದ ಕ್ರಿಕೆಟ್ಗೆ ಕ್ಯಾಪ್ಟನ್ ಆಗಿದ್ದಂತ ವ್ಯಕ್ತಿ, 18 ವರ್ಷ ಆದ್ಮೇಲೆ ಕರ್ನಾಟಕಕ್ಕೊಂದು ಟ್ರಾಫಿ ಬರ್ತಾ ಇದೆ. ಎಸ್, ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಆಗ್ತಿದೆ ಅನ್ಬೇಕಾದ್ರೆ ಕರ್ನಾಟಕ ಟ್ರೋಫಿನೇ ಅಲ್ಲ ರೀ, ಬೆಂಗಳೂರು ಅಂತ ಕರ್ನಾಟಕಕ್ಕೆ ಟ್ರಾಫಿ ಬರ್ತಾ ಇದೆ. ಕರ್ನಾಟಕ ರಾಜ್ಯಕ್ಕೆ ಸರ್, ಪ್ಲೀಸ್ ಪ್ಲೀಸ್ ಅಲ್ಲ, ರಣಜಿ ಬಂದಾಗ ಮಾಡಲ್ಲ ನೀವು, ಈ ಕಡೆ ಕೋಚ್ ಬಿಹಾರ್ ಟ್ರೋಫಿ ಬಂದಾಗ ಮಾಡಲ್ಲ. ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಚೆಸ್ ಆದಾಗ್ಲೂ ಪ್ರಶಸ್ತಿ ಕೊಟ್ಟಿದ್ದಾರೆ, ಸಾನಿಯಾ ಮಿರ್ಜಾಗೂ ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಎಲ್ಲಾ ನಡೆದಿದೆ ಸರ್. ಏನೆಲ್ಲ ಗವರ್ಮೆಂಟ್ ಪ್ರೋಗ್ರಾಮ್ಗಳ ಏನಿಲ್ಲ. ಆಯ್ತು, ನಾವು ಖೋಖೋ ಬಂದಾಗ ಏನ್ ಕೊಟ್ಟಿದ್ರಿ ಅಂತ ನಾನು ಹೇಳ್ಬಲ್ಲೆ. ಆಯ್ತು, ವರ್ಲ್ಡ್ ಕಪ್ ಗೆದ್ದಲ್ಲ ಹುಡುಗಿರು, ಅವ್ರ ಕರೆದು ಏನ್ ಕೊಟ್ರಿ ಅಂತ ನಾನು ಹೇಳ್ಬಲ್ಲೆ. ಕನ್ನಡಿಗರು ಹುಡುಗಿರಿಗೆ ಸನ್ಮಾನ ಮಾಡುವಂತ ಕೆಲಸ ಮಾಡಿದೀವಿ ನಾವು, ಹಿಟ್ ಅಂಡ್ ರನ್ ಅಲ್ಲ ಸರ್. ಇವತ್ತು ಏನು ಅಷ್ಟು ಜನ ಬರ್ತಾರೆ ಅನ್ನುವಂತ ಮಾಹಿತಿ ಇದ್ರೂ ಸಮೇತ, ಜನ ರಾತ್ರಿ ಆ ಸೆಲೆಬ್ರೇಷನ್ ಗೊತ್ತಿದ್ರು ಸಮೇತ ಸೂಕ್ತವಾದಂತಹ ಭದ್ರತೆಯನ್ನ ಎಲ್ಲಿ KCA ನಲ್ಲಿ ಕೊಡೋದ್ರಲ್ಲಿ ಎಡವಿದ್ದಾರೆ ಅನ್ನುವಂತ ಕಾರಣಕ್ಕೆ ಇವರ ಒಂದು ಅಮಾನತು ಮಾಡುವಂತ ಕೆಲಸ ಆಗಿದೆ. ದಿನೇಶ್ ಅವರೀಗ ಇಲ್ಲಿ ಒಂದು ಕಡೆ ನಮಗೆ ದರ್ಶನ್ ಅವರು ಒಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತಾ ಇದ್ರು. ಇಲ್ಲ ಇದು ಗುಪ್ತಚರ, ಜನ ಬರಬೇಕಾಗಿತ್ತು, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮಿಸ್ಟರ್ ದಯಾನಂದ್ ಸರ್, ಅದು ಅವ್ರು ರೆಸ್ಪೆಕ್ಟ್ ಇಟ್ಕೊಂಡೆ ಅವ್ರು ಮಾತಾಡ್ತಾ ಇದ್ರು. ನನ್ನ ಪಾಯಿಂಟ್ ಏನಂದ್ರೆ, ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಹಿಂಗೆ ಪರೇಡ್ ಕರೆದ್ಬಿಟ್ರು, ಅವಾಗೇನಾಗುತ್ತೆ ನಿಮಗೆ, ನಿಮ್ಮದು ವಿಧಾನಸೌಧದ್ದು ಪೊಲಿಟಿಕಲಿ ನಾವು ವಿಧಾನಸೌಧದಲ್ಲಿ ಸ್ಪಷ್ಟವಾಗಿ ನಿರಾಕರಿಸಿದ್ವಿ. ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಾವು ಕಾರ್ಯಕ್ರಮವನ್ನು ಒಪ್ಪಿರಲಿಲ್ಲ. ಆ ಗ್ರ್ಯಾಂಡ್ ಸ್ಟೆಪ್ಸ್ ಮುಂದೆ ಏನೇನಾಗಿದೆ, ಎಷ್ಟು ಜನಕ್ಕೆ ಕಲ್ಲಲ್ಲಿ ಹೊಡೆದಿದ್ದಾರೆ, ಎಷ್ಟು ಜನಕ್ಕೆ ಚಪ್ಪಲಿ ಹೊಡೆದಿದ್ದಾರೆ, ಎಷ್ಟು ಕ್ಯಾಮ್ರಾಗಳು ಪೀಸ್ ಮಾಡಿದ್ದಾರೆ, ಅದ್ರ ಲೆಕ್ಕನೂ ನನ್ನ ಹತ್ರ ಇದೆ, ಮಾತಾಡ್ತೀನಿ ಅದ್ರ ಬಗ್ಗೆ. ಅದಿದ್ದ ಮೇಲೆ
ಇಟ್ಸ್ ಎ ಕ್ಲಿಯರ್ ಈವೆಂಟ್ ಬಿಟ್ವೀನ್ ಚಿನ್ನಸ್ವಾಮಿ ಸ್ಟೇಡಿಯಂ ಆ್ಯಂಡ್ ಕಬ್ಬನ್ ಪಾರ್ಕ್ ಪೊಲೀಸ್ ಆರ್ ಸ್ಟೇಟ್ ಪೊಲೀಸ್ ಅಥವಾ ಬೆಂಗಳೂರು ಪೊಲೀಸ್ ಇನ್ಚಾರ್ಜ್ ಅಂತ ಬಿಟ್ಟುಬಿಟ್ಟಿದ್ದರೆ ಉತ್ತರ ಅವ್ರು ಕೊಟ್ಕೊಂಡಿದ್ದಾರೆ. ನಾನು ವಿಧಾನಸೌಧದಲ್ಲಿ ಅಲೋ ಮಾಡ್ತಿರಲಿಲ್ಲ, ಈ ಪರೇಡು ನಾನು ಒಪ್ಪಲ್ಲ, ಸ್ಟೇಡಿಯಂ ಕಾರ್ಯಕ್ರಮವನ್ನು ಒಪ್ಪಲ್ಲ ಅಂಥೇಳಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ ಅವರು. ವಿಧಾನಸೌಧದಲ್ಲಿ ಇವ್ರು ಮಾಡಿದ್ದಲ್ಲದೆ DCM ಹೋಗಿ HALಗೆ ಕರ್ಕೊಂಬಂದಿದ್ದು ಅಲ್ಲದೆ ನಾವು ತೆರೆದ ಬಸ್ಸಲ್ಲಿ ಅಲೋ ಮಾಡಲಿಲ್ಲ ಅಂತ ದೊಡ್ಡ ಉಪಕಾರ ಮಾಡಿದ್ವಿ ಅಂತ ಮಾತಾಡ್ತಾ ಇದ್ದಾರಲ್ಲ. ಬೇಡ ಅಂದರೆ ಬೇಡ ಸ್ವಾಮಿ, ಬೇಕು ಅಂದರೆ ಬೇಕು. ಬೇಕು ಅಂದರೆ ಎಷ್ಟು ದಿನಕ್ಕೆ ನೀವು ಪ್ಲಾನ್ ಮಾಡ್ಕೊಂಡ್ರೆ ಯಾವ ಪ್ಲಾನ್ ಮಾಡ್ಕೊಂಡು ಇದಾದರೂ ಹೇಳಬೇಕಿತ್ತಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಬಿಟ್ಟುಬಿಟ್ಟಿದ್ದಿದ್ರೆ ಈಗ ಸರ್ಕಾರ ಇಲ್ಲಿ ಮೂಗು ತೂರಿಸಿ ದಯಾನಂದ್ ಅವ್ರನ್ನ, ನಿಂಬಾಳ್ಕರ್ ಅವ್ರನ್ನ, ACPನ, DCBನ, ಇನ್ಚಾರ್ಜ್ನ ಇವರೆಲ್ಲ ಅಮಾನತು ಮಾಡೋ ಪ್ರಶ್ನೆ ಬರ್ತಾ ಇರಲಿಲ್ಲ. ಅವರಿಬ್ಬರು ಲೀಗಲ್ ಮ್ಯಾಟರ್ ನೋಡ್ಕೊಳ್ತಾ ಇದ್ರು. ಚಿನ್ನಸ್ವಾಮಿ ಒಂದು ತಪ್ಪು ಮಾಡಿದ್ರೆ ಚಿನ್ನಸ್ವಾಮಿ, ಕಬ್ಬನ್ ಪಾರ್ಕ್ ಪೊಲೀಸ್ ತಪ್ಪು ಮಾಡಿದ್ರೆ ಕಬ್ಬನ್ ಪಾರ್ಕ್ ಪೊಲೀಸು, ಕೋರ್ಟ್ ಅವ್ರಿಗೆ ಹೇಳ್ತಿತ್ತು, ಚಿಮಾರಿ ಆಗ್ತಿತ್ತು. ನೀವು ಕರೆಸಿದ್ದು ಅಲ್ಲದೆ, ಮೆರವಣಿಗೆ ಮಾಡಿದ್ದು ಅಲ್ಲದೆ, ಏನದರಲ್ಲಿ ಅದೊಂದು ಕಾರ್ಯಕ್ರಮ, ಅದಕ್ಕೊಂದು ಕಾರ್ಯಕ್ರಮ ಅಂತ ಬೇರೆ ಕರಿಬೇಕು ನಾವು. ಆ ದೊಂಬಿ, ಆ ಜನ, ವಿರಾಟ್ ಕೊಹ್ಲಿ ಕಾಲು ತೊಳೆದಕ್ಕೆ ಸಿಕ್ಕಾಕೊಂಡ್ಬಿಡ್ತಿದ್ದ ಮನುಷ್ಯ. ಆ ಮನುಷ್ಯ ಆಚೆ ಬಂದಿದ್ದೇ ಗ್ರೇಟ್ ಆಗೋಯ್ತು, ವಿಧಾನಸೌಧದಿಂದ ಆಚೆ ಬಂದಿದ್ದು. ಯಾರನ್ನು ಹೊಣೆ ಮಾಡೋಣ ಹೇಳಿ ಈಗ? ಸರ್, ಈ ವಿಚಾರ ಬಂದಾಗ ನಾವು ಈಗ ಸಾಕಷ್ಟು ನೋಡ್ಬಿಟ್ಟಿದ್ದೀವಿ. ಈ ಬೇಸಿಕಲಿ RCB ಟೀಮ್ ಏನಿದೆ, ಇದೊಂದು ಪ್ರಾಕ್ಸಿ ಮಾರ್ಕೆಟಿಂಗ್ ಟೀಮು. ಓಕೆ, ಒಂದು ಏನು ಬ್ರೀವರೇಜಸ್ಗೆ ಈಗ ನಾವು ಯಾವುದೋ ಒಂದು CD ಅಂತೀವಿ, ಒಂದು ಯಾವುದೋ ಪೆನ್ ಡ್ರೈವ್ ಅಂತೀವಿ, ಆ ಕಂಪ್ನಿನ ಪ್ರಮೋಟ್ ಮಾಡೋಕ್ಕೆ ಅವರು ಯಾರು ವಿಜಯ ಮಲ್ಯ ಮಾಡಿದ್ದು ಒಂದು ಪ್ರಾಕ್ಸಿ ಟೀಮ್. ಅದು ಅಂದರೆ ರಾಯಲ್ ಚಾಲೆಂಜ್ ಅನ್ನೋದು ಒಂದು ಮದ್ಯಪಾನವನ್ನು ಪ್ರಮೋಟ್ ಮಾಡೋಕ್ಕೆ ಮಾಡ್ಕೊಂಡಂತ ಒಂದಿದು. ಇದೇ ರಾಜ್ಯ ಸರ್ಕಾರ ಎಷ್ಟು ಜನ ಒಲಿಂಪಿಕ್ಸು, ಎಷ್ಟು ಜನ ಒಳ್ಳೊಳ್ಳೆ ಕಾಮನ್ವೆಲ್ತು ಇಂಥವರೆಲ್ಲ ಗೆದ್ಕೊಬಂದವ್ರನ್ನ ಇದೇ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂರಿಸಿ ಜನರಿಗೆ ಕರೆದು ಸನ್ಮಾನ ಮಾಡಿದಾರ. ಹೋಗ್ಲಿ ಸ್ಟೇಟ್ ಟೀಮ್ಗಳನ್ನ ಮಾಡಿದಾರ, ಇವ್ರದೇ ಆದ ಟೀಮ್ಗಳು. ಇವು ಯಾವ ಪ್ರೈವೇಟ್ ಟೀಮ್ಗಳಿಗೆ ಒಂದು ಇಂಪಾರ್ಟೆಂಟ್ ನಾನು ಇಲ್ಲಿ ಹೇಳೋದು, ಪ್ರಶಸ್ತಿ ಬಂದಾಗ ಯಾವುದೋ ಸನ್ಮಾನದ ವಿರೋಧಿಗಳಲ್ಲ ನಾವು, ನಾವು ಯಾವುದೇ ಸಮಾರಂಭದ ವಿರೋಧಿಗಳಲ್ಲ. ಇಲ್ಲಿ ನಾನಿಲ್ಲಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸ್ಕೇಪ್ ಕೋಟ್ ಯಾಕೆ ಮಾಡ್ತಾ ಇದ್ದೀರಿ? ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪಿಲ್ಲ. ಇನ್ನೂ ಒಂದು ಅವ್ರ ಮೂತಿಗೆ ಒರೆಸ್ಬಿಡೋದಾ? ನಾವ್ ಹೇಳ್ತಾ ಇರೋದು ಇಡೀ ಬೆಂಗಳೂರಲ್ಲಿ ಎಷ್ಟೋ ಕಡೆ ಲೈವ್ ದೊಡ್ಡ ಸ್ಕ್ರೀನ್ಗಳು ಹಾಕಿ ರಾತ್ರಿ ಎಲ್ಲ ಕ್ರಿಕೆಟ್ ನ ಜನ ನೋಡಕ್ಕೆ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿದಾಗ ಅಲ್ಲಿಗೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೇಕಾಗಿದೆ. ರಾತ್ರಿ ಎಲ್ಲ ಪೊಲೀಸರು ಎಚ್ಚರಾಗಿದ್ರು, ಮತ್ತೆ ಆ ಜನಗಳನ್ನೆಲ್ಲ ಅವ್ರ ಜನಕ್ಕೆ ಮನೆಗೆ ಹೋಗೋ ಎಚ್ಚರಾಗಿದ್ರು. ಎಲ್ಲಾ ಕೆಲಸ ಮಾಡಿದವ್ರಿಗೆ ಬೆಂಕಿ ಬೀಳದೆ ಅವಾಗ್ಲೂ ಎಚ್ಚರವಾಗಿದ್ರು. ಕುಡಿದ್ಬಿಟ್ಟು ಗಾಡಿ ಓಡಿಸಿದಾಗ ಈಗ ಸಡನ್ ಆಗಿ ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಆ ಏನು ಗೆಲುವಿನ ಸಂಭ್ರಮ ಇತ್ತು ಅದು ಕಾಂಗ್ರೆಸ್ ಇಂದಾನೇ ಬಂತು, ನಮ್ಮ ಅಧಿಕಾರದಿಂದಲೇ ಬಂದ್ಬಿಟ್ರು. ಇವ್ರು RCB ಅವ್ರು ಗೆದ್ದುಬಿಟ್ರು. ಇಷ್ಟು ವರ್ಷ ಯಾರು ಗೆದ್ದಿತ್ತಿಲ್ಲ, ನಮ್ಮ ಅಧಿಕಾರದಲ್ಲಿ ಬಂದ ತಕ್ಷಣ RCB ಅವರು ಗೆದ್ದುಬಿಟ್ರು. ಇದು ನಮ್ದೇ ಒಂದು ಗಿಫ್ಟ್ ಅನ್ನೋ ತರ ಇವರು ಸರ್ಕಾರ ಇಲ್ಲಿ ಇದ್ದಿದ್ರೆ ಸನ್ಮಾನ ಮಾಡ್ತಿರಲಿಲ್ಲ. ಅಲ್ಲ ಸರ್, ಈಗ ಅಸೆಸ್ ಮಾಡಬೇಕು. ಒಂದು ಈಗ ಜನವರಿಯಿಂದ ಇಲ್ಲಿ ತನಕ ಎಷ್ಟು ಸ್ಟ್ಯಾಂಪೇಡ್ ಆಗಿದೆ ಅದನ್ನಾರು ತಗೋಬೇಕು. ಈಗ ಜನವರಿಲಿ ಏನಾಯ್ತು, ತಿರುಪತಿಯಲ್ಲಿ 8 ಜನ ಸತ್ರು. ಫೆಬ್ರವರಿಲಿ ಏನಾಯ್ತು, ಕುಂಭಮೇಳದಲ್ಲಿ 30ಕ್ಕಿಂತ ಹೆಚ್ಚು ಅವರು ಲೆಕ್ಕನೇ ಕೊಡ್ಲಿಲ್ಲ. 30ಕ್ಕಿಂತ 300 ಅಂದ್ರು, ಅದು ಲೆಕ್ಕ ಇಲ್ಲ, 330+ ಅಂತಲೇ ತೋರಿಸುತ್ತೆ ಎಲ್ಲೋದ್ರು. ಅದಾದ್ಮೇಲೆ ಏನಾಯ್ತು, ಡೆಲ್ಲಿ ಒಂದೇ ಒಂದು ಪ್ಲಾಟ್ಫಾರ್ಮ್ ಅನೌನ್ಸ್ಮೆಂಟ್ 18 ಜನ ಕಾಲ್ ತುಳುಕ್ ಸತ್ತೋದ್ರು. ಅದಾದ್ಮೇಲೆ ನಿಮ್ಗೆ ಇನ್ನು ಇಲ್ಲಿ ಗೋವಾದಲ್ಲಿ ಯಾವ್ದೋ ಒಂದು ದೇವಸ್ಥಾನ, ಅಲ್ಲೊಂದ್ 8 ಜನ ಸತ್ರು. ಅಂದ್ರೆ ಸಾಯ್ತಾನೆ. ಈಗ ಇನ್ನು 6 ತಿಂಗಳಾಗಿಲ್ಲ, 5ಕ್ಕಿಂತ 8ಕ್ಕಿಂತ ಹೆಚ್ಚು ಸ್ಟ್ಯಾಂಪೇಡ್ ಪ್ರಕರಣಗಳು ನಡೆದಿದೆ ಈ ವರ್ಷದಲ್ಲಿ. ಅಲ್ಲಿಗೆ ಪೊಲೀಸ್ ಅವರು ಇದೇನು ಕ್ರೌಡ್ ಮ್ಯಾನೇಜ್ಮೆಂಟ್ ಅನ್ನ ಅವರು ಅನಾಲಿಸಿಸ್ ಮಾಡಿದ್ದಾರೆ. ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ನಾವು ಬಂದಾಗ ವಾಲಂಟ್ರಿ ಫೋರ್ಸ್ ಅಂತ ಇರುತ್ತೆ, ಇನ್ವಾಲಂಟ್ರಿ ಫೋರ್ಸ್ ಅಂತ ಇರುತ್ತೆ, ಡಿಸಾಸ್ಟರ್ ಅಂತ ಇದೆ. ವಾಲಂಟ್ರಿ ಫೋರ್ಸ್ ಅಂದ್ರೆ ಈಗೇನು ಯಾವುದೋ ಒಂದು ಸಂಭ್ರಮ ಒಂದು ಕ್ರಿಯೇಟ್ ಆದ ತಕ್ಷಣ ಪ್ರತಿಯೊಬ್ಬನಿಗೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಬರುತ್ತೆ. ಅವಾಗ ಏನ್ ಮಾಡ್ತಾರೆ, ಎಲ್ಲ ಗ್ಯಾದರಿಂಗ್ ಆಗ್ತಾರೆ ಒಂದ್ ಜಾಗಕ್ಕೆ. ಇನ್ವಾಲಂಟ್ರಿ ಫೋರ್ಸ್ ಗುಬೆ ಕೂರಿಸ್ತಿರೋದು ಸರಿನಾ ತಪ್ಪ? ಪೊಲೀಸ್ನವ್ರದ್ದು ಇಲ್ಲೇನ್ ತಪ್ಪಿಲ್ಲ, ಆಗಲ್ಲ ಅಂತ ಹೇಳಿದ್ರೆ ಮತ್ತೆ ರಾಜ್ಯ ಸರ್ಕಾರನೇ ಇನ್ವಾಲ್ವ್ಮೆಂಟ್ ತೋರಿಸಿದೆಯಲ್ಲ ಇದರಲ್ಲಿ. ಮತ್ತೆ ಇದರಲ್ಲಿ ನಾನು ಹೇಳ್ತಾ ಇರೋದು ರಾಜಕಾರಣಿಗಳು ತಪ್ಪು, ಇದರಲ್ಲಿ ಹೋಮ್ ಮಿನಿಸ್ಟರ್ ತಪ್ಪು, ಮತ್ತೆ CM ತಪ್ಪು. ಯಾಕೆ ಅಂದ್ರೆ ಹೋಮ್ ಮಿನಿಸ್ಟ್ರಿಗೆ ಕಮಿಷನರ್ ಇಂಟಿಮೇಷನ್ ಕೊಟ್ಟಿರ್ತಾರೆ, ಇದಾಗಲ್ಲ, ಇದು ಈ ತರ ಇದೆ, ಸಮಸ್ಯೆ ಇದೆ ಅಂತ. CM ಇಸ್ ದ ಹೈಯರ್ ಅಥಾರಿಟಿ. CM ಏನ್ ಮಾಡಬೇಕು, ಹೋಮ್ ಮಿನಿಸ್ಟರ್ ಮಾತನ್ನ ಕೇಳಬೇಕಿತ್ತು. ಅಲ್ಲಿಗೆ ಹೋಮ್ ಮಿನಿಸ್ಟರ್ ಕಂಪ್ಲೀಟ್ಲಿ ಫೇಲ್ಯೂರ್ಡ್ ಇನ್ ದಿಸ್ ಆಸ್ಪೆಕ್ಟ್. ಮತ್ತೆ ಇಲ್ಲಿ ಚೀಫ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ, ಇಲ್ಲ ಮಾಡಿ ಅನ್ನೋ ಒಂದು ಪ್ರೆಷರ್ ಹಾಕಿದ್ದಾರೆ. ಅಲ್ಲಿಗೆ ಇದು ಕಂಪ್ಲೀಟ್ ಹೊಣೆಗಾರಿಕೆ ಬಂದು ಚೀಫ್ ಮಿನಿಸ್ಟರ್ಗೆ ಹೋಗುತ್ತೆ, ಮತ್ತೆ ಹೋಮ್ ಮಿನಿಸ್ಟರ್ ಹೋಗುತ್ತೆ. ಇಲ್ಲಿ ನಾವ್ ಎಲ್ಲರೂ ಮಾತಾಡ್ತಾ ಇದೀವಲ್ಲ, ನಾವ್ಯಾರು ವಿರಾಟ್ ಕೊಹ್ಲಿ ವಿರೋಧಿಗಳಿಲ್ಲ. ಇಲ್ಲಿ ನಾವ್ಯಾರು RCB ತಂಡ ಗೆದ್ದಿದ್ದಕ್ಕೆ ಸಂಭ್ರಮ ಪಡದೆ ದ್ವೇಷ ಮಾಡ್ತಿರೋ ಇಲ್ಲಿ ಯಾರೂ ಇಲ್ಲ. RCB ಪ್ಲೇಯರ್ಸ್ಗಳಿಗೆ ಯಾರು ದ್ವೇಷಕಾರರು ಇಲ್ಲಿ ಯಾರೂ ಇಲ್ಲ, ಸಮಾರಂಭದ ವಿರೋಧಿಗಳಲ್ಲ. ಆದರೆ ನೀವೊಂದು ಕಾರ್ಯಕ್ರಮ ಅಂತ ಮಾಡಿದಾಗ, ಈ ಮಟ್ಟದ ಒಂದು ಕ್ರೇಜ್ ಇದ್ದಾಗ ಅವ್ರಿಗೆ ಅಂದಾಜಿರಲಿಲ್ಲ,
ಜನ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಗುಪ್ತಚರ ಫೀಲ್ಡ್ ಇರೋ ಪ್ರಶ್ನೆ ಬರೋಲ್ಲ ರೀ ಇಲ್ಲಿ. ಯಾರು ಚಿಕ್ಕ ಹುಡುಗನ ಗೊತ್ತು ಕೇಳಿದ್ರೆ ಒಂದು 2-3 ಲಕ್ಷ ಜನ ಸೇರ್ಬೋದಪ್ಪ ಅಂತ ಚಿಕ್ಕ ಹುಡುಗ ಹೇಳ್ತಾನೆ. ಇವತ್ತಿಗೆ ನೀವು ಅರೇಂಜ್ ಮಾಡಿದೆ, ಅವ್ರು ಆಗಲ್ಲ ಅಂತ ಹೇಳಿದ್ರು ಕೂಡ ಒಂದು ಸಮಯಾವಕಾಶ ಕೊಡದೆ ಅವ್ರಿಗೆ ಅವ್ರನ್ನ ಅಡಕತ್ತರಿಗೆ ಸಿಕ್ಕಾಕ್ಸ್ಬಿಟ್ಟು ಕೊನೆಗೆ ಅವ್ರಿಗೆ ನೋಡಿ, ದಯಾನಂದ ಅವರೇ ಆಗಲಿ, ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರ ವೃತ್ತಿ ಜೀವನದಲ್ಲಿ ಎಲ್ಲೂ ಸಸ್ಪೆಂಡ್ ಆಗಿದ್ದಾರೆ ಅಂತ ನಾನು ಕೇಳಿಲ್ಲ. ಇಲ್ಲ ಸರ್, ಅವ್ರ ಎಂಟೈರ್ ಲೈಫಲ್ಲಿ ಅಂಥ ಮನುಷ್ಯ ಒಂದು ಕಮಿಷನರ್ ಪೋಸ್ಟಲ್ಲಿ ಕೂತಿದ್ದಾಗ ಅವ್ರಿಗೆ ನಿವೃತ್ತಿಯಾಗೋ ಏಜ್ ಬಂದು ಆ ಟೈಮ್ ಬಂದಾಗ ಆ ಅಧಿಕಾರ ದಂಡವನ್ನು ಇನ್ನೊಬ್ಬ ಹೊಸ ಕಮಿಷನರ್ಗೆ ಹಸ್ತಾಂತರಿಸಿ ಜೀವನ ಪೂರ್ತಿ ನಾನಿಂಥ ಒಂದು ಹುದ್ದೆಲಿದ್ನಪ್ಪ ಅಂಥೇಳಿ ಮನೆಗೆ ಹೋಗೋದು ಹೇಗಿದೆ, ಈ ಥರ ಅವ್ರದ್ದು ತಪ್ಪಿಗೆ ಹಿಂಗೆ ನಾವು ಸ್ಕೇಪ್ ಕೋಟ್ ಮಾಡೋದು ಸರಿನಾ ಅಂತ ನನ್ನ ಪಾಯಿಂಟ್. ಮುಖ್ಯಮಂತ್ರಿಗಳು ಪದೇ ಕೆಲವೊಂದು ಮಾತು ಹೇಳ್ತಾ ಇದ್ರು ಸರ್ ಅಲ್ಲಿ, ನಮ್ದು ಬಿಳಿ ಸ್ವಚ್ಛವಾದ ಕಪ್ಪು ಚುಕ್ಕೆ ಇಲ್ಲದು ಅಂತ. ಅದೇ ಒಬ್ಬ ಅಧಿಕಾರಿಗೆ ಕ್ಲೀನ್ ಸ್ಟೇಟ್ ಇರೋಂತ ವ್ಯಕ್ತಿಗೆ ಇವತ್ತು ನೀವು ಕಪ್ಪು ಚುಕ್ಕೆ ಕ್ವಿಟ್ ಮಾಡಿದ್ರಲ್ಲ, ಅವ್ನ ಸರ್ವಿಸ್ ಏನಾಗಬೇಕಾಗುತ್ತೆ ಸರ್ ಅಲ್ಲಿ? ಯಾವ ತನಿಖೆ ಆಗಿತ್ತು? ಹೂ ಟೋಲ್ಡ್ ಯು? ನಾನು ಅದನ್ನೇ ಕೇಳಿದೆ, ನನ್ನ ದರ್ಶನ್ ಅದನ್ನೇ ಕೇಳಿದೆ. ಮೆಜಿಸ್ಟ್ರೇರಿಯಲ್ ಎನ್ಕ್ವೈರಿ ಅಂದ್ರಿ, ಜುಡಿಷಿಯಲ್ ಎನ್ಕ್ವೈರಿ ಅಂದ್ರಿ, ಅಥವಾ ಹೈಕೋರ್ಟ್ ಏನೋ ಹೇಳ್ತಾ ಇದೆ. ಏನು ಎನ್ಕ್ವೈರಿ ಆಗಿಲ್ಲ, ಕಮಿಷನರ್ ತಪ್ಪು ಅಂತ ಬರಲಿಲ್ಲ, ಕಬ್ಬನ್ ಪಾರ್ಕ್ ಪೊಲೀಸ್ ಇದು ಸಂಬಂಧಪಟ್ಟಿದ್ದು ಅಂತ ಬರ್ತಿಲ್ಲ, ಅಲ್ಲಿ DCP ತಪ್ಪು ಮಾಡಿದ್ರು ಅಂತ ಬರ್ತಿಲ್ಲ, ಇನ್ಚಾರ್ಜ್ ತಪ್ಪು ಅಂತ ಎಲ್ಲೂ ಬರದೇ ಇದ್ಮೇಲೆ ಕ್ರಮಗಳು ಅವ್ರಿಗೆ ಶಿಕ್ಷೆ ಕೊಟ್ಟುಬಿಟ್ಟು ಸಾರ್ವಜನಿಕವಾಗಿ ಅವಮಾನ ಮಾಡ್ದಂಗೆ ಆಗ್ಲಿಲ್ವಾ ಅದು? ಅದೇ ಸರ್ ಆಗ್ತಾ ಇರ್ತದೆ. DC ಒಬ್ಬ ಹೋಗ್ತಾರೆ ಏನಂತಾರೆ ಎನ್ಕ್ವೈರಿ ಮಾಡಕ್, ನೆನ್ನೆ ಯಾವ ಎನ್ಕ್ವೈರಿ ಸರ್, ಹೆಣ ಎಲ್ಲಿ ಬಿದ್ದಿತ್ತು ಅಂತ ನೋಡಕಂತಾನ. ಗೃಹ ಮಂತ್ರಿ ಹೋಗ್ತಾರೆ, ಎಂತಕ್ಕೆ ಹೋಗ್ತಾರೆ ಅಲ್ಲಿ? ಎಷ್ಟು ಚಪ್ಪಲಿ ರಾಶಿ ಬಿದ್ದಿದೆ, ಯಾವ್ಯಾವ ಹೆಂಗ್ ಸತ್ರು ಅಂತಾನ. ಇದೇ ಪ್ರೀವಿಯಸ್ ಆಗಿ ಹೋಗ್ಬೇಕಾಗಿತ್ತಾನೆ, ಸ್ಪಾಟ್ ವಿಸಿಟ್ ಮಾಡ್ಬೇಕಾಗಿತ್ತಾನೆ, ಎಲ್ಲಿ ಲೋಪ ಇದೆ ಏನಿದೆ ಅಂತ ಮಾಡ್ಬೇಕಾಗಿತ್ತಾನೆ. ಕಮಿಷನರ್ಗೆ ಸಸ್ಪೆಂಡ್ ಮಾಡ್ತೀರಾ, ಅದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಇನ್ಫಿನಿಟಿ ಇಂಟೆಲಿಜೆನ್ಸಿ ಆಫೀಸರ್ನ ಬೇರೆ ಒಂದು ಇದಕ್ಕೆ ವರ್ಗಾಯಿಸ್ತೀರಾ. ಮೋರ್ ರೆಸ್ಪಾನ್ಸಿಬಲ್ ವಾಸ್ ಇಂಟೆಲಿಜೆನ್ಸಿ ಆಫೀಸರ್, ವೈ ವಾಸ್ ನಾಟ್ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾಗಿತ್ತಾನೆ. ಯಾಕೆಂದ್ರೆ ಅದು ಮುಖ್ಯಮಂತ್ರಿಗಳ ಬುಡಕ್ ಬರುತ್ತೆ. ನಿಮ್ಮ ಸೇಫ್ ಗಾರ್ಡ್ಗೋಸ್ಕರ ವೈ ಆರ್ ಯು ಏನಂದ್ರೆ ಸ್ಕೇಪ್ ಗೋಟ್ ಮಾಡ್ತಾ ಇದ್ದೀರಾ? ವೈ ಆರ್ ಯು ಸ್ಪಾಯ್ಲಿಂಗ್ ಆಫೀಸರ್ಸ್ ನ? ವಾಟ್ ವಾಸ್ ಆಫೀಸರ್ಸ್ ಚಾಯ್ಸ್? ನಿಮ್ಗೆ ಹೇಳ್ತಾರಲ್ಲ ಇಲ್ಲಿ, ನಿಮ್ಗೆ ಹೇಳಿದಾರೆ ಕಡಾಖಂಡಿತವಾಗಿ ಅಂತ ಹೇಳಿದಾರಲ್ಲ. ಹಾಗಾದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ವಿಧಾನಸೌಧದ ಮುಂದೆ ಇದ್ರಲ್ಲಿ ಬಂದಿದಂತೆ ಚೌಕಟ್ಟು ಅಲ್ಲಿ ಸುರಾಗವಾಗಾಯ್ತು. ಹಾಗಾದ್ರೆ ಸುರಾಗವಾಗಾಯ್ತು ಅಂದ್ರೆ ಚೆನ್ನಾಗಾಯ್ತು ಅಂತ ಅಲ್ಲಿ ಚೆನ್ನಾಗಾಯ್ತು, ಇಲ್ಲಿ ಚೆನ್ನಾಗಿಲ್ಲ ಅಂದ್ರೆ ನೀವು ವಿಧಾನಸೌಧದ ಪ್ರೆಮಿಸಸ್ ಮಾತ್ರ ಇಂಪಾರ್ಟೆಂಟ್, ಅಲ್ಲಿ ಲಕ್ಷಾಂತರ ಜನ ಸೇರೋದಕ್ಕೆ ಬೇರೆಯವ್ರದ. ಹೂ ಇಸ್ ಹೆಡ್ ಆಫ್ ದ ಸ್ಟೇಟ್? ಯು ಆರ್ ದ ಹೆಡ್ ಆಫ್ ದ ಸ್ಟೇಟ್. ವಾಟ್ ವರ್ ಯು ಡೂಯಿಂಗ್? ಇನ್ ಸ್ಪೈಟ್ ಆಫ್ ಗೆಟಿಂಗ್ ದ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಪೀಪಲ್ ಆರ್ ಡೆಡ್ ಅಂದಾಗ ಯು ವೇರ್ ಫೋಟೋ ಶೂಟ್ಸ್ ಮಾಡ್ತಾ ಇದ್ದೀರಾ. ಫೈನ್. ದರ್ಶನ್ ಅವರೇ, ನಾವು ದುರ್ಘಟನೆ ನಡೆಯುವ ಸ್ಥಳ, ದುರ್ಘಟನೆ ನಡೆಯುವ ವಿಧಾನ, ದುರ್ಘಟನೆ ನಡೆಯುವ ವೇಳೆ, ಇದು ಯಾವುದನ್ನು ಮುಂಚೆನೇ ಗೊತ್ತಾಗೋ ಹಾಗಿದ್ದಿದ್ರೆ ಪ್ರಪಂಚದಲ್ಲೇ ದುರ್ಘಟನೆ ನಡೀತಾ ಇರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ವಿವೇಕ ಅಂತ ಒಂದಿರುತ್ತೆ, ಇದಕ್ಕಿಂತ ಹೆಚ್ಚಾಗಿ ಅನುಭವ ಅಂತ ಒಂದಿರುತ್ತೆ, ಇದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರಿಗಿಂತ ಈ ಕಾರ್ಯಕ್ರಮ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ಪೊಲೀಸರ ಮಾತು ಕೇಳಬೇಕು ಅಂತ ಒಂದಿರುತ್ತೆ. ಇದು ಯಾವುದನ್ನು ಇಲ್ಲಿ ಅಪ್ಲೈ ಮಾಡಿದೆ ನಮ್ಮ ಜೋಶ್ಗಳಲ್ಲಿ ನಾವು, ನಮ್ಮ ಖುಷಿಗಳಲ್ಲಿ ನಾವು, ನಮ್ಮ ಸೆಲ್ಫಿಗಳಲ್ಲಿ ನಾವು, ನಮ್ಮ ವೇದಿಕೆಯ ಸಂತೆಗಳಲ್ಲಿ ನಾವು ಅಂತ ಮುಳುಗಿ ಹೋಗ್ಬಿಟ್ಟಿದ್ದಾಗ ವಿಧಾನಸೌಧದ ಪ್ರಿಮೈಸಿಸಲ್ಲಿ ನಾನು ಇದರಿಂದ ಆಚೆ ಹೋಗ್ತಿದ್ದಾಗೆ ನನಗೆ ಗೊತ್ತಿಲ್ಲ. ಕೈ ಬಿಟ್ಬಿಡ್ಬಹುದಾ ಹಂಗಾದರೆ ಜನನ? ಸರ್, ಆಸ್ ಯೂಶುವಲಿ KCA ಏನು ಮ್ಯಾಚ್ಗಳನ್ನ ನಡೆಸ್ತದೆ, ಅದರ ಏನು ಟಿಕೆಟ್ ಆಗಿರ್ಬೋದು, ಒಳಗಡೆ ಭದ್ರತೆ ಇರ್ಬೋದು, ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿ KCAನೇ ತಗೊಂಡಿರೋದು ಇಲ್ಲಿ ತನಕ. ಅದು ಸರ್ಕಾರ ಮಾಡುವಂಥದ್ದಲ್ಲ ಸರ್. ಇವತ್ತು ಅವ್ರೇನು RCB ತಂಡ ಕರ್ನಾಟಕಕ್ಕೆ ಬರ್ತಾ ಇದೆ, ಮತ್ತೆ ಎಲ್ಲರೂ ಬೇರೆ ದೇಶಗಳಿಗೆ ಹೋಗುವಂಥವ್ರೆ, ಒಂದಿನೂ ಉಳಿಯುವಂಥವ್ರು ಅಲ್ಲ. ಸೊ ಆ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ನಮ್ಮ 18 ವರ್ಷ ಆದ್ಮೇಲೆ ಬಂದಿದೆ. ನೀವು ಹೇಳ್ದಂಗೆ ಅದು ಇಟ್ ಇಸ್ ನಾಟ್ ಎನಿ ಗೌರ್ಮೆಂಟ್ ಇದು ಈವೆಂಟ್ ಅಲ್ಲ, ಒಪ್ಪಣ ಎಲ್ಲದೂ ರಾಜ್ಯ ತಂಡವಲ್ಲ, ದೇಶ ತಂಡವಲ್ಲ. ದಟ್ ಈಸ್ ಟ್ರೂ. ನೀವು ಅಲಿಗೇಷನ್ ಕರೆಕ್ಟ್ ಆಗಿದೆ, ನಾನು ಇಲ್ಲ ಅಂತ ಈ ಒಂದು ಅದೊಂದು ಭಾವನಾತ್ಮಕವಾಗಿ ಸಂಬಂಧ ಇರ್ತಕ್ಕಂಥದ್ದು ನಾವು ತಕರಾರೇ ಇಲ್ಲ. ನಾನು ಸಮಾರಂಭದ ವಿರೋಧಿನಲ್ಲ ನಾನು. ಹಾಗಾಗಿ ಅದೊಂದು ಕಾರ್ಯಕ್ರಮ ಆಗ್ತದೆ ಸರ್. ಇಲ್ಲಿ ಮತ್ತಿನ್ನೊಂದು ಸೆಲ್ಫಿ ಅನ್ನುವಂಥ ವಿಚಾರ ನೀವು ಹೇಳಿದ್ಕು ಮಾನ್ಯ DK ಶಿವಕುಮಾರ್ ಅವ್ರಿಗೆ ಸೆಲ್ಫಿಯ ಅಗತ್ಯತೆ ಇಲ್ಲ ಸರ್. ಇವತ್ತು ನೀವು ಗೂಗಲ್ ಅಲ್ಲಿ ಹೂ ಇಸ್ ದ ಪವರ್ಫುಲ್ ಪೊಲಿಟಿಷಿಯನ್ ಅಂತ ಹೊಡೆದ್ರೆ ನಂಬರ್ 1 ಬರುವಂತದ್ದು DK ಶಿವಕುಮಾರ್ ಅವರು. ಇವತ್ತು ಅವರ ಟಿಪಿನಲ್ಲಿ, ಅವತ್ತಿನ ಅಫಿಷಿಯಲ್ ಟಿಪಿನಲ್ಲಿ ನಾನು DKC ಅಂತ ಹೇಳಲೇ ಇಲ್ವಲ್ಲ. ಇವತ್ತು ಸೆಲ್ಫಿ ಸಂಭ್ರಮದಲ್ಲಿ ಈಗ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಏನಾಯ್ತು ಅಂತ ಬಿಡಿಸಿ ಹೇಳ್ಬೇಕಾ ಇಲ್ಲ ವಿಜುವಲ್ ಪ್ಲೇ ಮಾಡಿ? ಸರ್ ಗೊತ್ತಿದೆ, ವಿಜುವಲ್ ಪ್ಲೇ ಮಾಡಿದ್ರೆ ಮಾಡ್ತೀನಿ ನಾನು. ಬಿಜೆಪಿ ಸೂಜಿ ಹಿಂಗೆ ಚುಚ್ಚಬೇಕಾದ್ರೆ ಮುಳ್ಳು ಎಲ್ಲಿದೆ ಅಂತ ನಾವು ಹುಡುಕ್ತಿವಿ. ಬಿಜೆಪಿ ಅಲಿಗೇಷನ್ ಏನೇನ್ ಮಾಡಿದಾರೆ ಆ ಮೂಲಕ ಹೇಳುವಂಥದ್ದು. ಅವರ ಅವತ್ತಿನ TP ಕನಕ್ಪುರ ಇದ್ದಿತ್ತು ಸರ್. ಕನಕ್ಪುರ ಯಾವುದೋ ಒಂದು ಕೋರ್ಟಿಗೆ ಹೋಗುವಂತ ಸನ್ನಿವೇಶ, ಯಾವುದೋ ಕಾರ್ಯಕ್ರಮ, ಅದು ಕೋರ್ಟ್ ಅಂದ ತಕ್ಷಣ ಏನು ಅನ್ನೋಂಗಿಲ್ಲ. ಅಲ್ಲಿಂದ ಸೀದಾ ಬರ್ತಾರೆ ಅಂತ ಗೊತ್ತಾದಾಗ ಅಲ್ಲಿ ಪ್ರೊಸೆಷನ್ ನಡಿಬಾರ್ದು, ಪೊಲೀಸರು ಹೇಳಿಕೆ ಆದ್ಮೇಲೆ ಅಲ್ಲಿ ಕನ್ನಡ ಧ್ವಜ ಕೊಟ್ಬಿಟ್ಟು ಬರ್ತಾರೆ ಸರ್. ಆಮೇಲೆ ಇನ್ನೊಂದು ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು ಸ್ಟೇಜ್ ಮೇಲೆ ಉಸ್ತುವಾರಿ ಅವರೇ ಅನ್ನುವಂಥ ಚರ್ಚೆ ಬಹಳ ನಡೀತಾ ಇದೆ ಸರ್. ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಲಿಂಗೈಕ್ಯರಾದಾಗಲೂ, ಅಂಬರೀಷ್ ಅಣ್ಣವರು ಏನು ಮರಣ ಹೊಂದಿದಾಗಲೂ,
ಅಥವಾ ಇನ್ಯಾರು ಗಣ್ಯ ವ್ಯಕ್ತಿಗಳು ಮರಣ ಹೊಂದಾಗ ಅವತ್ತು ಸಂತಾಪದ ಸಂದರ್ಭದಲ್ಲೂ ಅವ್ರು ಲೀಡ್ ತಗೊಂಡು ಕೆಲಸ ಮಾಡ್ತಾರೆ ಸರ್. ಹಾಗೇನೆ ಯಾವ್ದಾದ್ರು ಸಂಭ್ರಮ, ಯಾವುದೇ ಕಾರ್ಯಕ್ರಮಗಳಿರಲಿ ಅವ್ರು ಮಾಡ್ತಾರೆ. ಹಂಗಂತೇಳಿ ಈ ಒಂದು ಕಾರ್ಯಕ್ರಮ ಅವಘಡ ಆಗಬಾರ್ದಿತ್ತು, ಆಗಿದೆ, ಅಚಾತುರ್ಯ ಆಗಬಾರ್ದಿತ್ತು. ಇನ್ನೊಂದು ಬಿಜೆಪಿಯವರು ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ಅಂತಂದ್ರು ಸರ್. ನಮಗೆ ಬದ್ಧತೆ ಇದೆ ಸರ್. ಅವತ್ತು ಏನು ಪ್ರಶ್ನೆನೇ ಕೇಳಿಲ್ಲ. No, no, no. ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಿ. ನಾವೀಗ ದರ್ಶನ್ ಒಂದಷ್ಟು ಉತ್ತರ ಬರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನಾನು ಪ್ರಶ್ನೆ ಪತ್ರಿಕೆ ಓಪನ್ ಮಾಡಿಲ್ಲ. ಉತ್ತರ ಬರ್ದಿರೋದೆಲ್ಲ ಓದ್ಬಿಡೋದು ನಾನೇನ್ ಮಾಡ್ಲಿ? ನಾನೀಗ ನಾನೇನ್ ಕೇಳ್ತಾ ಇದ್ದೀನಿ, ಪೊಲೀಸರು ಇದಾಗಲ್ಲ ಅಂತ ಹೇಳಿದ್ಮೇಲೆ, ಇದು ಸಾಧ್ಯ ಇಲ್ಲ ಇಷ್ಟು ಇಮಿಡಿಯೇಟ್ ಆಗಿ ಅಂತ ಹೇಳಿದ್ಮೇಲೆ, ಈ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದವ್ರು ಯಾರು? ವಿಧಾನಸೌಧದ ವ್ಯಾಪ್ತಿಗೆ ಮಾತ್ರ ಮುಗಿದು ಹೋಯ್ತಾ? ಚಿನ್ನಸ್ವಾಮಿ ಕತೆ ನೋಡ್ಬೇಕಾಗಿತ್ತಲ್ವಾ ಅಂತ ಕೇಳಿದ್ರೆ ನೀವು ಚಿನ್ನಸ್ವಾಮಿಗೆ ಪೊಲೀಸ್ನ 1638 ಜನ ಪೊಲೀಸ್ನ ಇದೇ ಪೊಲೀಸ್ನವ್ರು ಭದ್ರತೆ ಕೊಟ್ರಲ್ವಾ? ಆಗಲ್ಲ ಅಂದವ್ರು ಯಾಕೆ ಕೊಡ್ತಾರೆ? ಮತ್ತೆ ಯಾಕೆ ನಿಯೋಜನೆ ಮಾಡ್ತಾರೆ? ಓಕೆ, ಅಂದ್ರೆ ಆಗಲ್ಲ ಅಂದ್ಮೇಲೆ ಯಾರಾದ್ರೂ ಹೊಡೆದಾಡ್ಕೊಂಡು ಸಾಯ್ತಾ ಇದ್ರೆ, ಗೇಟಿಂಗ್ ಎಳಿತಾ ಇದ್ರೆ, ಗೇಟಿಂಗ್ ಎಳಿತಾ ಇದ್ರೆ ಬಿಟ್ಬಿಡ್ಬೇಕು ಅವ್ರನ್ನ ಅಂತ. ರೆಸ್ಪಾನ್ಸಿಬಿಲಿಟಿ ಆಫ್ ಪೊಲೀಸ್. ಅಲ್ರಿ ಕೇಳಿಸ್ಕೊಳ್ಳಿ, ಈಗ ಆಗಲ್ಲ ಅಂತ ಹೇಳಿದ್ರಪ್ಪ. ಆಯ್ತು ಸರ್, ಪೊಲೀಸ್ ಆಗಲ್ಲ ಅಂತ ಮಾತಾಡೋಣ ಸರ್. ಈ ದೇಶದಲ್ಲಿ ಅನೇಕ ಘಟನೆ ಆಗಿದೆ ಸರ್. ಇವತ್ತು ರಾಜೀನಾಮೆ ಕೇಳ್ತಾರೆ, ನಿಮ್ ವೈಫ್ ಅಲ್ಲಿ ಅಂತ ಹೇಳ್ತಾರೆ. ಪಹಲ್ಗಾಮ್ 28 ಜನ ಸತ್ರಲ್ಲ, ಯಾರು ರಾಜೀನಾಮೆ ಕೊಟ್ಟಿದ್ದಾರೆ? ಪುಲ್ವಾಮಾ 44 ಜನ ಸತ್ರಲ್ಲ, ಯಾರು ರಾಜೀನಾಮೆ ಕೊಟ್ಟಿದ್ದಾರೆ? ರೈತರು ಪ್ರತಿಭಟನೆ ಆಯ್ತಲ್ಲ, 720 ಜನ ಸತ್ರಲ್ಲ. ಏನು ಅವ್ರು ಬರ್ದಿಲ್ದಂಗೆ ನೋಡಿ ಒಂದು ಹೇಳ್ತೀನಿ ದರ್ಶನ್, ನಿಮಗೆ ಬಿಜೆಪಿಯವರು ಆ ಥರ ರಾಜೀನಾಮೆ ಕೊಡಿ ಅಂತ ಕ್ವಶನ್ ಕೇಳಿದ್ರೆ ನೀವು ಉತ್ತರ ಕೊಡಿ. JDS ನಿಮ್ಗೆ ಒಂದು ಕೇಳಿದ್ರೆ ಉತ್ತರ ಕೊಡಿ. ನನ್ನ ಪ್ರಶ್ನೆ ಅದನ್ನೇ, ನಿಮ್ಮ ಕ್ವಶನ್ ಪೇಪರೇ ನಿಮ್ಗೆ ನಾನೇನೋ ಕೊಡ್ತಾ ನೀವೇನು ಹೇಳ್ತಾ ಇದ್ದೀರಿ? ನಿಮ್ಮ ಉತ್ತರ ಈ ಪ್ರಶ್ನೆಗಳಿಗೆ 20 ಪದಗಳಿಗೆ ಮೀರದಂತೆ ಉತ್ತರಿಸಿ. ಕೇಳಿಸ್ಕೊಳ್ಳಿ, ಇಲ್ಲಿ 20 ಪದಗಳಿಗೆ ಮೀರಬಾರ್ದಿದ್ದು. ಏನು ಅಂದರೆ ಕೇಳಿಸ್ಕೊಳ್ಳಿ ದರ್ಶನ್, ನಾನು ಕೇಳ್ತಿರೋದೇನು, ನೀವು ರಾಜೀನಾಮೆ ವಿಚಾರ, ನಾನು ರಾಜೀನಾಮೆ ಕೇಳ್ತಿಲ್ಲ. ನೀವು ಅಮಾನತು ಮಾಡ್ತಿರೋರು ನೀವು. ನಾನು ಏನು ತಪ್ಪು ಮಾಡಿದ್ರು ನೀವೇನು ಕಂಡ್ರಿ ಅವರಲ್ಲಿ? ಅಮಾನತ್ ಯಾಕೆ ನಾನು ಕೇಳ್ತಾ ಇದ್ದೀನಿ. ನೀವೇ DK ಶಿವಕುಮಾರ್ ಅಂತೀರಿ, ನೀವೇ ಇದು ಅಂತೀರಿ. ಹೆಣಗಳು ಬಿದ್ದಿದೆ, ರಕ್ಷಣೆ ಜವಾಬ್ದಾರಿ ತಗೊಬೇಕಾದ್ರೆ ಪೊಲೀಸು ಏನಂದ್ರೆ ನೀವೇ ಒಂದ್ ಹೇಳ್ತೀರಿ ಹೊಡೆದಾಡಕ್ ಬಿಡ್ತಾರ ಅಂತ ಹೇಳ್ಬಿಟ್ಟು. ಆಯ್ತು, ಜನ ಬಂದಿದ್ದಾರೆ, ಸೇರಿದ್ದಾರೆ, ರಕ್ಷಣೆಯ ಆ ನೇತೃತ್ವ ಮಾನ್ಯ ದಯಾನಂದ್ ಅವರು ವಹಿಸ್ಕೊಂಡಿದ್ರು. ಅಮಾನತ್ ಆದ ತಕ್ಷಣ ಅವ್ರು ಏನು ಸೀದಾ ಮನೆಗೆ ಹೋಗುವಂತದ್ದಲ್ಲ, ಅಗೇನ್ ದೇ ವಿಲ್ ಕಮ್ ಬ್ಯಾಕ್. ಇವತ್ತು ಕುನ್ನಾ ಅವರ ಏನು ವರದಿಯನ್ನ ಸರ್ಕಾರ ಕೇಳಿದೆ, ಒಂದು ತನಿಖೆ ಆಗ್ಬೇಕು ಅಂತೇಳಿ. ಏಕಸದಸ್ಯ ಪೀಠದಲ್ಲಿ ಹೈಕೋರ್ಟ್ ಇಂದಲೂ ತನಿಖೆ ನಡಿಬೇಕು ಅನ್ನುವಂಥದ್ದು ಸರ್ಕಾರ ನಿರ್ಧಾರ ಆಗಿದೆ. ಆಯ್ತು, ಲೆಟ್ ಇಟ್ ಕಮ್, ಎಲ್ಲ ಹೊರಗಡೆ ಬರ್ಲಿ. ಖಂಡಿತ ಅಮಾನತ್ ಮಾಡಿದವರು ಹೈಕೋರ್ಟ್ ಕುನ್ನಾ ಅವ್ರು ಅಮಾನತ್ ಮಾಡಿ ಅಂತ ಹೇಳ್ತಾ, ಅದೇ ತೀರ್ಪೇ ಬಂದಿಲ್ವಲ್ಲ, ತೀರ್ಪೇ ಬಂದಿಲ್ಲ. ಒಂದ್ ಕ್ರಮ ತಗೊಳ್ಳಿಲ್ಲ ಅಂದ್ರೂ ನೀವು ಸರ್ಕಾರ ಪ್ರಶ್ನೆ ಮಾಡ್ತೀರಾ, ಒಂದ್ ಕ್ರಮ ತಗೊಂಡ್ರು ಸರ್ಕಾರ ಪ್ರಶ್ನೆ ಮಾಡ್ತೀರಾ. ಇವತ್ತಿನ ತನಕ ಈ ಸರ್ಕಾರ ಏನ್ ಮಾಡಿದೆ? ಈ ಸರ್ಕಾರ ಗೋವಿಂದ ರಾಜು ಸರ್ಕಾರದ ಒಬ್ಬ ಪ್ರತಿನಿಧಿ, ಕಾರ್ಯದರ್ಶಿ, ಅವ್ರನ್ನು ಅವ್ರ ಹುದ್ದೆಯಿಂದ ತೆಗ್ದಿಲ್ವಾ? ಎಸ್, ನಾವೊಂದು ಕೆಲಸ ಮಾಡಿದಾಗ ತಾಳ್ಮೆಯಿಂದ ಕಾರಿ ಒಂದು 15 ದಿನ. ಇದು ಈಗ ನಾವು ಗೋವಿಂದರಾಜು ಅವ್ರನ್ನ ಕಳಿಸ್ಬಿಟ್ವಿ, ಬಿಡುಗಡೆ ಮಾಡ್ಬಿಟ್ಟು ಅವರ ಹುದ್ದೆಯಿಂದ. ಈಗ ಇವರು ಭದ್ರತೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಚಿನ್ನಸ್ವಾಮಿ ನಾನು ಗೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನೊಂದು 20 ನಿಮಿಷ ಬಿಟ್ಟಿದ್ದಿದ್ರೆ ಯಾರು ಗೇಟ್ ತೆಗಿಯೋ ಅವಶ್ಯಕತೆನೇ ಇರಲಿಲ್ಲ. ಆ ಗೇಟ್ ರಿಪೇರಿ ಮಾಡ್ಸೋಕ್ಕೆ ಒಂದು 10-15 ದಿನ ಟೈಮ್ ಹಿಡಿಯೋದು. ಗೇಟೇ ಮುರಿದೋಗ್ತಿತ್ತು, ಬಹುಶಃ ಮುರಿದೋಗ್ತಿತ್ತು ಅದು. ಆ ಫೋರ್ಸಲ್ಲಿ ಇಳಿತಾ ಇದ್ರಲ್ಲ, ಇಂಥ ಟೈಮಲ್ಲಿ ಪೊಲೀಸರ ಡ್ಯೂಟಿ ಅಲ್ವಾ ಅಂತ ಹೇಳಿದರು. ಯಾವ ಒಂದು ಇವೆಂಟನ್ನು ಅದನ್ನು ಮೊದಲೇ ಪೂರ್ವಾಗ್ರಹ ಅದ್ರ ಬಗ್ಗೆ ಹಿಂಗೆ ಆಗಬಹುದು ಅಂತೇಳಿ ಒಂದು ಆ್ಯಂಟಿಸಿಪೇಟ್ ಮಾಡಿಕೊಂಡು, ಇದೊಂದು ಮುಂಬರುವಂಥ ಅಪಾಯವನ್ನು ಮನಗಂಡು ಇದು ಬೇಡ ಸ್ವಾಮಿ ಅಂತ ಹೇಳಿದ ಮೇಲೂ ಆ ಮಟ್ಟದ ಕ್ರೌಡ್ ಬಂದುಬಿಡ್ತು. ಹೇಳಿದ್ರು ಚಿನ್ನಸ್ವಾಮಿಲಿ ಇವೆಂಟ್ ಇದೆ ಅಂದರು, ಬಂದರು. ವಿಧಾನಸೌಧದಲ್ಲಿ ಇವೆಂಟ್ ಇದೆ ಅಂದರು, ಬಂದರು. HLಯಿಂದ ತಾಜ್ ವೆಸ್ಟ್ ಎಂಡ್ ಹೋಟ್ಲಿಗೆ ಬರ್ತಿದ್ದಾರೆ ಅಂದರು, ಅಲ್ಲೂ ಜನ ಬಂದರು. ಇದು ಯಾವುದರ ಬಗ್ಗೆ ಆದರೂ ನಾನು ಹೇಳ್ತೀನಿ, ಇದೇ ಚಿನ್ನಸ್ವಾಮಿಲಿ ಮ್ಯಾಚ್ ನಡೆಯುತ್ತೆ ಸ್ವಾಮಿ, ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ. ಇದೇ ದೊಡ್ಡ ಪ್ಯಾಲೇಸ್ಕೊಂಡು ದೊಡ್ಡ ಸಮಾರಂಭ ನಡೀತವೆ ಮುಂಚಿತವಾಗಿ. ಯಾವುದಕ್ಕೆ ಪಾಸು, ಯಾವುದಕ್ಕೆ ಟಿಕೆಟು, ಆನ್ಲೈನ್ ಅಪ್ಲೈ ಮಾಡ್ಕೋ, ಸ್ಕ್ಯಾನ್ ಮಾಡು ಟಿಕೆಟನ್ನು, ಬಿಟ್ಟರೆ ಒಳಗಡೆ ಹೋಗಿಲ್ಲ ಆಚೆ ಇರು, ಎಲ್ಲ ಫ್ರೀ ಅಂತೆ, ಎಲ್ಲ ಎಂಟ್ರಿ ಅಂತೆ, ಮೊದಲು ಟಿಕೆಟ್ ಅಂತೆ, ಪಾಸ್ ಅಂತೆ. ಈ ಗೊಂದಲಗಳನ್ನು ಸಾಲಾಗಿ ಮೂಡಿಸಿ ಪೊಲೀಸರಾಗಾದರೆ ಯಾರೋ ಗೇಟ್ ಹೊಡಿತಿದ್ರೆ ಅವ್ರು ಯಾಕೆ ಬರಬೇಕಾಗಿತ್ತು ಅಲ್ಲಿಗೆ? ಪೊಲೀಸರು ಸುಮ್ಮನೆ ಇರಬೇಕಾಗಿತ್ತು ಅಂದರೆ ಆಗಲ್ಲ. ನನ್ನ ಕಣ್ಣು ಮುಂದೆ ನಾನೇ ಒಬ್ಬ ಪೊಲೀಸ್ ಆದರೆ ಯಾರ್ಯಾರಿಗೂ ಹೊಡಿತಿದ್ರೆ ನಾನು ಸುಮ್ಮನೆ ಇರ್ತೀನಾ? ಈಗ ಅವ್ರು ಬಂದವ್ರನ್ನೇ ತಪ್ಪು, ಅವ್ರು ಹೇಳಿದ್ದೇ ತಪ್ಪು. ನಾನು ಹೇಳ್ತಿರೋದೇನು ಅಂದರೆ, ಕ್ರಮ ತಗೊಳ್ಳಿಲ್ಲ, ನೀವೇ ನ್ಯಾಯಾಂಗ ತನಿಖೆ ಅಂತ ಹೇಳಿ, ನೋ ಇಶ್ಯೂ. ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಹೇಳಿದ್ರಿ, ನಾನು ತನಿಖೆ ಕೊಟ್ಟಿದ್ದೀನಪ್ಪ, ಮುಗೀತು. ಈ ಕಡೆ ತನಿಖೆನೂ ಹೇಳ್ತಾ ಇದ್ದೀರಿ ನೀವು. ನಿಮ್ಮ ಪಾಡಿಗೆ ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಅವತ್ತಿನ ಮೈಂಡ್ಗೆ ಏನು ಬರ್ತಾ ಇದೆಯೋ ಆ ಕ್ರಮಗಳು ಜರುಗಿಸ್ತಾ ಇದ್ದೀರಿ. ಯಾವುದನ್ನ ಒಂದಾಗಬೇಕಲ್ಲ ಅದರಲ್ಲಿ. ಇಲ್ಲ ಜಡ್ಜ್ಮೆಂಟ್ ಕೊಡಿ, ಇಲ್ಲ ಜಡ್ಜ್ಮೆಂಟ್ ಕೊಡುವಂಥವ್ರನ್ನ ತನಿಖೆಗೆ ಆಯೋಜನೆ ಮಾಡಿ. ಏಕಕಾಲದಲ್ಲಿ ಎರಡೂ ಮಾಡ್ಕೊಂಡು ಬರೋದು ಹೇಗೆ? ಅಟ್ ಎ ಟೈಮು ಜಡ್ಜ್ಮೆಂಟು ನಿಮ್ಮದೇ, ತನಿಖೆನೂ ನಿಮ್ಮದೇ. ತೀರ್ಪು ಕೊಟ್ಬಿಟ್ಟು ತನಿಖೆ ಮಾಡಿಸೋದ ಯಾರಾದರೂ? ತನಿಖೆ ಮಾಡಿಸಿ ತೀರ್ಪು ಬರ್ಬೇಕು ತಾನೇ? ಹಂಗಾದ್ರೆ ಹೌದು ಸರ್. ಉತ್ತರ ಹೇಳ ಸರ್. ಹಾಂ,
ಅವ್ರು ಹೇಳಿದ್ರು ಕಮಿಷನರ್ ನಾವೇನ್ ಮನೆ ಕಳ್ಸಿಬಿಟ್ಟಿದ್ದೀವಾ ಪುನಃ ಬರ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಯೋರ್ ಎನ್ಕ್ವೈರಿ ಇಸ್ ಪ್ರಿಡಿಟರ್ಮೈನ್ಡ್. ಹಂಗಂದ್ರೆ ಅವ್ರು ತಪ್ಪು ಮಾಡಿದಾರೆ ಅಂತ ಸಸ್ಪೆಂಡ್ ಮಾಡಿದ್ದೀರಾ. ಹಾಗಾದ್ರೆ ಅವ್ರು ಬರೋಷ್ಟು ಖಾತ್ರಿ ಇವಾಗ್ಲೇ ಹೆಂಗ್ ಹೇಳ್ತೀರಾ ನೀವಲ್ಲಿ? ಸರ್, ಪ್ರತಿ ತನಿಖೆನೂ ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ ಎವ್ರಿ ಇದರಲ್ಲೂ ಪ್ರಿಡಿಟರ್ಮೈನ್ ಮಾಡಿ ಹೇಳಿರುವಂತದ್ದು ಹೋಮ್ ಮಿನಿಸ್ಟರ್ಸ್. ಹೌ ಕ್ಯಾನ್ ಯು ಟೆಲ್ ಸರ್ ಪ್ರಿಡಿಟರ್ಮೈನ್ ಬರ್ತಾರೆ ಅನ್ನೋದಕ್ಕೆ? ವೈ ವಾಸ್ ಇ ಸಸ್ಪೆಂಡೆಡ್? ವೈ ವಾಸ್ ಇ ಸಸ್ಪೆಂಡೆಡ್? ಗೋವಿಂದ ರಾಜ್ ಬಗ್ಗೆ ಮಾತಾಡ್ತಾರೆ. ಅಲ್ಲೇ ಈಸ್ ಪೊಲಿಟಿಕಲ್ ಸೆಕ್ರೆಟರಿ. ಅವ್ರು ಹೇಳಿದ ಮಾತನ್ನ ಮುಖ್ಯಮಂತ್ರಿಗಳು ಕೇಳಿದ್ರು. ಹೇಳ್ತಾರೆ ಏನು ಕ್ರೀಡೆ ಬಗ್ಗೆ ಇದ್ರ ಬಗ್ಗೆ ಅವ್ರಿಗೆ ದಿವ್ಯವಾದ ನಾಲೆಜ್ ಇದೆ, ಜ್ಞಾನ ದರ್ಶನ ಇದೆ, ಅವ್ರು ಹೇಳಿದ್ ಕೇಳಿದ್ರು ಅಂತ. ಕೇಳ್ದವ್ರಿಗೆ ಹೇಳ್ದವ್ರ ರೆಸ್ಪಾನ್ಸಿಬಿಲಿಟಿ ಪ್ಲಸ್ ಕೇಳ್ದವ್ರ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸರ್? ಕೇಳ್ದವ್ರ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ದಟ್ ಇಟ್ ಶುಡ್ ಆಲ್ಸೋ ರೋಲ್ ಅಲ್ವಾ? ಅಂಡ್ ಅವ್ರ ಬಗ್ಗೆ ಹೇಳ್ತಾರೆ ಇಂಟರ್ನ್ಯಾಷನಲ್ ಏನು ಒಲಿಂಪಿಕ್ಸ್ ಪ್ರೆಸಿಡೆಂಟ್ ಫಾರ್ ಅ ಲಾಂಗ್ ಟೈಮ್. ಅವರ ಒಂದು ಇದನ್ನ ಹೇಳಕ್ ಹೋದ್ರೆ ನೀವ್ ಹೇಳ್ದಂಗೆ ತುಂಬಾ ಬಿಚ್ಚಿಡ್ಬೋದು ಸರ್ ಅದಲ್ಲಿ. ವಾಟ್ ವಾಸ್ ಹಿ ದೆನ್ ಹಿ ಫೇಸ್ ಪೊಲಿಟಿಕಲ್ ಸೆಕ್ರೆಟರಿ ಅಂದ್ರೆ ಅವ್ರು ಎಡ್ ಹೋಗ್ತಾರೆ ಅಂದ್ರೆ ಅವ್ರು ನಿಮಗೆ ಅವ್ರಿಗೆ ಮಾಹಿತಿ ಕೊಡ್ತಾರಂದ್ರೆ ಅವ್ರಿಗೂ ಮಾಹಿತಿ ಕೊರತೆ ಇತ್ತು. ಅವ್ರ ಹತ್ರ ನೀವು ಕೇಳಿದಂತ ನಿಮಗೂ ಮಾಹಿತಿ ಕೊರತೆ ಇತ್ತಲ್ಲ. ಆಮೇಲೆ ಪೊಲೀಸ್ ಶುಡ್ ಡೂ ದಟ್ ವರ್ಕ್ ಆರ್ಡರ್ ಮಾಡ್ತಾ ಇದ್ದಾರೆ. ನೋ ನೀಡ್ ಪೊಲಿಟಿಷಿಯನ್ಸ್ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಪೊಲೀಸ್ ಪರ್ಸನ್ಸ್ ಡೈಲಿ ಆಕ್ಟಿವಿಟೀಸ್. ಅವ್ರಿಗೆ ಗೊತ್ತು ಸರ್, ಅವ್ರಿಗೆ ಪ್ರಾಣವನ್ನು ಒತ್ತೆ ಇಟ್ಟು ಮಾಡ್ತಾರೆ. ಏನ್ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರಿ ಹುದ್ದೆಗೂ ರಾಜಕೀಯ ಹುದ್ದೆಗಳಿಗೂ ವ್ಯತ್ಯಾಸ ಗೊತ್ತಿರೋ ಥರ ಮಾತಾಡ್ತಾ ಇದ್ದಾರೆ ಅನೇಕರು. ನಾವು ಇವ್ರು ಕಾರ್ಯದರ್ಶಿ ಇದ್ರು ಅವ್ರು ತೆಗ್ದಿಲ್ವಾ ನಾವು ಅಂದ್ರೆ ಯಾರ ಮನೆಗೋಸ್ಕರ ತೆಗಿತಾ ಇದ್ದೀರಪ್ಪ ನೀವು? ಅವ್ರು ರಾಜಕೀಯ ಕಾರ್ಯದರ್ಶಿ ಅಷ್ಟೇನೆ ಅವರು. ಆದ್ರೆ ಒಬ್ಬ IPS ಆಗಬೇಕು ಅಂದ್ರೆ, ಒಬ್ಬ ಸರ್ಕಾರಿ ನೌಕರ ಆಗಬೇಕು ಅಂದ್ರೆ ಅವನ ಪರಿಸ್ಥಿತಿ ಇದೆಯಲ್ಲ, ಅವನ ಅನುಭವಿಸೋ ಮುಜುಗರ ಇದೆಯಲ್ಲ. ರಾಜಕೀಯ ಕಾರ್ಯದರ್ಶಿ ಬೇಕಾದ್ರೆ ಇಟ್ಕೋತೀರಾ, ಬೆಳಿಗ್ಗೆ ಸಾಯಂಕಾಲಕ್ಕೆ ಚೇಂಜ್ ಮಾಡ್ತೀರಾ, ಸಾಯಂಕಾಲ ಬೇಡ ಬೆಳಿಗ್ಗೆ ಇನ್ನೊಬ್ಬರು ಚೇಂಜ್ ಮಾಡ್ತೀರಿ. ಇದು ಸರ್ಕಾರಿ ಹುದ್ದೆಗಳು ಹಂಗಲ್ವ? ಎರಡು ಒಂದೇನಾ ಹಂಗಾದ್ರೆ? ರಾಜಕೀಯವಾಗಿ ನೇಮಿಸ್ಕೊಳ್ಳೋ ಇದಕ್ಕೂ ಸರ್ಕಾರಿ ನೇಮಕಾತಿ ಆದೇಶಗಳಿಗೂ ಒಂದೇ ಇರುತ್ತಾ ಅಂತ ಇನ್ನೊಂದು ಉತ್ತರ ಕೊಟ್ಟು ಇನ್ನೊಂದು ಹೇಳಿದ್ರು ಸರ್ ಅಲ್ಲಿ. ಬೇರೆ ಬೇರೆ ಗಣ್ಯ ವ್ಯಕ್ತಿಗಳ ಸಾವಾದಾಗ ಎಷ್ಟು ಚೆನ್ನಾಗಿ ನಿರ್ವಹಿಸಿದ್ರು ಅಂತ. ಅದು ಸಾವಾಗಿತ್ತು ಸ್ವಾಮಿ. ಇದನ್ನ ಸಾವಿನೆಡೆಗೆ ಕರ್ಕೊಂಡೋದ್ರಿ ನೀವು. ಸಾವಿನೆಡೆ ಕರ್ಕೊಂಡು ಹೋಗಿದಂತದ್ದು. ಸಾವಿನೆಡೆ ಕರ್ಕೊಂಡು ಹೋಗ್ಬಿಟ್ಟು ಸಾವಿನ ಇದು ಮಾಡಿ ಸಂಭ್ರಮಿಸ್ತೀರಾ, ರಾಜಕೀಯ ಮಾಡ್ತೀರಾ. ಯಾರಿಗೆ ಕೇಳ್ತಾ ಇರುವಂತದ್ದು? ವಿ ಆರ್ ಆಸ್ಕಿಂಗ್ ಯು ದ ರೆಸ್ಪಾನ್ಸಿಬಿಲಿಟಿ ಆಥರೈಸೇಷನ್ಸ್. ಹೂ ಆರ್ ಯು? ವಾಟ್ ಇಸ್? ಹಂಗಂದ್ರೆ DCM ಸರ್ಕಾರದ ಭಾಗ ಅಲ್ವಾ? ಅವ್ರ ಫೋಟೋ ಶೂಟ್ ಅದು ಬೇಡ. ವೈ ಡಿಡ್ ಯು ಗೋ? ಬಿಕಾಸ್ ಯು ಆರ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್. ಆಸ್ ಅ ಪಾರ್ಟ್ ಆಫ್ ದ ಗವರ್ಮೆಂಟ್ ಯು ರಿಸೀವ್. ಆಸ್ ಅ ಪಾರ್ಟ್ ಆಫ್ ದ ಗವರ್ಮೆಂಟ್ ನೀವು ಒಂದು ಅವ್ರನ್ನ ಸನ್ಮಾನ ಮಾಡಿದ್ರೆ ಆಸ್ ಅ ಪಾರ್ಟ್ ಆಫ್ ದ ಗವರ್ಮೆಂಟ್ ಯು ವೆಂಟ್ ಟು ದ KCA ಅಂತ. ಇವತ್ತು ಬಂದ್ಬಿಟ್ಟು RCB, KCA, ಆಲ್ ಅಫಿಷಿಯಲ್ಸ್, DNA ನೆಟ್ವರ್ಕ್. And what about you? What is the responsibility? Why did you go? Okay. If you are not a part of the government, if you are not part of the system, then what were you doing in that? Who told? Did you win the cup? The franchisee win the cup. Why were you holding the cup? What were you doing in the cup? Why did you kiss the cup? ಯಾರಿಗೆ ಕಿಸ್ ಮಾಡಿರೋದು? ಫೈನ್ ಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಮ್ಮನ್ನ SK ಉಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ನಿವೃತ್ತ SP ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಉಮೇಶ್ ಸರ್ ನಮಸ್ಕಾರ, ಸ್ವಾಗತ ಈ ಕಾರ್ಯಕ್ರಮಕ್ಕೆ ನಿಮಗೆ. ನಮಸ್ಕಾರ ರಮಕಾಂತ್. ಓಕೆ ಸರ್, ಈಗ ನನ್ನ ಕೈಲಿ ಒಂದು FIR ಕಾಪಿ ಇದೆ ಸರ್. ಈ FIR ಕಾಪಿನಲ್ಲಿ ತುಂಬ ಸ್ಪಷ್ಟವಾಗಿ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಹೇಳಿಬಿಟ್ಟಿದ್ದಾರೆ, ಇಲ್ಲಪ್ಪ ಈ ಥರದ್ದೆಲ್ಲ ಅರೇಂಜ್ ಮಾಡೋಕ್ಕಾಗಲ್ಲ ನಾವು. ಚಿನ್ನಸ್ವಾಮಿ ಕಡೆಯಿಂದ ಬಂದಾಗ ಜನ ಕೇಳಿದಾಗಲೂ ಕೂಡ ಅನುಮತಿ ಕೊಡಿ ಅಂತ ಕೇಳಿದಾಗಲೂ ಇದು ಕೊಡೋಕ್ಕಾಗಲ್ಲ, ನಾವು ಆಲ್ರೆಡಿ ಫುಲ್ ಎಂಟೈರ್ ನೈಟು ನಾವು ಈ ಒಂದು ವಿಜಯೋತ್ಸವದಲ್ಲಿ ಜನ ಭಾಗಿಯಾಗಿರ್ತಾರಲ್ಲ ಅವ್ರನ್ನ ನೋಡ್ಕೊಳ್ತಾ ಇರ್ತೀವಿ, ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿದ ಹೊರತಾಗಿಯೂ ಇವ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಸರ್ಕಾರ, ವಿಧಾನಸೌಧ, HAL ಏರ್ಪೋರ್ಟು, ಆನಂತರದಲ್ಲಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಲು, ಈ ಕಡೆ ಬಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಪೊಲೀಸರು ತುಂಬ ಕ್ಲಿಯರಾಗಿ ಈ ಅಪಾಯವನ್ನು ಮನಗಂಡೆ, ಇದರ ಅನಾಹುತಗಳನ್ನು ಮನಗಂಡೆ, ರಾಜಕಾರಣದಲ್ಲಿ ಅಧಿಕಾರ ಇದ್ದವರಿಗೆ ಇಂಥ ಇವೆಂಟ್ಗಳನ್ನು ಎಷ್ಟು ಮಟ್ಟಿಗೆ ನೋಡಿ ಅವರಿಗೆ ಅನುಭವ ಇತ್ತೋ ಬೇರೆ ತೂಕ. ಬಟ್ ಪೊಲೀಸ್ ಕಣ್ಣುಗಳಲ್ಲಿ ಆ ಕ್ರಿಮಿನಲ್ ಮೈಂಡ್ಗಳನ್ನು ಅಥವಾ ಕ್ರಿಮಿನಲ್ ಎಲಿಮೆಂಟ್ಸ್ಗಳನ್ನು, ಆಗುವಂಥ ಟ್ರಾಫಿಕ್ ಅನಾಹುತಗಳನ್ನು, ಮೂರವರು ವೀಕ್ ಡೇ ಇದು, ವೀಕೆಂಡ್ ಕೂಡ ಅಲ್ಲ, ರಜೆ ದಿನ ಅಲ್ಲ, ಇದೆಲ್ಲ ಮನಗಂಡೆ ಹೇಳಿರ್ತಾರೆ ಸರ್, ಸುಮ್ಮನೆ ಹೇಳಿರಲ್ಲ. ಅವ್ರ ಅನುಭವ ಇಲ್ಲಿ ಅಕ್ಷರಗಳಾಗಿ ಬದಲಾಗಿರುತ್ತೆ ಸರ್. ಇದರ ಹೊರತಾಗಿಯೂ ಮಾಡಿ ಗುಪ್ತಚರ ಇಲಾಖೆ ಫೇಲ್ ಆಗಿಬಿಡ್ತು, ಬೆಂಗಳೂರು ಪೊಲೀಸ್ ಕಮಿಷನರ್ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ, ಇವರು ಈ ಕಡೆ ನಿಂಬಾಳ್ಕರ್ ಅವರು ಹಂಗೆ ಮಾಡಲಿಲ್ಲ ಹಿಂಗೆ ಮಾಡಲಿಲ್ಲ ಅಂತ ಅವ್ರ ಮೇಲೆ ಗೂಬೆ ಕೋರ್ಸ್. ನಾನೀಗ ಇಲ್ಲಿ ತಪ್ಪೇ ನಡೆದಿಲ್ಲ ನಾನು ಹೇಳ್ತಿಲ್ಲ, ನೀವು ಒಬ್ಬರನ್ನ ಮಾತ್ರ ಇದಕ್ಕೆ ಹೊಣೆಗಾರನಾಗಿ ಮಾಡೋದಿದೆಯಲ್ಲ, ಇದೆಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ಸರ್. ನೋಡಿ, ಗುಪ್ತಚರ ಇಲಾಖೆ ಫೇಲ್ ಆಗ್ಬಿಟ್ಟಿದೆ ಏನು ಸುಳ್ಳು. ಗುಪ್ತಚಾರರು ಸರಿಯಾದಂತ ಸುದ್ದಿನೇ ಕೊಟ್ಟಿರ್ತಾರೆ, ಅದ್ ಯಾವ ಕಾರಣಕ್ಕೂನುವೆ. ಆಮೇಲೆ ಈಗ ಬಹಳ ಸುಲಭ, ಈಗೇನೆಲ್ಲ ನೋಡಿ, ನೆನ್ನೆ ದಿವಸ ಎಷ್ಟು ಜನ ಓಡಾಡಿದ್ದಾರೆ, ಎಷ್ಟು ಜನ ಟ್ರಾವೆಲ್ ಮಾಡಿದ್ದಾರೆ, ಎಷ್ಟು ಜನ ಅನ್ನುವಂಥದ್ದು ನಮ್ಗೆ ಈಸಿಯಾಗಿ ನಮಗೆ 9 ಲಕ್ಷ ಜನ ಓಡಾಡಿದ್ದಾರೆ ಮೆಟ್ರೋದಲ್ಲಿ ಅಂದ್ರೆ, ರೆಗ್ಯುಲರ್ ಆಗಿ 3 ಲಕ್ಷ. ಇನ್ ರಿಮೈನಿಂಗ್ 6 lakhs ಬಂದ್ ಇಳಿದಿದ್ದಾರೆ ಅಂದ್ರೆ, ಅವ್ರು ಬಂದ್ ಇಳಿದೆ 2 ಕಡೆ ಕಬ್ಬನ್ ಪಾರ್ಕ್ ಇಳಿತಾರೆ, ಬಂದಿಲ್ಲ ಅಂದ್ರೆ ಅಂಬೇಡ್ಕರ್ ವಿಧಾನಸೌಧ ಹತ್ರ ಇಳಿತಾರೆ. 2 ಕಡೆ ಬರ್ತಕ್ಕಂತ ಜನಪ್ರವಾಹನ ನೋಡಿದ್ರೇನೆ ಗೊತ್ತಾಗ್ತಾ ಇರ್ತದೆ ಎಷ್ಟು ಜನ ಬಂದ್ ಸೇರ್ತಾ ಇದ್ದಾರೆ. ಇಷ್ಟು ಜಾಗ ಸಾಕಾಗುತ್ತಾ ಅವ್ರಿಗೆ? ಇಷ್ಟು ಜನ ಇಷ್ಟು ಸೇರಿದ್ರೆ ಇಲ್ಲಿ ಉಸಿರಾಟ ಆಡೋಕ್ ಸಾಧ್ಯ ಆಗ್ತದ? ಅದ್ರ ಮಧ್ಯದಲ್ಲಿ ಪಕ್ಕದಲ್ಲೇ ಆ ಕಡೆ ರಾಜಭವನ ಇದೆ, ಈ ಕಡೆ ಸೈಡ್
ಹೈಕೋರ್ಟ್ ಅಲ್ಲಿ ಇದೆ, ಅದ್ರಲ್ಲಿ ಪ್ರೊಸೀಡಿಂಗ್ಸ್ ಗಳು ನಡೀತಾ ಇರ್ತವೆ. ಇಷ್ಟು ಜನಗಳನ್ನ ನಾವು ಅಲ್ಲಿ ಸೇರಿಸಿದಾಗ ಇಲ್ಲಿಗೆಲ್ಲ ಬಹಳ ತೊಂದರೆ ಆಗಲ್ವಾ ಅನ್ನುವಂತ ಈ ಗುಪ್ತಾಚಾರ ವರದಿಗಳೆಲ್ಲ ಬಂದಿರ್ತವೆ. ನನ್ನ ಲೆಕ್ಕದಲ್ಲಿ ಈ ಒಂದು ಫ್ರಾಂಚೈಸಿ ಮಾಡ್ತಕ್ಕಂಥದ್ನ ಆಯ್ತು, 18 ವರ್ಷ ಆದ್ಮೇಲೆ ಗೆದ್ರು, 18 ವರ್ಷ ಆದ್ಮೇಲೆ ಸೋತ್ರು, 18 ಸಾರಿ ಸೋತ್ರು, ಅದು ಬೇರೆ ವಿಚಾರ. ಅದು ಇದು ದೇಶದ ಕಪ್ ಏನಲ್ಲ, ದೇಶದ ಇದು ಕೀರ್ತಿ ಪತಾಕೆನ ನಾವೇನು ಎವರೆಸ್ಟ್ ಮೇಲೆ ಹಾರಿಸ್ತಕ್ಕಂಥದ್ದು ಏನ್ ಅಂತದ್ದೇನು ಇರ್ಲಿಲ್ಲ. ಇದು ಕಾರಣ ಏನಾಯ್ತು ಅಂತಂದ್ರೆ ಹಿಂದಿನ ದಿವಸ ಸುಮಾರು 64 ಕೋಟಿ ಜನ ವೀಕ್ಷಣೆ ಮಾಡಿದ್ದಂಥದ್ದ ಇದು ಬಹಳ ಅತ್ಯಂತ ಪ್ರಭಾವಿಶಾಲಿಯ ಲೀಗ್ ಆಗಿದೆ. ಇದರಲ್ಲಿ ಅತ್ಯಂತ ಹೆಚ್ಚಿಗೆ ತರುಣರು ಮತ್ತೆ ತರುಣಿಯರುಗಳು, ಅತ್ಯಂತ ಯಂಗ್ಸ್ಟರ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು. ಅಂದ್ರೆ ಆವೇಶಪೂರಿತವಾಗಿ ಅವರೆಲ್ಲ ಇನ್ವಾಲ್ವ್ ಆಗಿರ್ತಾರೆ. ಬೇರೆ ಬೇರೆ ರಾಜಕೀಯ ಮನಸ್ಥಿತಿಗಳು ಅವರಲ್ಲಿ ಬೇರೆ ಬೇರೆ ಇರ್ತವೆ. ಇವ್ರು ಆ ಒಂದು ಅವ್ರನ್ನ ಖುಷಿ ಪಡಿಸ್ಬೇಕು, ಅವ್ರಿಗೆ ನಾವು ಕರಿಬೇಕು, ಅವ್ರ ಜೊತೆ ನಾವು ಇದನ್ನೆಲ್ಲನೂ ತುಂಬಾ ಚೆನ್ನಾಗಿ ವಿಜೃಂಭಣೆ ಆಚರಿಸ್ಬೇಕು ಅಂತ ಅನ್ಬಿಟ್ಟು ಎಲ್ಲ ಬಂದ್ಬಿಡಿ ಅಂತ ಹೇಳ್ಬಿಟ್ರೆ, ಇಂದಿನ ರಾತ್ರಿ ದೀಪಾವಳಿ ಪಟಾಕಿಗಳು ಆಕಾಶದಲ್ಲಿ ಹಾರಾಟನೇ ಆಡ್ತಾ ಇದಾವೆ, ಕೆಳಗೆ ಬಿದ್ದಿಲ್ಲ, ರಾತ್ರಿ ಹೊಡಿತಾ ಇರೋದು. ಆವಾಗ್ಲೇನೆ ನೀವು ಬನ್ನಿ ಅಂತ ಹೇಳ್ಬಿಟ್ರೆ ಬೆಳಗ್ಗೆ ಪೊಲೀಸರುಗಳು ಹೋಗಿರೋದೆ ಮನೆಗೆ, ಪಾಪ 6:30, 7, 8 ಗಂಟೆಗೆ ಬೆಳಗ್ಗೆ ಮನೆಗೆ ಹೋಗಿರ್ತಾರೆ. ಮತ್ತೆ ಅವ್ರಿಗೆ ವಾಪಸ್ ನೀವು 10 ಗಂಟೆಗೆ ಬನ್ನಿ ಪೊಲೀಸ್ ಸ್ಟೇಷನ್ಗಳಿಗೆ, ಬಂದೋಬಸ್ತ್ ಇದೆ ಅಂತ ಕರೆದ್ರೆ ಯಾವನಾದ್ರೂ ಮನುಷ್ಯ ಮಾಡೋಕ್ ಸಾಧ್ಯನಾ ಹೇಳಿ ಕೆಲಸನ? ಯಾರ ಕೈಲಾದ್ರೂ ಆಗುತ್ತಾ ಅದು? ಯಾರಾದ್ರೂ ಬಂದು ನಿಂತ್ಕೊಂಡು ಒಂದ್ ಕಡೆ ಈ ಕ್ರೌಡ್ ನ ಡಿಸ್ಪರ್ಸ್ ಮಾಡೋಕ್ಕಾಗ್ತದಾ? ಇಲ್ಲ ಇಷ್ಟು ಸಡನ್ ಆಗಿ ಅವ್ರಿಗೆಲ್ಲ ಕರೆದು ಅದ್ರ ಹೊರತಾಗಿ 1400 ಜನ ಪೊಲೀಸರು ಇದ್ರು ಮೇಂಟೈನ್ ಮಾಡಕ್ ಆಗ್ಲಿಲ್ವಾ ಅಂತ ಕ್ವಶನ್ ಸರ್. ಅದ್ರ ಹೊರತಾಗಿ 1400 ಜನ ಪೊಲೀಸರು ಇದ್ರು ಮೇಂಟೈನ್ ಮಾಡಕ್ ಆಗ್ಲಿಲ್ವಾ, ಮಾಡ್ಬೇಕಾಗಿತ್ತಾರ ಅವ್ರ ಡ್ಯೂಟಿ ಅಲ್ವಾ ಅಂತ ಕ್ವಶನ್. 1400 10,000 ಜನ ಪೊಲೀಸರು ಇದ್ರು ಮಾಡೋಕ್ ಆಗ್ತಾ ಇರ್ಲಿಲ್ಲ ರಮಕಾಂತ್. 10,000 ಇನ್ನು 5,000 ಪೊಲೀಸರನ್ನ ಹೊರಗಡೆಯಿಂದ ಕರ್ಸ್ಕೊಂಡಿದ್ರು. ಈ ಒಂದು ಅಲ್ಲ, ಏನ್ ಗೊತ್ತಿರ್ಲಿಲ್ವ ಅವ್ರಿಗೆ? ಮಂಡ್ಯದಿಂದ ಕರ್ಸ್ಬೇಕಾಗಿತ್ತು, ರಾಮನಗರದಿಂದ ಕರ್ಸ್ಬೇಕಾಗಿತ್ತು, ಮೈಸೂರಿಂದ ಕರ್ಸ್ಬೇಕಾಗಿತ್ತು, ಟೈಮ್ ಇತ್ತಲ್ಲ ಅಂತ ಕೇಳಿದ್ರು ಕಾಂಗ್ರೆಸ್ ವಕ್ತಾರರು. ಸಾಧ್ಯನೇ ಇಲ್ಲ ಕರ್ಸೋದಕ್ಕೆ. ಏನ್ ಅಷ್ಟು ಸುಲಭನ? ಏನ್ ವೈರ್ಲೆಸ್ ಕೊಟ್ಟ ತಕ್ಷಣ ಎಲ್ಲ ಬನ್ನಿ 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 ಅನ್ಬಿಟ್ರೆ ಅಲ್ಲೂ ಅವ್ರದೇ ಆದಂತ ಕೆಲಸಗಳಿಗೆ ಪೊಲೀಸರುಗಳು ತೊಡ್ಕೊಂಡಿರ್ತಾರೆ. ಆ ಕೆಲಸಗಳ ಬಿಟ್ಟು ಬರೋಕ್ ಆಗುದಿಲ್ಲ. ಏನ್ ನಾವೇನು ತಕ್ಷಣನೇ ಓಡ್ ಬರೋದಕ್ಕೆ ಗಂಟೆ ಬಾರಿಸಿದ ತಕ್ಷಣನೇ ಸ್ಕೂಲಾ? ಬೇರೆ 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 ಕೆಲಸದಲ್ಲಿ ನಿರತರಾಗಿರ್ತಾರೆ. ಅವ್ರನ್ನೆಲ್ಲ ಪ್ರೊಕ್ಯೂರ್ ಮಾಡ್ಬೇಕು, ಅವ್ರನ್ನೆಲ್ಲೂ ಕರ್ಕೊಬರ್ಬೇಕು, ಅವ್ರನ್ನೆಲ್ಲ ಸೇರಿಸ್ಬೇಕು, ಅವ್ರ ಡ್ಯೂಟಿ ನೇಮಕ ಮಾಡ್ಬೇಕು, ನಿಮ್ಗೆ ಏನ್ ಕೆಲಸ ಮಾಡ್ಬೇಕು ನಾಳೆ ಏನ್ಬಿಟ್ಟು ಅಂತ ಅವ್ರನ್ನ ಕಡೆ ಇಡಬೇಕು, ಆ ಇಡಕ್ಕೆ ವ್ಯವಸ್ಥೆ ಮಾಡ್ಬೇಕು. ಬಂದಾಗೆ ರಸ್ತೆಯಲ್ಲೆಲ್ಲ ಮಲಿಕಬಿಡಕ್ ಆಗ್ಬಿಡ್ತದ? ಅದಕ್ಕೆ ವ್ಯವಸ್ಥೆ ಬೇಡವಾ? ಅದಕ್ಕೆ ಟೈಮ್ ಬೇಡವಾ? ಇದಕ್ಕೆಲ್ಲ ಬಹಳ ಅದು ಆಮೇಲೆ ಅದಕ್ಕೇನೆ ನಾವು ಕರೀದು ರಿಹರ್ಸಲ್ ಅಂತ ಕರೀದು. ನಾಳೆ ನೀನು ಇಲ್ಲಿ ನೇಮಕ ಮಾಡಿದಾಗ ನೀನ್ ಏನೇನ್ ಕೆಲಸ ಮಾಡ್ಬೇಕು, ಯಾರನ್ನ ತಡೆಗಟ್ಟಬೇಕು, ಎಲ್ಲಿ ಬಿಡಬಾರ್ದು, ಎಲ್ಲಿ ಬಿಡಬೇಕು ಅಂತ ಹೇಳೋಕೆ ಟೈಮ್ ಇಲ್ವಲ್ಲ. ಬಂದ್ರು ಅಲ್ಲಿ ನಿಂತ್ಕೊಳ್ಳಿ ಅನ್ಬಿಟ್ಟು ಪೊಲೀಸ್ ಕೆಲಸ ಮಾಡೋಕ್ಕಾಗುತ್ತೆ ಎಲ್ಲಾದ್ರೂ? ಕೊಟ್ಟಿರ್ತಕ್ಕಂಥವ್ರನ್ನ ಒಳಗಡೆ ನಾವೇ ರಿಹರ್ಸಲ್ ಮಾಡ್ಕೊಳ್ತೀವಿ 5,000 ಜನನ ಕೂರ್ಸೋದಕ್ಕೆ ಚೇರಲ್ಲಿ. ಇಲ್ಲಿ 5 ಲಕ್ಷ ಜನ ಬಂದಾಗ ನಾವ್ ಯಾವ ತರವಾದಂತ ಭದ್ರತೆಯನ್ನ ಕೊಡ್ಬೇಕಾಗ್ತದೆ. ಆಮೇಲೆ ಇವ್ರು ಮಾಡಿರ್ತಕ್ಕಂಥ KSEA ಮಾಡಿರ್ತಕ್ಕಂಥ ಬ್ಲಂಡರ್, ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಅನುಸರಿಸಿರ್ತಕ್ಕಂಥ ಕ್ರಮ ಅದು ಅತ್ಯಂತ ಹೇಯ ಕೃತ್ಯ. ಇದು ಆದಿದ್ದು ಅವರಿಂದನೇ ಆಗಿದೆ. ಇದು ಯಾವ ಕಾರಣಕ್ಕೆ ನೀವು ಸುಮ್ನೆ ಪ್ರೀ ಪಾಸ್ ಕೊಡ್ತೀವಿ, ಬನ್ನಿ ಆನ್ಲೈನ್ ಆನ್ ಮಾಡ್ಬಿಟ್ಟು ಒಳಗಡೆ ಬನ್ನಿ ಅಂದ್ರೆ ಜನ ಎಲ್ಲ ಬರಲ್ವಾ ಹೇಳಿ? ಏನ್ ಫ್ರೀ ಬಿಡ್ತಾ ಇದಾರೆ ಒಳಗಡೆಗೆ ಅಂತ ನುಗ್ಗಲ್ವಾ ಹೇಳಿ ಜನ? ಇದು ಅವ್ರ ತಲೆನಲ್ಲಿ ಏನಾದ್ರು ಒಂದ್ ಸ್ವಲ್ಪ ಬುದ್ಧಿ ಬೇಡವಾ? ಏನಾದ್ರು ಈ ತರ ಬನ್ನಿ ಅಂತ ಕರೆದು ಇದು ಏನಿಲ್ಲ, ವಿಧಾನಸೌಧ ಹತ್ರ ಆಯ್ತು, ಮುಗಿದೋಗ್ಬಿಟ್ಟಿದ್ರೆ ಚಾಪ್ಟರ್ ಕ್ಲೋಸ್ ಆಗ್ಬಿಡುದು. ಮತ್ತೆ ಯಾವಾಗ ಆ ವಿಸಿನಿಟಿಗೆ ನಾವು ಬರ್ತೀವಿ, ನೀವು ಅಲ್ಲಿ ಬನ್ನಿ ಅಂತ ಕರೆದ್ರು ಅಲ್ಲೇ ಇವರ ಗುಂಡಿಗಳನ್ನ ತೋಡ್ಕೊಂಡ್ರಿ ಇವರು. ಹೆಂಗ್ ಮಾಡೋಕ್ ಸಾಧ್ಯ ಆಗ್ತದೆ? ಆ ಪ್ರವಾಹನ ನಿಂತಿರುವಂತವ್ರನ್ನ ಪೊಲೀಸರು ತಡೆದ್ಬಿಡಕ್ ಆಗ್ತದ? ಸಫೋಕೇಟ್ ಆಗಿ ಸತ್ತೋಗ್ಬಿಡ್ತಾರೆ ಪೊಲೀಸರುಗಳು. ತಮಾಷೆನ? ಅದಾಗದೇ ಇರೋ ಕೆಲಸ ರಮಕ್ಕಂಥದ್ದು. ಸಾವಿರ ಜನ ಹೇಳಿ ಫೇಲ್ಯೂರ್ ಅಂತೂ ಯಾವ ಕಾರಣಕ್ಕೂ ಇಲ್ಲ. ಪೊಲೀಸರು ಅವ್ರ ಕೆಲಸನ ಅಟ್ಮೋಸ್ಟ್ ಶಕ್ತಿ ಮೀರಿ ಮಾಡಿದ್ದಾರೆ. ಇದಕ್ಕಿಂತ ಮಾಡೋಕ್ ಸಾಧ್ಯನೇ ಆಗುದಿಲ್ಲ. ಆದ್ರೆ ಇದನ್ನೆಲ್ಲ ಸರಿಯಾಗಿ ಮಾಡ್ಲಿಲ್ಲ ಅಂತ ಅನ್ಬಿಟ್ಟು ಅಂತ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಅತ್ಯಂತ ಎತ್ತರದಲ್ಲಿ ನಮ್ದೆಲ್ಲಾ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಆಲದ ಮರದ ರೀತಿಯಲ್ಲಿ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಅವ್ರನ್ನ ಬುಡಕೆ ಕೊಡ್ಲಿ ಇಟ್ಬಿಟ್ರೆ ತಪ್ಪದು. ಇನ್ನು ಟೈಮ್ ಇತ್ತು, ಬಹಳ ದಿವಸಗಳಿದಾವಲ್ಲ. ನಾನು ಹೇಳೋದು ಉಮೇಶ್ ಸರ್, ನಾನೊಂದು ಪ್ರಶ್ನೆ ಕೇಳಿದೆ. ಈ ಕಡೆ ತನಿಖೆಗೆ ಆದೇಶ ಮಾಡೋರು ನೀವೇ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸ್ತಿರೋ, ಮೆಜಿಸ್ಟ್ರೇರಿಯಲ್ ಎನ್ಕ್ವೈರಿ ಮಾಡಿಸ್ತಿರೋ, ನಿಮಗೆ ಬಿಟ್ಬಿಡ್ತೀನಿ ನಾನು. ಅಲ್ಲಿ ಒಂದು ತೀರ್ಮಾನ ಬಂದ್ಮೇಲಾದ್ರು, ಒಂದು ತೀರ್ಪು ಬಂದ್ಮೇಲಾದ್ರು ವೆಯ್ಟ್ ಮಾಡಿ, ಅಕಸ್ಮಾತ್ ಕಮಿಷನರ್ ತಪ್ಪಿತ್ತಪ್ಪ ಕ್ರಮ ತಗೊಳ್ಳಿ, ಇಲ್ಲ ಕಬ್ಬನ್ ಪಾರ್ಕ್ SI ತಪ್ಪಿತ್ತು, ಇನ್ಸ್ಪೆಕ್ಟರ್ ತಪ್ಪಿತ್ತು, ACP ತಪ್ಪಿತ್ತು, DCP ತಪ್ಪಿತ್ತು, ಇನ್ಚಾರ್ಜ್ ತಪ್ಪಿತ್ತು, ನೀವು ಕ್ರಮ ಜರುಗಿಸಿ, ನಮ್ಮ ತಕರಾರಿಲ್ಲ. ಎನ್ಕ್ವೈರಿಗೂ ನೀವೇ ಹೇಳ್ತಾ ಇದ್ದೀರಿ. ಆ ಎನ್ಕ್ವೈರಿ ತೀರ್ಪು ಬರೋಕ್ಕೆ ಮುಂಚೆ ನೀವೇ ಮನೆ ಕಳಿಸ್ತಾ ಇದ್ದೀರಿ ಅಧಿಕಾರಿಗಳನ್ನ. ಅಂದರೆ ಹೆಂಗಿದು ಸೈಮಲ್ಟೇನಿಯಸ್ಲಿ ಹೆಂಗೆ ಸಾಧ್ಯ ಅಂತ? ಅಲ್ಲ ನೋಡಿ,
ಇತಿಹಾಸನ ನಿರ್ಮಿಸ್ಬಿಟ್ರು ಆಕ್ಚುಲಿ. ಒಂದ್ ಯಾವ್ದು ಇತಿಹಾಸದಲ್ಲಿ ಇರ್ಲೇ ಇಲ್ಲ, ಇದು ಈ ತರದ್ ಆಗೇ ಇರ್ಲಿಲ್ಲ, ಎಂತೆಂತದ್ದಾಗಿಲ್ಲ. ಹಂಗಾದ್ರೆ ಟೆರರಿಸ್ಟ್ಗಳೆಲ್ಲ ಬಂದೆಲ್ಲ ಬಾಂಬ್ ಹಾಕ್ಬಿಟ್ರಪ್ಪ ಬಾಂಬೆ ಒಳಗಡೆ, ಕಮಿಷನರ್ ಸಸ್ಪೆಂಡ್ ಮಾಡ್ಬಿಡ್ತಾರಾ? ತಡೆದು ಇಟ್ಕೊಳ್ಳಿಲ್ಲ ನೀನು ಇಷ್ಟೊಂದು ಪೊಲೀಸ್. ಕರ್ಕರೆನೆ ಹೋದ್ರವತ್ತು ಹೇಮಂತ್ ಕರ್ಕರೆ ಅವರೇ ಸತ್ತೋದ್ರು. ಅಲ್ಲ ಏನ್ ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು, ಎಂತ ಪನಿಷ್ಮೆಂಟ್ ನೀವು ಸರಿಯಾಗಿ ಅರೇಂಜ್ ಮಾಡ್ಕೊಳ್ಳಿಲ್ಲ, ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸಸ್ಪೆನ್ಷನ್ ಎಲ್ಲಾದ್ರೂ ಉಂಟಾ? ಅದಕ್ಕೇನ್ ನಡವಳಿಗಳಿಲ್ವಾ? ಅದಕ್ಕೆ ಡಾಕ್ಯುಮೆಂಟೇಶನ್ಗಳು ಬೇಡವಾ? ಯಾರು ಮಾಡಿದ್ರು, ಹೆಂಗಾಯ್ತು, ಏನ್ ಕತೆ ನೋಡಿ. ಕೋತಿ ಕತೆ ಹೇಳ್ಬೇಕಾಯ್ತದೆ. ಮಗು ಓದ್ಕೊಂಡು ಅದೇನೋ ನೀರ್ಗೆ ಹೋಗ್ತಾ ಇರ್ಬೇಕಾದಾಗ ಕೆಳಗ್ ಕಾಲ್ಗೆ ಹಾಕೊಂಡು ಮುಂದಕ್ಕೆ ಕೊಟ್ಟೋಯ್ತಂತೆ. ಅದ್ರ ಬುಡಕ್ ನೀರ್ ಬಂದ ತಕ್ಷಣ ಮೂಗ್ನವರ್ಗೂ ನೀರ್ ಬಂತಂತೆ. ಅವಾಗ ಏನಾಗಿದೆ, ಮಗು ತೆಗೆದು ಕೆಳಗಡೆ ಕಾಲ್ಗೆ ಹಾಕೊಂಡು ಸಾಯಿಸ್ಕೊಂಡು ಹೊಟ್ಟೋಯ್ತಂತೆ. ಆ ಕತೆ ಇದು. ಯಾವಾಗ ಬುಡಕ್ ನೀರ್ ಬರ್ತಾ ಇದೆಯೋ ಅವಾಗ ಈ ಕತೆಗಳಾಗ್ಬಿಡ್ತಾವೆ. ಇಂಥವ್ರನ್ನೆಲ್ಲ ಚಾಪ್ ಮಾಡೋದು ಬಟ್ ಇದು ಸರಿ ಇಲ್ಲ ಯಾವ ಕಾರಣಕ್ಕೂ. ನಮ್ ಪೊಲೀಸ್, ನಾನು ನನಗೆ ಒಂಥರ ಬಹಳ ಬೇಜಾರು ಸಹ. ಅತ್ಯಂತ ಎತ್ತರದ ವ್ಯಕ್ತಿಗಳಿಗೆ ಯಾವುದೇ ಒಂದು ತೀರ್ಮಾನಗಳು, ಯಾವುದೇ ಎನ್ಕ್ವೈರಿಗಳಿದೆ ಸಡನ್ ಆಗಿ ಆಗ್ಬಿಟ್ಟಾಗ ಅವ್ರನ್ನ ರಕ್ಷಣೆಗೆ, ನಮ್ಮ ರಕ್ಷಣೆಗೆ ಅವ್ರು ಇರುವಂತವ್ರನ್ನೇ ಮುಗಿಸ್ಬಿಟ್ರೆ ಕತೆ ಏನಾಗ್ತದೆ? ಯಾವ ಕಾರಣಕ್ಕೂ ಮಾಡಬಾರ್ದು, ತಪ್ಪಾಗಿದೆ ಮಾಡೋದು. ಆ ತರ ಇದನ್ನ ಬಳಸಬಾರದು. ಅಂತ ಕಠೋರ ಶಿಕ್ಷೆಗಳಿಗೆ ನೀವು ಮಾಡಿ ನೋಡಿ. ನಾವಿದೀವಿ ಶಿಕ್ಷೆಗಳು ತಗೊಳ್ಳೋದಕ್ಕೆ. ನಾವು ಸರಿಯಾಗಿ ಮಾಡ್ಲಿಲ್ಲ ಅಂತ ಅನ್ನೋದು ನಾವು ರಿಸೀವ್ ಮಾಡ್ಕೊಡ್ತೀವಿ. ನಾವು ಬ್ಯಾಟಲ್ ಫೀಲ್ಡ್ ಅಲ್ಲಿ ಇರ್ತೀವಿ, ನಾವು ಫ್ರಂಟ್ ರನ್ನರ್, ನಾವು ವಾರ್ ಮಾಡ್ತೀವಿ, ನಾವು ಮುಂದೆ ಇರ್ತೀವಿ. ಅಲ್ಲಿ ಫೇಲ್ ಆದ್ರೆ ಫೇಲ್ ಅಂತ ಹೇಳಿ, ಪಾಸ್ ಆದ್ರೆ ಪಾಸ್ ಅಂತ ಹೇಳಿ ಬೇಕಾದ್ರೆ ನಮ್ಮ ಸಸ್ಪೆಂಡ್ಗಳು ಮಾಡಿ. ಅದು ಬಿಟ್ಬಿಟ್ಟು ತೀರ್ಮಾನಗಳನ್ನ ತಗೊಳ್ಳುವಂತವ್ರು, ಆಡಳಿತದಲ್ಲಿರ್ತಕ್ಕಂಥ ಅಡಿಷನಲ್ ಕಮಿಷನರ್ಗಳು, ನಾವ್ ಯಾರ ಹತ್ರ ಹೋಗ್ತೀವಿ? ತಕ್ಷಣ DCP ಹತ್ರ ಹೋಗ್ತೀವಿ, ಸಾರ್ ಹೀಗಿದೆ ಅಂತ. ಅವ್ರಿಗಿಂತ ಅಕಸ್ಮಾತ್ ಕೈ ಮೀರ್ತು ಅಂತಂದ್ರೆ ಅಡಿಷನಲ್ ಕಮಿಷನರ್ ಹತ್ರ ಹೋಗ್ತೀವಿ. ಇನ್ನೂ ಕೈ ಮೀರಿದ್ರೆ ಕಮಿಷನರ್ ಹತ್ರ ಹೋಗ್ತೀವಿ ಶೆಲ್ಟರ್ಗೆ. ನಾವು ತಪ್ಪು ಮಾಡಿಲ್ಲ ಸರ್, ನೋಡಿ ಸರ್ ಈ ತರ ನಾವು ಮಾಡಿದೀವಿ, ನಮ್ ಸರಿನೋ ತಪ್ಪೋ ನೀವು ನೋಡ್ಬಿಟ್ಟು ತೀರ್ಮಾನ ತಗೊಳ್ಳಿ ಅಂತ. ಸರಿ ಇದ್ರೆ ಸರಿ ಹೇಳ್ತಾರೆ, ತಪ್ಪಿದ್ರೆ ಅದು ಸಸ್ಪೆಂಡ್ ಮಾಡ್ತಾರೆ. ಅದು ನ್ಯಾಯಯುತ ಧರ್ಮ ಅಲ್ವಾ? ಅದು ಸರಿಯಾದಂತ ಕ್ರಮ ಅಲ್ವಾ? ಅದು ಅಂತಾನೆ ನಾವೆಲ್ಲ ಪೊಲೀಸ್ ಇಲಾಖೆನಲ್ಲಿ ಚೈನ್ ಆಫ್ ಕಮಾಂಡ್ ಅಲ್ಲಿ ಕೆಲಸ ಮಾಡೋದು. ಬೇರೆ ಇಲಾಖೆನಲ್ಲಿ ಈ ತರ ಆಗ್ಬಿಟ್ಟಿದ್ರೆ ಬಿಡ್ತಿದ್ರ? ಎಲ್ಲ ಬಾಗಿಲು ಮುಚ್ಕೊಂಡು ಕೀ ತಗೊಂಡು ಮನೆಗೆ ಹೋಗ್ಬಿಟ್ಟಿರೋರು. ಪೊಲೀಸ್ ಇಲಾಖೆ ಇದು ಅಂತ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಇಲಾಖೆ ಅಲ್ಲ ಅದು. ಯಾವ ಕಾರಣಕ್ಕೂ ಅಂತ ಅಘೋರವಾದಂತ ಕೆಲಸವನ್ನ ಪೊಲೀಸರು ಮಾಡೋದಕ್ಕೆ ಮುಂದಾಗೋದಿಲ್ಲ. ಬೇರೆ ಇಲಾಖೆ ಇದ್ರೆ ಇವತ್ತು ಒಬ್ರು ಆಫೀಸ್ ಬಾಗಿಲು ತೆಗಿತಾ ಇರ್ಲಿಲ್ಲ, ಇಂಥ ತೀರ್ಮಾನಗಳನ್ನ ತಗೊಳಕ್ ಹೋದರ್ಥ. ಇದು ನನ್ನ ಲೆಕ್ಕದಲ್ಲಿ ಕರಾಳ ದಿನ, ಸರಿ ಇಲ್ಲ. ಈ ತರ ಮಾಡಬಾರ್ದು ಖಂಡಿತವಾಗ್ಲೂ. ಮಾಡ್ಲಿ, ನಿಧಾನಕ್ಕೆ ಮಾಡ್ಲಿ, ತಕ್ಷಣವೇ ಅವಶ್ಯಕತೆ ಏನಿರ್ಲಿಲ್ಲ. ತಪ್ಪು ಬಹಳ ಇವ್ರು ಮಾಡ್ಬಿಟ್ಟಿದ್ದಾರೆ. ನಾವೆಲ್ಲ ಹೇಳಿದ್ವಿ, ಇವರೇ ಮಾಡಿಸಿದ್ದಾರೆ, ನಾವು ಕೊಡ್ತೀವಿ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂದಾಗ ಅದ ನಮ್ ತಪ್ಪಾಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರನೇ ಇದೆಲ್ಲೋ ಇದು ಪೂರ್ಣ ಪ್ರಮಾಣದ ಸತ್ಯ ಇನ್ನು ಈಚೆ ಬರಬೇಕು. ಏನು ಇದ್ರಲ್ಲಿ ಭಾಗಿಯಾಗಿದ್ದವ್ರು ಯಾರು, ಮತ್ತೆ KC ಅವ್ರನ್ನ ಯಾವ ಕಾರಣಕ್ಕೂ ಕೊಡಬಾರ್ದು. ಹಿಡಿದು ಒಂದೇ ನಿಮಿಷ ಸರ್. ಈಗ ದಿನೇಶ್ ಅವರೇ, ನಾವು ಯಾವ ಉಮೇಶ್ ಅವ್ರ ಹತ್ರ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ಚೆನ್ನಾಗಿ ನೆನಪಿರಲಿ, ಡಾಕ್ಟರ್ ರಾಜ್ಕುಮಾರ್ ಅವರು ತೀರಿಕೊಂಡಾಗ ಗಲಭೆಗಳಾದವು, ಕಲ್ಲು ತೂರಾಟ ಆಯಿತು, ಜನ ಸತ್ತರು. ಇದಾದ ಮೇಲೆ ಮುಂದೆ ಇನ್ನೂ 100 ಸಾವು ಆಗಬೇಕಾಗಿತ್ತೇನೋ ಅವತ್ತಿಗಿದ್ದಂಥ ತೀವ್ರತೆಯಲ್ಲಿ. ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವನ್ನು ಎಲ್ಲೂ ಇಡಕ್ಕೆ ಸಾಧ್ಯವಾಗದೆ ಆ್ಯಂಬುಲೆನ್ಸಲ್ಲೇ ಇಟ್ಕೊಂಡು ಗಂಟೆಗಟ್ಟಲೆ ಬೆಂಗಳೂರು ಸುತ್ತೊಡೆದಿದ್ದಾರೆ ಅಂತ ಅಧಿಕಾರಿ ಜೊತೆ ನಾವು ಮಾತಾಡ್ತಿರೋದು ಇವತ್ತಿಗೆ. ಏನಕ್ಕೆ ಹೇಳಿ? ಗಲಭೆಗಳಾಗಬಾರ್ದು. ಒಂದು ಕಡೆ ಬಾಡಿ ಇಟ್ಟರೆ ಸಾಕಪ್ಪ, ಜನ ಅಲ್ಲಿಗೆ ಬಂದುಬಿಡ್ತಾರೆ ಅನ್ನೋ ಕಾರಣಕ್ಕೆ ಆ್ಯಂಬುಲೆನ್ಸಲ್ಲಿ ಯಾವ ಅಧಿಕಾರಿಗಳ ಜೊತೆಯಲ್ಲಿ ಕರ್ನಾಟಕ ರತ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ಇತ್ತೋ ಅವ್ರ ಜೊತೆ ಮಾತಾಡ್ತಿರೋದು, ಅವರ ಬದ್ಧತೆ ಜೊತೆ ನಾನು ಮಾತಾಡ್ತಿರೋದು. ಹೀಗಿದ್ದಾಗ ಅವರು ಹೇಳ್ತಾ ಇದ್ರು, ತಪ್ಪಾಗಿತ್ತಾ, ತನಿಖೆ ಮಾಡ್ತೀರಾ, ಕ್ರಮ ಜರುಗಿಸಿ. ಇಮ್ಮಿಡಿಯೇಟ್ ಬ್ಯಾಕ್ ಟು ಬ್ಯಾಕು ಯಾವ ಗಾಬರಿಲಿದ್ದೀರಿ ನೀವು ಅಂತ. ಸರ್, ಇದರಲ್ಲಿ ಇನ್ನೊಂದೇನಂದ್ರೆ RCB ಮ್ಯಾನೇಜ್ಮೆಂಟ್ದು ತಪ್ಪಿದೆ. ಅವರು ಜನರನ್ನ ಇಲ್ಲಿ ನಾವು ಸ್ಟೇಡಿಯಂ ಒಳಗಡೆ ಅಲೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೇಟ್ನ ಕಂಪ್ಲೀಟ್ ಕ್ಲೋಸ್ ಮಾಡಿಟ್ರಲ್ಲ, ಅದೇನಾಯ್ತು, ಇಟ್ ಬಿಲ್ಡ್ಸ್ ದ ಪ್ರೆಷರ್, ಪಾಪ್ಯುಲೇಷನ್ ಪ್ರೆಷರ್. ಆಮೇಲೆ ಆ ಜಾಗದಲ್ಲಿ ಇದ್ದಂತ ನಿಯೋಜಿಸಿದಂತ ಪೊಲೀಸ್ ಅಧಿಕಾರಿಗಳು ಯಾರಿದ್ರು ಅವರು ಗೇಟ್ ಓಪನ್ ಮಾಡಿಸ್ಬೇಕು. ಯಾಕಂದ್ರೆ ನೀವು ಒಂದೇ ಸಲ ಡ್ಯಾಮ್ಗೆ ನೀರು ತುಂಬ್ದಂಗೆ ಬಿಟ್ಟುಬಿಟ್ಟು ಒಂದೇ ಸತಿ ಗೇಟ್ ಓಪನ್ ಮಾಡೋದು ಮತ್ತೆ ಅದನ್ನ ರೆಜಿಸ್ಟ್ ಮಾಡಿದ್ದು ತಪ್ಪಾಯ್ತು. ನೀವೇನು 1 hour ಮುಂಚೆ ಬಿಟ್ಬಿಟ್ಟಿದ್ರೆ ಏನು ಇವ್ರಿಗೆ ಸಮಸ್ಯೆ ಆಯ್ತಿದ್ದು ಸ್ಟೇಡಿಯಂ ಒಳಗಡೆಗೆ? ಅಲ್ಲಿಗೆ ಇದು KCA ಅವ್ರದ್ದು ತಪ್ಪಿದೆ. ಮತ್ತೆ ಡಿಸಿಷನ್ ತಗೊಳಕ್ಕೆ ಯಾಕೆ ಹಿಂದೇಟ್ ಹಾಕಿದ್ರು ಪೊಲೀಸರು? ಈಸಿ ಇರಲಿಲ್ಲ ವಿಷಯ. ಸ್ಟೇಡಿಯಂ ಒಂದು ಹಂತಕ್ಕೆ ತುಂಬೋಗಿತ್ತು, ಆಲ್ರೆಡಿ ಒಂದು ಹಂತಕ್ಕೆ ತುಂಬೋಗಿತ್ತು. ಈಗ ಒಳಗ್ ಬಿಡಕ್ಕೆ ತಾನೇ 4 ಗಂಟೆಲಿ. ಸರಿ ಆಯ್ತು, ನಿಮ್ಮ ಪ್ರಕಾರ ನೀವು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸ್ಟೇಡಿಯಂ ಒಳಗಡೆ ಜನ ಇರದೇ ಇದ್ದಿದ್ರೆ
ಒಳಗಡೆ 2 ನಿಮಿಷ ಕಾರ್ಯಕ್ರಮ ಮಾಡಿದ್ರು, 5 ನಿಮಿಷ ಕಾರ್ಯಕ್ರಮ ಮಾಡಿದ್ರು, ಜನ ಇರದೆ ಕಾರ್ಯಕ್ರಮ ಮಾಡಿದ್ರು ಅಂದ್ಕೊಂಡಿದ್ದೀರಾ ನೀವು? ಅಲ್ಲೂ ಜನ ಇದ್ದರು. ಸ್ಟೇಡಿಯಂ ಕೆಪಾಸಿಟಿ 30-35 ಸಾವಿರ ಇದ್ದಾಗ ನೀವು ಒಂದು ಟಿಕೆಟ್ ಅನೌನ್ಸ್ ಮಾಡಿದ್ದಿದ್ರೆ, ಪಾಸ್ ಅನೌನ್ಸ್ ಮಾಡಿದರೆ, ಡಿಸ್ಟ್ರಿಬ್ಯೂಟ್ ಮಾಡಿದ್ದಿದ್ರೆ ಅಷ್ಟು ಜನ ಮಾತ್ರ ಒಳಗೆ ಬರ್ತಾಯಿದ್ರು. ಸ್ಕ್ಯಾನರ್ ಇರೋದು ಒಳಗಡೆ ಬಿಡ್ತಾಯಿದ್ರು. ಇಲ್ಲ ಫ್ರೀ ಬನ್ನಿ ಅಂದಾಗ ಎಲ್ರಿಗೂ ಒಳಗಡೆ ಫ್ರೀ ಅಂತಿದ್ದಾರೆ, ಅವ್ರನ್ನ ಬಿಟ್ಟಿದ್ದಾರೆ, ನಮ್ಮನ್ನ ಯಾಕೆ ಬಿಟ್ಟಿಲ್ಲ? ಕ್ವಶನ್ ರೈಸ್ ಆಗುತ್ತಲ್ಲ ಅಲ್ಲಿ, ನಾವೇನು ತಪ್ಪು ಮಾಡಿದ್ದೀವಿ ಅಂತೇಳಿ ನುಗ್ಗಿದ್ರು. ಅವಾಗ ಗೇಟ್ ಇಲ್ಲದ್ರೆ ಗೇಟ್ ಮುರಿದಾಕ್ತಿದ್ರು. ಈಗ ನೀವು ಮೂವಿ ಟೈಮ್ ದೊಡ್ಡ ನಟರ ಮೂವಿ ರಿಲೀಸ್ ಟೈಮಲ್ಲಿ ಥಿಯೇಟ್ರಿಗೆ ಬೆಂಕಿ ಹಚ್ಚೋ ಉದಾಹರಣೆಗಳಿದೆ ರೀ, ಗಾಜುಗಳು ಪುಡಿ ಮಾಡಿರೋ ಉದಾಹರಣೆಗಳಿದೆ. ಏನು ಮಾಡ್ಬೋದಾಗಿತ್ತು ಅವರು ಅಂತ? ಅಂದ್ರೆ ಇದು ಫ್ರೀ ಬಂದುಬಿಡಿ. ಫ್ರೀ ಇದು ಕರೆದು ಎಷ್ಟು ಮಟ್ಟಿಗೆ ಸರ್? ಇದು ನಾನು ಕೇಳೋ ಸರ್, ಈಗ ನೀವು FIR ಕಾಪಿ ಮೇನ್ ಆಗಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ ಸರ್. ನಾನು ಈಗ ಸೂಕ್ಷ್ಮವಾಗಿ ಗಮನಿಸಿದೆ. Okay. ಅಲ್ಲಿ ಪೊಲೀಸ್ನವರು ಕೊಟ್ಟಿರ್ತಕ್ಕಂಥದ್ದು, ನಾವು ಪ್ರೊಸೆಷನ್ಗೆ ಅವಕಾಶ ಕೊಡಲ್ಲ, ಆದ್ರೆ ವಿಧಾನಸೌಧದಲ್ಲಿ ಮತ್ತೆ KCA ಏನ್ ಸುತ್ತಮುತ್ತ ಸೂಕ್ತ ಬಂದೋಬಸ್ತ್ ಭದ್ರತೆಯನ್ನು ಒದಗಿಸಲಾಗುವುದು ಅನ್ನುವಂತ ಲೈನ್ ಅನ್ನು ಸಹ ಪೊಲೀಸ್ನವರು ಬರ್ದಿದ್ದಾರೆ. ಆ ಎಲ್ಲ ಇದು ಅಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ನೀವು ಸೂಕ್ತವಾಗಿ ಒದಗಿಸಿದ್ರೆ, ಡ್ಯೂ ದ ರೆಸ್ಪೆಕ್ಟ್ ಆಫ್ ದಯಾನಂದ್ ಸರ್, ನಾನು ಹೇಳ್ತಾ ಇದ್ದೀನಿ ಅವಾಗಿಂದ. ಸೊ ಈ ಒಂದು ಘಟನಾವಳಿಗಳು ಆಗ್ತಾ ಇರಲಿಲ್ಲ. ಬಟ್ ಘಟನಾವಳಿ ಆಗಿದೆ, ಆದ್ರೆ ಸರ್ಕಾರ ಒಂದು ದಿಟ್ಟವಾದಂತಹ ಕ್ರಮಗಳನ್ನ ತಗೊಂಡಿದೆ. ಅವರೇನೋ ಅಂದ್ರು, ಏನೋ ಬಂದ್ಬಿಡ್ತಾರ ಇವರೇ ಎಲ್ಲ ನಿರ್ಧಾರ ಅಂತಲ್ಲ. ಇವತ್ತು ಪೂರ್ತಿ ರಾಂಗ್ ಓದ್ತಾ ಇದ್ದೀರಿ ದರ್ಶನ್. ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕೂ FIR ಇರೋದು ಪ್ರಥಮ ವರ್ತಮಾನ ವರದಿಯ ವಿವರಗಳು. ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಇನ್ನೊಂದ್ಸಲಿ ಓದ್ಬಿಡ್ತೀನಿ. ಹೋಗಿ ಸರ್, ಚೆಕ್ ಫಸ್ಟ್ ಇಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ ಏನಾಗಿದೆ, 4/6 ಅಲ್ಲಿಂದ ಓದ್ತೀನಿ. 4/6/2025 ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಕೋರಿ ಪೊಲೀಸ್ ಠಾಣೆಯಲ್ಲಿ PI ರವರಿಗೆ ಮನವಿ ಪತ್ರವನ್ನು ನೀಡಿರುತ್ತಾರೆ. ಆದರೆ ಅದಕ್ಕೆ PI ರವರು RCB ತಂಡ ಗೆದ್ದರೆ ಅಭಿಮಾನಿಗಳು ರಾತ್ರಿಡೀ ಸಂಭ್ರಮವನ್ನು ಆಚರಿಸುವವರಿದ್ದು, ಇದಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿರುತ್ತದೆ. ದಿನಾಂಕ 4/6/2025 ಮತ್ತೆ ನೀವು ತಿಳಿಸಿದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ, ನೀವು ತಿಳಿಸಿದ ರೀತಿಯಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ, ತಲೆ ಇಟ್ಕೊಳ್ಳಿ ಇದನ್ನು, ನೀವು ತಿಳಿಸಿದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಲಕ್ಷಾಂತರ ಅಭಿಮಾನಿಗಳು ಸೇರುವವರಿದ್ದು, ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ಅಡಚಣೆಯುಂಟಾಗಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗಿರುತ್ತದೆ ಎಂಬುದಾಗಿ ಕಾರ್ಯಕ್ರಮ ಆಯೋಜಕರಾದ KSC ಆಡಳಿತ ಮಂಡಳಿಯವರಿಗೆ ಮನವರಿಕೆ ಮಾಡಲಾಯಿತು. ಅನುಮತಿಯನ್ನು ನೀಡಲು ನಿರಾಕರಿಸಲಾಯಿತು. ಇನ್ನೇನು ಬೇಕು ನಿಮಗೆ? ನೀವು ಹೇಳದಂತೆ ಮಾಡೋದೊಂದು, ಹೇಳದಂತೆ ಮಾಡಿದ್ರೆ ವಾಹನ ದಟ್ಟಣೆ ಪ್ರೊಸೆಷನ್ ಆಯ್ತು. ನಾನು ಅದು ಮುಂದುವರಿದ ಭಾಗ ಕೆಳಗಿನ ಪ್ಯಾರವನ್ನು ಓದ್ದೆ. ನೀವು ವಿಧಾನಸೌಧದ ಮುಂದೆ ಮಾಡುವಂತ ಕಾರ್ಯಕ್ರಮಕ್ಕೆ ನಾವು ಸೂಕ್ತ ಬಂದೋಬಸ್ತನ್ನು ಕೊಡ್ತೇವೆ. KCM ಎಲ್ಲಿ ನಡೆಯುವಂತ ಏನು ಒಳಗಡೆಗಂತ ಅವ್ರು ಅಲೋ ಮಾಡಲ್ಲ, ಅದು ಅವರು ಪ್ರೈವೇಟ್ ಆಗಿ ನಡೆಸ್ಕೊಳ್ಳುವಂತದ್ದು. ಹೊರಗಡೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಕೊಡ್ತೇವೆ ಅಂತ ಅದೇ ಕಾಪಿನಲ್ಲಿ ಮುಂದೆ ಇರ್ತಕ್ಕಂಥದ್ದು ಸರ್. ಆ ನಂತರ ದಿನಾಂಕ 4/6/2025 ಬೆಳಗ್ಗೆ 9 ಗಂಟೆಗೆ ಮೇಲಧಿಕಾರಿಗಳು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಯೋಜನೆಯನ್ನು ತಯಾರು ಮಾಡಿ ಇದನ್ನು ಪೊಲೀಸ್ ಆಯುಕ್ತರಿಗೆ ಕಳುಹಿಸಿ ಅನುಮತಿಯನ್ನು ಪಡೆದುಕೊಂಡು ಬೆಂಗಳೂರು ನಗರದ ಎಲ್ಲಾ ವಿಭಾಗಗಳ ಠಾಣೆಗೆ ಬಂದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕರೆಯಿಸಿಕೊಂಡು ತುರ್ತಾಗಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಯಿತು. ತುರ್ತಾಗಿ ಯಾರು ಅವ್ರನ್ನ ತುರ್ತಾಗಿ ಇದ್ದ ಮಾಡಿಕೊಳ್ಳುವಂತ ವ್ಯವಸ್ಥೆಗೆ ಅವ್ರನ್ನ ದೂಡದವರು ಯಾವುದು ಈ ಸೆಲೆಬ್ರೇಷನ್ ಗೆ ಅವ್ರು ಅವಕಾಶ ಕೊಡಲ್ಲ ಅಂದಂಗೆ ಇದಕ್ಕೂ ಕೊಡಬಾರ್ದಿತ್ತು. ಓಕೆ, ಕೇಳ್ತಿದ್ವಿ. KCA ಕೊಡಬಾರ್ದಿತ್ತು. ಸರ್ಕಾರ ಬಿಟ್ಬಿಡ್ತಾ ಇಲ್ಲ. ಸರ್ಕಾರ ವಿಧಾನಸೌಧದ ಮುಂದೆ ಆಯ್ತು ಬಿಡಿ ಸರ್, KCA ಏನ್ ಮಾಡುವಂತ ಅವಶ್ಯಕತೆ ಏನಿತ್ತು? ಅವರೇ ಉಚಿತವಾಗಿ ಪಾಸ್ ನ ಅನೌನ್ಸ್ ಮಾಡ್ಬೇಕಿತ್ತು. ಅವ್ರು ಇಂತಿಷ್ಟು ಕೆಪಾಸಿಟಿ ಇದ್ದಾಗ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಬೇಕಿತ್ತು. ಪಾಸು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ, ಕ್ಲಾರಿಟಿ ಇಲ್ಲ ಸರ್. ಇವಾಗ ಕೇಳಿಸ್ಕೊಳ್ಳಿ, ಈಗ ಗೊತ್ತಿಲ್ಲದ ವಿಷಯದ ಬಗ್ಗೆ ನಾನು ಮಾತಾಡಲ್ಲ. ಹೇಳಿ ಸರ್. ಈಗ ಹೌದಪ್ಪ, ನಾನು ಪಾಸ್ ತಗೊಂಡು ಸ್ಟೇಡಿಯಂ ಒಳಗಡೆ ಹೋಗಿದ್ದೆ, ನನಗೆ 200 ರೂಪಾಯಿ ಟಿಕೆಟ್ ತಗೊಂಡು ಸ್ಟೇಡಿಯಂ ಒಳಗಡೆ ಹೋಗಿದ್ದೆ, ನನ್ನ ಬಳಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾರಾದ್ರೂ ಅಕಸ್ಮಾತ್ ವೀಕ್ಷಕರಲ್ಲಿ ಮಾಹಿತಿ ಇದ್ರೆ ನನಗೆ ಮಾಹಿತಿ ಕೊಡಿ. ಪಾಸ್ ಇತ್ತು, ಟಿಕೆಟ್ ಇತ್ತು, ಎಲ್ಲರೂ ಬಂದ್ಬಿಡಿ ಅಂತ. ನೀವು ಇಲ್ಲಿ ಎಲ್ಲರೂ ಬಂದ್ಬಿಡಿ ಅಂತ ಇದೆಯಲ್ಲ, ಇಲ್ಲಿ ವಿಧಾನಸೌಧ ಆಯಿತು, ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರೊಸೆಷನ್ ಆಯ್ತಲ್ವಾ? ಸ್ಟೇಡಿಯಂ ಒಳಗಡೆಯ ಕಾರ್ಯಕ್ರಮಕ್ಕೆ ಯಾರಿಗೆ ಪ್ರವೇಶ ಇತ್ತು, ಯಾರಿಗಿರಲಿಲ್ಲ, ಕ್ಲಾರಿಟಿ ಯಾರು ಕೊಟ್ಟಿದ್ರು? ಅಲ್ಲಲ್ಲ, ಆ ಕ್ಲಾರಿಟಿನ ಅವ್ರು ಕೊಟ್ಟಿಲ್ಲ ಸರ್. ಇನ್ನೊಂದು, ವಿಧಾನಸೌಧದ ಮುಂದೆ ಓಪನ್ ಗ್ರೌಂಡ್ ಅದು. ನೀವು ಇನ್ನೊಂದು ಪಾಯಿಂಟ್ ಕೇಳಿ. ಇದು ಹಂಗಾದ್ರೆ ನಿಮ್ಮ ಪ್ರಕಾರ ವಿಧಾನಸೌಧಕ್ಕೆ ನಮ್ಗೆ ಮುಗೀತು, ಇದು ಇಶ್ಯೂ ಇರೋದು ಬಿಟ್ವೀನ್ KSCA ಅಂಡ್ ಕಬ್ಬನ್ ಪಾರ್ಕ್ ಪೊಲೀಸ್ ಆರ್ ಪೊಲೀಸ್ ಕಮಿಷನರ್ ಅಂತ ಬರುವುದೇ ನಿಜವಾದರೆ ಯಾಕೆ ಎಲ್ಲರೂ ಸಸ್ಪೆಂಡ್ ಮಾಡ್ಕೊಂಡು ಬರ್ತಾ ಇದ್ದೀರಿ? KSCA ಮೇಲೆ ಒಂದು ದೂರ ಆಗಿರುತ್ತೆ ಇದೀಗ, RCB ಮೇಲೆ ದೂರ ಆಗಿದೆ ಇದೀಗ, ಈಗ ಪೊಲೀಸರ ವೈಫಲ್ಯ ಅಂತ ಒಂದು ದೂರ ಆಗ್ತಾ ಇದೆ, ಮೆಜಿಸ್ಟ್ರೇಟ್ ತನಿಖೆ ಅಂತ ನಡೀತಾ ಇದೆ, ಜುಡಿಷಿಯಲ್ ಎನ್ಕ್ವೈರಿ ಅಂತ ಕೊಟ್ಟಿದ್ದಾಗ ಕಾಯಿರಿ, ತಾಳ್ಮೆಯಿಂದ ವೇಟ್ ಮಾಡಿ. ವೇಟ್ ಮಾಡಲ್ಲ ನೀವು ಹಂಗಾದ್ರೆ? ಸರ್ ನೋಡಿ, ಈಗ ಸಸ್ಪೆಂಡ್ ಆಗಿದ್ದಾರೆ ಅಥವಾ ಯಾರು RCB ಮೇಲೆಲ್ಲ ಕಂಪ್ಲೇಂಟ್ ಆಗಿದೆ, ಜುಡಿಷಿಯಲ್ ಎನ್ಕ್ವೈರಿ ನಡೀತದೆ. ಲೆಟ್ ಅಸ್ ವೇಟ್. ಈಗ ಸರ್ಕಾರ ನೀವು ವೇಟ್ ಮಾಡ್ರಿ, ನಾವಲ್ಲ ರೀ, ನೀವು ವೇಟ್ ಮಾಡ್ರಿ ಫಸ್ಟ್, ನೀವು ವೇಟ್ ಮಾಡ್ರಿ ದರ್ಶನ್, ನೀವು ವೇಟ್ ಮಾಡ್ರಿ, ನೀವು ವೇಟ್ ಮಾಡ್ರಿ ಫಸ್ಟ್. ನಾವು ಪ್ರಶ್ನೆ ಮಾಡೋದು ನಿಜ, ನಮ್ಮ ಕರ್ತವ್ಯ ಅದು. ನಾವ್ ಹೇಳ್ತಿರೋದು ಏನ್ ಗೊತ್ತಾ, ಹೆಂಗ್ ಗೊತ್ತೇನ್ರಿ, ನೀವ್ ಹೇಳೋದು ಹೆಂಗ್ ಗೊತ್ತಾ, ನಾವು ಈ ಸಾವು ಹೊಣೆ ಯಾರು ಅಂತ ನಾವು ಕೇಳ್ತಿರೋದು ಎಷ್ಟು ನಿಜಾನೋ, ಹೊಣೆಗಾರರನ್ನ ಹೊಣೆ ಮಾಡಿ ಅದಕ್ಕೆ
ತನಿಖೆ ಮಾಡಿ ತೀರ್ಮಾನ ಮಾಡಿ. ಆಯ್ತು ಸರ್. ನೀವು ತಪ್ಪು ಮಾಡಿದ್ರೆ ಗಲ್ಲಿಗೇರಿಸಿ ತಕರಾರಿಲ್ಲ, ತೀರ್ಮಾನ ಇಲ್ಲಿ ಬರ್ದ್ಬಿಟ್ಟು ನೀವು ಆಮೇಲೆ ತನಿಖೆ ಅಲ್ಲಿ ಶುರು ಮಾಡಿದ್ರೆ ಮಾಡ್ಲೇಬೇಕಲ್ಲ. ಎರಡು ಯಾಕೆ ಮಾಡ್ತಾ ಇದ್ದೀರಿ? ತೀರ್ಮಾನ ಮಾಡಕ್ ನೀವ್ಯಾರು? ತೀರ್ಮಾನ ಮಾಡಕ್ ನೀವ್ಯಾರು? ಯಾಕೆ ಭದ್ರತೆ ಕೊಟ್ಟಿದ್ದವ್ರಲ್ವಾ? ಹೌದು ಸ್ವಾಮಿ, ಕೊಡಲ್ಲ ಅಂತ ಹೇಳಿರೋದು ಅವರೇ ಅಲ್ವಾ? ಆಗಲ್ಲ ಅಂತ ಸ್ವಾಮಿ. ವಿಧಾನಸೌಧ ಮತ್ತೆ ನೀವು KCR ಕೊಡ್ತೀವಿ ಅಂತ ಹೇಳಿರೋದು ಅವರೇ ಅಲ್ವಾ? ಪ್ರೆಷರ್ ಹಾಕ್ದವ್ರೆ ನೀವು ಅಂತ. ಇದು ರೆಕಾರ್ಡ್ ತೋರಿಸಿ ಸರ್, ಎಲ್ಲ ಹಾಕಿದೀವಿ ಏನು ಇವಾಗ ರೆಕಾರ್ಡ್ ನೀವು ತೋರಿಸ್ತಾ ಇರೋದು ಆಯ್ತಾ? ಎಸ್ ದೇ ಗಿವನ್ ಎ ಪರ್ಮಿಷನ್, ಯು ಆರ್ ಟೆಲ್ಲಿಂಗ್ ವಿತ್ ದ ರೆಕಾರ್ಡ್ಸ್. ಇವತ್ತು ಅವರು ಹೇಳಿ ವೈಫಲ್ಯ ಆಗಿರೋದು ಸತ್ಯ. ಇವತ್ತಿನ ತನಕ ನೀವು ಈ ಸರ್ಕಾರ ಏನ್ ಮಾಡಿದೆ ಅಂತ ಕೆಲಸ ಮಾಡಿ ಕೇಳಿದ್ದು ನೀವು ಸತ್ಯ. ಇಲ್ಲ ಒಂದು ಕೆಲಸ ಮಾಡಬೇಕು, ಹೇಳಿ ಸರ್. ಇಮಿಡಿಯೇಟ್ ಒಂದು ಕೆಲಸ ಮಾಡಿ. ಹೇಳಿ ಸರ್. ನೀವು ವಿಧಾನಸೌಧದಲ್ಲೇ ಒಂದು ಯಾವ್ದಾದ್ರು ಕಾನೂನು ಬೆಂಚ್ ಅಂತ ಒಂದು ಒಳಗಡೆ ಮಾಡ್ಕೊಂಬಿಡಿ ನೀವು. ಯಾಕೆಂದ್ರೆ ಅಲ್ಲೇ ತೀರ್ಮಾನ ಅಂದರೆ ಇಮ್ಮಿಡಿಯೇಟ್ ಜಡ್ಜ್ಮೆಂಟ್ಸು. ಯಾಕೆಂದರೆ ಕೋರ್ಟಲ್ಲಿ ಲೇಟ್ ಆಗಿಬಿಡುತ್ತೆ. ಒಂದು 5 ಅಂಗ ಅಂತ ಒಂದು ಓಪನ್ ಮಾಡಿಬಿಟ್ಟು 3-4 ಅಂಗ ಇದೆಯಲ್ಲ ಇದು ಬಿಟ್ಬಿಟ್ಟು 5 ಅಂಗ ಅಂತ ಡಿಸೈಡ್ ಮಾಡಿಬಿಟ್ಟು ಇವ್ನು ತಪ್ಪು ಮಾಡಿದ್ರೆ ಗಲ್ಲಿಗೇರಿಸು, ಇವ್ನು ತಪ್ಪು ಮಾಡಿದ್ರೆ ಗಲ್ಲಿಗೇರಿಸು, ಇವ್ನು ತಪ್ಪು ಮಾಡಿದ್ರೆ ಮನೆ ಕಳಿಸು ಅಂತ ಶಿಕ್ಷೆ ಅಲ್ಲ ಅಲ್ಲ ರೀ, ಮತ್ತೆ ಮನೆ ಕಳಿಸು. 11 ಜನ ಹೆಣ ಬಿದ್ದಾಗ ಹೌದು, ಅದನ್ನೇ ನಾನು ಕೇಳ್ತಾ ಇರೋದು. ಆ ರೆಸ್ಪಾನ್ಸಿಬಿಲಿಟಿಯನ್ನ ನೀವು ಲೀಗಲ್ ವೇನಲ್ಲೇ ಮಾಡಿ. ನಮ್ಮ ತಕರಾರಿಲ್ಲ, ನೀವು ಸಸ್ಪೆಂಡ್ ಮಾಡ್ತೀರಾ, ಒಂದು ಆಧಾರ ಇಟ್ಕೊಳ್ಳಿ. ಯಾವ ಅಧಿಕಾರಿ ಏನು ತಪ್ಪು ಮಾಡಿದ್ರೆ ಈ ಥರದ್ದಾಯಿತು, ನೀವು ಪ್ರೈಮ್ ಆಫೀಸಿಗೆ ಕೂಡ ಕನ್ಸಿಡರ್ ಮಾಡದೆ ಇನ್ನೆಲ್ಲಿ ನಮ್ಮ ಮೇಲೆ ಬಂದುಬಿಡುತ್ತೋ, ನಮ್ಮ ತಲೆಗೆ ಇನ್ನೆಲ್ಲಿ ಬಂದುಬಿಡುತ್ತೋ ಅನ್ನೋ ಸರ್, ಇದು ತಲೆಗೆ ಬರುವಂತ ನೀವು ವಿಚಾರ ನೋಡ್ರಿ, ಅಲ್ಲ. ನಾನು ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಈಗ ನೀವು ಎನ್ಕ್ವೈರಿಗೆ ಆದೇಶ ಮಾಡಿದ್ಯಾರು? ನಾನಲ್ಲ, ನಿಮ್ಮ ಸರ್ಕಾರ ಎನ್ಕ್ವೈರಿಗೆ ಆದೇಶ ಮಾಡಿ ಅವತ್ತೇ ಆನ್ ದ ಸ್ಪಾಟ್. ಸಾಯಂಕಾಲ ಬಂದರು ಮುಖ್ಯಮಂತ್ರಿಗಳು, ಬೋರಿಂಗ್ ಹೋದ್ರು, ವೈದೇಹಿಗೆ ಹೋದ್ರು, ಅಲ್ಲಿಂದ ಬಂದರು, ಪ್ರೆಸ್ ಮೀಟ್ ಮಾಡಿದ್ದಾರೆ, ಫೈನ್, ಸಂತೋಷ ಆಯ್ತಪ್ಪ. DC ಬರುತ್ತೆ, ತನಿಖೆ ಮಾಡ್ತಾ ಇದ್ದಾರೆ, ಓಕೆ. ಅದಾಯಿತು. ಮತ್ತೊಂದು ಡಿಸಿಷನ್ ಚೇಂಜು ಅಥವಾ ಅಡಿಷನಲ್ ಆ್ಯಡೆಡ್ ಜುಡಿಷಿಯಲ್ ಎನ್ಕ್ವೈರಿ ಅಂತ ಹೇಳಿದ್ರಿ, ಫೈನ್, ಅದು ಆಯಿತು. ಆದರೆ ಈ ಅಮಾನತುಗಳು ಅಂತ ಸೀರಿಯಸ್ ಆಗಿ ಬರ್ತಾ ಇದೆಯಲ್ಲ, ಇದು ಯಾವ ಧಾವಂತಕ್ಕೆ ತಗೊಂಡ್ರೆ ನೀವು ಅಂತ ಅದು ಅಷ್ಟೇ ಪಾಯಿಂಟ್ ನಂದು. ಈಗ ಸರ್, ನಾವು ಪ್ರಾಕ್ಟಿಕಲಿ ಕಣ್ಮುಂದೆ 11 ಜನ ಸತ್ತಿದ್ದಾರೆ ಸರ್, ಅಲ್ಲಿ ಗೇಟ್ ಮುರಿದಿದ್ದಾರೆ ಸರ್, ಅವಘಡ ಆಗಿದೆ ಸರ್, 56 ಜನ ಏನೋ ಗಾಯಗೊಂಡಿದ್ದಾರೆ ಸರ್. ಇಲ್ಲಿ ನಾವು ಭದ್ರತೆ ಕೊಡ್ತೀವಿ ಅನ್ನುವಂಥದ್ದು ಆನ್ ರೆಕಾರ್ಡ್ ಅವರು ಹೇಳಿದ್ದಾರೆ ಸರ್. ಯಾವುದು ಆ 2 ಇವೆಂಟಿಗೆ ಪ್ರೊಸೆಷನ್ ಕೊಡಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾವು ಆ ಬಸ್ ಹತ್ತೋದಕ್ಕೂ ಬಿಟ್ಟಿಲ್ಲ, ನಾವು ಕೊಡೋದಿಲ್ಲ ಅಂತಾನು ಹೇಳಿದ್ವಿ. ಅದನ್ನ ಮೀರಿ ಅವ್ರು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ಇಲ್ಲ ಒದ್ದೊಳಿಕ್ ಆಗ್ತಾ ಇದ್ವಿ. ಯಾರು RCB ಏನು ಇದಿರುತ್ತೆ ಮ್ಯಾನೇಜ್ಮೆಂಟು ಬಿಡ್ತಾನೂ ಇರಲಿಲ್ಲ. ಇವತ್ತೇನು ನಿರ್ಧಾರ ಸರ್ಕಾರ ತಗೊಂಡಿದೆ, ಕೆಲವರು ಮಾಧ್ಯಮದವರು ಕೇಳ್ತಾ ಇದ್ರಿ ಸರ್ಕಾರದ ಹಾಗಂತ ಕೇಳಿದ್ರು ಅಂತ ಹೇಳ್ಬಿಟ್ಟು ಈ ನಿರ್ಧಾರ ಅಲ್ಲ. ಅಲ್ಲಿ ಏನು ಗೃಹ ಸಚಿವರಿಗೋ ಅಥವಾ ಮುಖ್ಯಮಂತ್ರಿಗಳಿಗೋ ಲೋಪ ಆಗಿರೋದು ಕಂಡು ಬಂದಿರೋ ಕಾರಣವಿರಬಹುದು, ಅವರ ಅಮಾನತ್ತಾಗಿರ್ತಕ್ಕಂಥದ್ದು ಸರ್. ದಿನೇಶ್, ಈ ಇಡೀ ವಿಚಾರದಲ್ಲಿ ನಾವೇನಾಗುತ್ತೆ, ಒಂದು ಎಕ್ಸಾಂಪಲ್ ಕೊಡ್ತೀವಿ ನಾವು ನಿಮಗೆ. ನಮ್ಮದು ಆಫೀಸ್ ಅಂತ ಅಂದ್ಕೊಳ್ಳಿ. ಒಂದು ಆಫೀಸ್ನ ಕ್ಯಾಂಟೀನಿಗೆ ಒಂದು 50 ಜನ ಕೆಪಾಸಿಟಿ ಇರಬಹುದು, 100 ಜನ ಕೆಪಾಸಿಟಿ ಇರಬಹುದು. ಆಗಲ್ಲ, ಅದ್ರ ಮೇಲೆ ಆಗಲ್ಲ ಅಂತ ನಾವು ಹೇಳ್ಬೋದು. ನಮ್ಮ ಕೆಪಾಸಿಟಿ ಇಷ್ಟೇ ಅಂತ ಹೇಳ್ತೀವಿ. ಇಲ್ಲ ಅರ್ಜೆಂಟ್ ಆಗಲೇಬೇಕು, ಜನ ಬಂದ್ಬಿಡ್ತಾ ಇದ್ದಾರೆ ಅಂತೇನೋ ಬಂದುಬಿಟ್ಟಾಗ ಇನ್ನೇನು ಮಾಡ್ತೀರಿ? ಅನಿವಾರ್ಯವಾಗಿ ಅವರು ಆ ಬಂದೋಬಸ್ತ್ ವ್ಯವಸ್ಥೆ ಮಾಡಲೇಬೇಕು. ಈಗ ಉಮೇಶ್ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಲ್ಲಿ 10,000 ಪೊಲೀಸರು ಇದ್ದಿದ್ದರು 8 ಲಕ್ಷ 6 ಲಕ್ಷ 7 ಲಕ್ಷ ಜನನೆಲ್ಲ 10,000 ಪೊಲೀಸರು ಕೂಡ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಮತ್ತು ಪೊಲೀಸರಿಗೆ ಚಂದ ಅಲ್ಲ ಇದು. ನಮ್ಮ ಕಡೆ ಚಂದ ಅಂತ, ಚಂದನ ಇದು ಅಂತಾರೆ, ಚಂದ ಅಲ್ಲ ಇದು. ಯಾರೋ ಬರಲಿ, ಒಂದು ಗಲಾಟೆ ಆಗಲಿ, ನಾವು ಲಾಠಿ ತೊಗೊಂಡು ಹೊಡೆಯೋಣ, ಹೆಣ್ಣುಗಳು ಹಿಂಗೆ ಎತ್ಕೊಂಡು ಹೋಗೋಣ, ಅಥವಾ ಹಿಂಗೆ ಮೂರ್ಛೆ ಹೋದವ್ರನ್ನ ಎತ್ಕೊಂಡು ಹೋಗೋಣ, ನಮ್ಮ ಮೇಲೆ ತಲೆ ಮೇಲೆ ಹಾಕೊಂಡು ಅವ್ರಿಗೆ ಅಂದಾಜಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಮನುಷ್ಯನ ಜ್ಞಾನ ಕೈ ಕೊಡ್ಬೋದಂತೆ, ಅನುಭವ ಕೈ ಕೊಡಲ್ಲ ಅವನಿಗೆ. ಅವನು ವಿದ್ಯೆ ಕೈ ಕೊಡ್ಬೋದು, ಅವನಿಗೆ ಜ್ಞಾನವೂ ಕೈ ಕೊಡ್ಬೋದು. ಅವನ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಕೆಂಡವು ಅದು ಕೈ ಮುಟ್ಟಿದಾಗ ಸುಡುತ್ತದೆ ವಿದ್ಯೆ. ಕೆಂಡ ಮುಟ್ಕೊಂಡು ಸುಟ್ಕೊಂಡು ಬಬೆ ಬರ್ಸ್ಕೊಂಡಿರ್ತಾನಲ್ಲ, ಅವನು ಚೆನ್ನಾಗಿ ಗೊತ್ತಿರ್ತದೆ, ಅದು ಮುಟ್ಬೇಡಪ್ಪ ಅಂತ ಹೇಳ್ತಾನೆ. ಟ್ರೈ ಮಾಡ್ತೀನಿ ಅಂತ ಯಾರು ಓದ್ಬಿಟ್ಟಿರೋನು, ನನಗೇನು ಸುಡಲ್ಲ ಅಂತ. ಆ ಕೆಲಸ ಪೊಲೀಸರು ಮಾಡೋಕ್ಕಾಗಲ್ಲ. ಮತ್ತು ಅವ್ರನ್ನ ನಾವು ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀವಿ? ಏನಾದರೂ ನಮ್ಗೆ ಅವರೇ ಬರಬೇಕ್ರಿ. ಏನಾದರೂ ಆಗಲಿ, ನಮ್ಮ ಮನೆಗಳು ಒಂದು ಫಂಕ್ಷನ್ ನಡೀತಾ, ಒಂದು ಕ್ರಿಕೆಟ್ ಟೂರ್ನಮೆಂಟಾ, ಒಂದು ರಾಜಕೀಯ ಒಂದು ರ್ಯಾಲಿನ, ಪ್ರತಿಭಟನೆನ, ಹೊಸ ವರ್ಷದ ಆಚರಣೆನ, ಒಂದು ಜಾತ್ರೆನ, ಪರಿಷೆನ, ಅಲ್ಲಾಗೋ ಅನಾಹುತಗಳ, ಅದರ ಬಗ್ಗೆ ಕಾಳಜಿಗಳ, ಯಾರೋ ಕುಡಿದು ಗಲಾಟೆ ಮಾಡೋಣ, ಯಾರೋ ಅಪಘಾತ ಮಾಡೋಣ, ಎಲ್ಲದಕ್ಕೂ ಅವರೇ ಬೇಕಿದ್ದು. ಕೊನೆಗೆ ನಾವು ಅವರನ್ನೇ ಮನೆ ಕಳಿಸ್ಬಿಟ್ಟಾಗ ಉಳ್ಕೊಳ್ಳೋದು ಯಾರು ಅಂತ ನನ್ನ ಪಾಯಿಂಟ್. ಇದು ಟೋಟಲಿ ಪಾಪ ಏನು ನಿಷ್ಠಾವಂತ ಅಧಿಕಾರಿಗಳಿಗೆ ಒಂದು, ಈಗ ಪೊಲೀಸೇ ಅಂತಾರೆ, ಅವ್ರೇನು ಇಷ್ಟು ದಿವಸ ನಿಷ್ಠಾವಂತರ ಕೆಲಸ ಮಾಡಿದ್ದಕ್ಕೆ ಏನು ಸಿಕ್ತು ಅಂತ ಕೇಳ್ತಾರೆ. ಆ ಒಂದು ಕ್ವಶನಿಗೆ ಅರೈಸ್ ಆಗ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಮತ್ತೆ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಬಂದಾಗ ಏನಾಗುತ್ತೆ, ಆಬ್ಜೆಕ್ಟಿವ್ಸ್ ಅಲ್ಲಿ ಅದು ಮೇನ್ ಥಿಂಗ್ ಇಸ್ ಅ ಕೋಆರ್ಡಿನೇಷನ್ ವರ್ಕ್. ಯಾಕಂದ್ರೆ ಯಾರೋ ಒಬ್ರು ಮಾಡೋ ಅಂಥದ್ದಲ್ಲ, ಸರ್ಕಾರ ಇನ್ವಾಲ್ವ್ ಆಗಿದೆ, ಪೊಲೀಸ್ ಇನ್ವಾಲ್ವ್ ಆಗಬೇಕು,
ಈವೆಂಟ್ ಆರ್ಗನೈಸರ್ ಇನ್ವಾಲ್ವ್ ಆಗಬೇಕು, ಪಬ್ಲಿಕ್ ಪ್ರಾಬ್ಲಮ್ಸ್ಗಳು ನೋಡಬೇಕು. ಯಾಕಂದ್ರೆ ಇದು ವೀಕ್ ಡೇಸು, ಎಲ್ಲ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಆಫೀಸಿಂದ ಎಲ್ಲ ಆಫೀಸ್ಗೆ ಹೋಗಿರ್ತಾರೆ ಎಷ್ಟೋ ಜನ, ಅವ್ರು ವಾಪಸ್ ಅವ್ರ ಮನೆಗೂ ಹೋಗ್ಬೇಕು. ಇವೆಲ್ಲ ಇಂಟೆನ್ಷನ್ ತಗೊಂಡು ಟ್ರಾಫಿಕ್ ಕಮಿಷನರು ಕೂಡ ಇದಕ್ಕೆ ಒಪ್ಪಿಲ್ಲ, ಅವರು ನಾವು ಕೊಡಲ್ಲ ಇದಕ್ಕೆ. ಯಾಕಂದ್ರೆ JDS ಒಂದು ಸಮಾವೇಶ ಆಗಿದ್ದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ, ಅದಾದಾಗ ಸುಮಾರು ಟ್ರಾಫಿಕ್ ಜಾಮ್ ಆಗಿ 2,500 ಬಸ್ಗಳು ಬಂದು ಕಂಪ್ಲೀಟ್ 12 ಗಂಟೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಮನೆ ಸೇರಿದ್ದಾರೆ ಜನ. ಅವತ್ತು ಹೈಕೋರ್ಟ್ ಒಂದು ಆರ್ಡರ್ ಮಾಡಿದೆ, ಯಾವುದೇ ಒಂದು ಸಮಾರಂಭ ಆಗ್ಬೇಕು ಅಂದ್ರೆ ಟ್ರಾಫಿಕ್ ಕಮಿಷನರ್ ಇಂದ ಪರ್ಮಿಟ್ ಆದ್ರೆ ಮಾತ್ರ ಸಮಾವೇಶಗಳು ಅಥವಾ ಈ ತರ ಗ್ಯಾದರಿಂಗ್ ಗಳನ್ನ ಮಾಡಬೇಕು ಅಂತ. ಇಲ್ಲಿ ಟ್ರಾಫಿಕ್ ಕಮಿಷನರು ಕೂಡ ಇದನ್ನ ಸಾರಾಸಟ್ಟಾಗಿ ಅವರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ, ಏನು ನಾವು ಮೆರವಣಿಗೆಗೆ ಕೊಡೋದಿಲ್ಲ, ಅವಕಾಶ ಕೊಡೋದಿಲ್ಲ ಅಂತ ಅವರು ಕೂಡ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇವೆಲ್ಲ ಇದ್ದು ಕೂಡ ಈ ಸರ್ಕಾರ ಇವತ್ತು ಇವರ ಏನಾಯ್ತು ಅಂದ್ರೆ ಎಮೋಷನಲ್ ಕ್ಯಾಚು. ಇವತ್ತೇನು ಕಾಂಗ್ರೆಸ್ ಏನು ಫಾಲೋ ಮಾಡ್ತಾ ಇದೆ ಅಂದ್ರೆ ಬಿಜೆಪಿನ ಫಾಲೋ ಮಾಡ್ತಾ ಇದೆ. ಬಿಜೆಪಿ ಏನು ಮಾಡುತ್ತೆ, ಯಾವುದೋ ಎಮೋಷನಲ್ ರಾಮ ಮಂದಿರ ತಗೊಳ್ಳೋದು, ಕುಂಭಮೇಳ ತಗೊಳ್ಳೋದು, ಅದರಿಂದ ಓಟ್ನ ಕಾನ್ಸಂಟ್ರೇಟ್ ಮಾಡೋಕೆ ಟ್ರೈ ಮಾಡೋದು. ಅದೇ ರೀತಿ ಇವತ್ತು DK ಶಿವಕುಮಾರ್, ಸಿದ್ದರಾಮಯ್ಯನವರು ಇವರೆಲ್ಲ ಯಾವ ಲೆವೆಲ್ಗೆ ಹೋಗ್ಬಿಟ್ರು ಅಂದರೆ ಈ IPL ಟೂರ್ನಿಂದ ಕಂಪ್ಲೀಟ್ ಎಮೋಷನಲ್ನ ಜನರನ್ನ ಎಮೋಷನ್ನ ನಾವು ವೋಟ್ ಬ್ಯಾಂಕ್ ಕನ್ವರ್ಟ್ ಮಾಡ್ಕೊಬಿಡ್ಬೋದು. ಇದಕ್ಕೆ ನಾವು ಇವ್ರನ್ನೆಲ್ಲ ಸೇರಿಸ್ಕೊಬಿಟ್ಟು ವಿಧಾನಸೌಧದ ಮುಂದೆ ಎಲ್ಲ ಫಂಕ್ಷನ್ ಮಾಡಿಬಿಟ್ರೆ 2028 ಮೇ ಜೂನ್ ಎಲೆಕ್ಷನ್ಗೆ ಇದೆಲ್ಲ ನೆನಪಿರ್ತದೆ ಜನಗಳಿಗೆ. ಸುಬ್ರಹ್ಮಣ್ಯ ಸ್ವಾಮಿನೇ ಹೇಳಿದ್ದಾರೆ, ಡೆವಲಪ್ಮೆಂಟ್ ಇಂದಂತೂ ನಾವು ಜನರನ್ನ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಎಮೋಷನಲ್ ಇಂದ ಅಷ್ಟೇ ನಾವು ಜನರನ್ನ ಅಟ್ರಾಕ್ಟ್ ಮಾಡೋಕ್ಕಾಗೋದು. ಇದಕ್ಕೆ ವಾಜಪೇಯಿ ಅವ್ರನ್ನ ಗೆಲ್ಸಿದ್ರ ಜನಗಳು ಇಲ್ಲ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಹೇಳಿದ್ದಾರೆ. ಅದೇ ಕಾನ್ಸೆಪ್ಟ್ಗೆ ಇವ್ರು ಹೋಗಿದ್ದಾರೆ. ಇದು 2028 ಏಪ್ರಿಲ್ ಮೇನಲ್ಲಿ ನಡೆಯುವಂತಹ ಚುನಾವಣೆಗೆ ಮೊದಲೇ ಇದನ್ನು ಮನಗಂಡು ಇದು ನಮಗೆ ಓಟಾಗಿ ಎನ್ಕ್ಯಾಶ್ ಆಗುತ್ತೆ ಅಂತೇಳಿ ಸರ್ಕಾರ ಇವ್ರನ್ನ RCB ಅಭಿಮಾನಿಗಳಿಗಿಂತ ಸರ್ಕಾರಕ್ಕೆ ಜೋಶ್ ಜಾಸ್ತಿ ಇತ್ತು ಅಂತ ದಿನೇಶ್ ಹೇಳೋ ಲೆಕ್ಕಾಚಾರ. BJP ಫಾಲೋ ಮಾಡ್ತಾ ಇದ್ದಾರೆ, BJP ಮಾರ್ಗದಲ್ಲಿ ನಡೀತಾ ಇದ್ದಾರೆ ಎಮೋಷನಲಿ ಅಂತ. ದೇಶದ ಅಸ್ಮಿತೆಗೂ ಈ ತರ ಪಬ್ಲಿಸಿಟಿ ಸೆಂಟ್ಗೂ ತುಂಬಾ ವ್ಯತ್ಯಾಸ ಇದೆ ಸರ್. ಅಂಡ್ ಆಲ್ವೇಸ್ ದ ಪಬ್ಲಿಕ್ ಮೆಮರಿ ಇಸ್ ಶಾರ್ಟ್ ಅಂತಾನು ಎಲ್ಲರಿಗೂ ಗೊತ್ತಿರೋಂಥದ್ದೇನೆ. ನೀವು ಮಾಡಿದ್ರೆ ಅಸ್ಮಿತೆ, ಇವ್ರು ಮಾಡಿದ್ರೆ ನೀವು ಮಾಡಿದ್ದೆಲ್ಲ ಅಸ್ಮಿತೆನೆ. ಇದಕ್ಕೂ ಕನೆಕ್ಟ್ ಮಾಡುವ ಡೆವಲಪ್ಮೆಂಟ್ ಬಗ್ಗೆ ಹೋಗಿರುವಂತದ್ದು ಅಸ್ಮಿತೆನೆ ನಿಮ್ಮ ಕಾಲದಲ್ಲಿ ಸರ್. ಹೌದು ಸರ್, ದೇಶದ ಅಸ್ಮಿತೆನೆ ಅದು. ಕಾಲ್ ತುಳಿತಾನು ದೇಶದ ಅಸ್ಮಿತೆ ರಾಮನ್ ಬಗ್ಗೆ ಅವ್ರು ಹೇಳಿದಂಥದ್ದು, ನಾನು ರಾಮನ್ ಬಗ್ಗೆ ಹೇಳಿದಂಥದ್ದು, ಶ್ರೀರಾಮನ್ ಬಗ್ಗೆ ಹೇಳಿದಂಥದ್ದು. ಮತ್ತೆ ಸರ್ ಇವ್ರಿಗೆ ಹೇಳ್ತಾ ಇರುವಂತದ್ದು ಏನಂದ್ರೆ, ನೀವು ಪದೇ ಪದೇ ಕೇಳ್ತಾ ಇದ್ದೀರಾ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್. ನಿಮ್ಮ ಒಂದು ಪತ್ರದ ಒಂದು ಏನಂತಾರೆ ಲೆಟರ್ ನ ಓದ್ಕೊಂಡು ಪಾಪ ಕಾಂಗ್ರೆಸ್ ಭಕ್ತರು ಇವಾಗ ಅವರು ಜ್ಞಾನೋದಯ ತರ ಏನೋ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡ್ತಾ ಇದ್ದಾರೆ. ಸರ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಲ್ಲ, ಜನರು ಮಾಡ್ತಾ ಇರುವಂತದ್ದು. ಜನರು ಮಾತ್ರ ಉತ್ತರ ಕೊಡ್ರಿ, ಪೊಲಿಟಿಷಿಯನ್ಸ್ ನ ಬಿಡ್ರಿ, ರಾಜಕೀಯ ವ್ಯಕ್ತಿಗಳನ್ನ ಬಿಡ್ರಿ, ಇವತ್ತು ಪೊಲಿಟಿಷಿಯನ್ಸ್ ಬಿಡ್ರಿ, ಜನರು ಮಾತು ಹೇಳ್ತಾರೆ. ಜನರ ಬಗ್ಗೆ ಏನ್ ಹೇಳ್ತಾ ಇರೋದು, ಜನಾಕ್ರೋಶ ಇರೋದು ಏನ್ರ ಬಗ್ಗೆ, ಸರ್ಕಾರದ ನೀತಿ ಬಗ್ಗೆ ನಾವ್ ಹೇಳ್ತಾ ಇಲ್ಲ, ಜನ ಹೇಳ್ತಾ ಇರೋದು. ಜನ ನಿಮ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಸರ್ ನೀವು ಎಷ್ಟೋ ಕಾರ್ಯಕ್ರಮಗಳು ಹೋಗಿ ನೋಡ್ಬೇಕಾದಾಗ್ಲೂ ಜನ ಎಷ್ಟೋ ಸತಿ ಪೊಲೀಸರ ವಿರುದ್ಧ ಇದ್ದಿದ್ದಂಥದ್ದನ್ನೇ ನಾವು ನೋಡಿದಂಥದ್ದು. ಇವತ್ತು ಇದೇ ಸಾಮಾಜಿಕ ಜಾಲತಾಣದಲ್ಲಿ ಐ ಸ್ಟ್ಯಾಂಡ್ ವಿತ್ ದಯಾನಂದ್, ವಿ ಸ್ಟ್ಯಾಂಡ್ ವಿತ್ ಪೊಲೀಸ್ ಕಮಿಷನರ್. ಯಾಕೆ ಜನರಿಗೆ ಕಾಣಿಸ್ತಾ ಇದೆ, ಜನರಿಗೆ ಕಾಣಿಸೋದು, ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಸರ್? ಅದಕ್ಕೆ ಏನ್ ಹೇಳ್ಬೇಕು? ನೀವು ಜನರಿಂದ ಬಂದಿದ್ದು ಅಂತ ಹೇಳಲ್ಲ. ಇಟ್ ಈಸ್ ದ ವಾಯ್ಸ್ ಆಫ್ ದ ಪೀಪಲ್. ವಾಯ್ಸ್ ಆಫ್ ದ ಪೀಪಲ್ ಇಸ್ ಗವರ್ಮೆಂಟ್ ಹ್ಯಾಸ್ ಮೇಡ್ ದ ಮಿಸ್ಟೇಕ್. ಗವರ್ಮೆಂಟ್ ಅದಕ್ಕೆ ಉತ್ತರದಾಯಿ ಆಗ್ಬೇಕಾಗತ್ತೆ. ಯಾರು ಅದನ್ನ ನಡೆಸ್ತಾ ಇದ್ದಾರೆ, 3 ದೊಡ್ಡ ಏನು DCM, CM, ಗೃಹ ಮಂತ್ರಿಗಳು, ಅದಕ್ಕೆ ರೆಸ್ಪಾನ್ಸಿಬಿಲಿಟೀಸ್ ಆಗ್ಬೇಕಾಗತ್ತೆ. ಯಾಕೆ ಅವ್ರ ಹೊಣೆಗಾರಿಕೆ ಹೋಗ್ತಾ ಇಲ್ಲ ಅಂತ ಜನಕ್ಕೆ ಹೇಳ್ತಾ ಇದಾರೆ. ಜನಕ್ಕೆ ಉತ್ತರ ಹೇಳ್ತಾರೆ, ಬರೀ ನುಂಚ್ಕೊಳ್ತಾರೆ ಹೇಳ್ತಾ ಇದಾರಲ್ಲ ಸರ್. ಮೆಜಿಸ್ಟ್ರೇಟ್ ಎನ್ಕ್ವೈರಿ, ಜುಡಿಷಿಯಲ್ ಸರ್ 2000 ಹಿಂದಿಂದ ಕಾಂಗ್ರೆಸ್ ಒಂದು ಇದರಿಂದನೂ ಇವಾಗಿಂದನೂ ಮೇಟಿಯಿಂದ ಮೂಡಾವರೆಗೂ ಬರೀ ಅಧಿಕಾರಿಗಳನ್ನೇ ಪೊಲಿಟಿಷಿಯನ್ಸ್ ಇವರ ಸರ್ಕಾರದವರು ಯಾರು ಇಲ್ಲ. ಮೇಟಿಯಿಂದ ಮೂಡಾವರೆಗೂ ನೀವು ರಿಟ್ ಮಾಡ್ಕೊಳ್ಳಿ ಸರ್. ಏನೇ ತಪ್ಪಾದ್ರೂ ಅಧಿಕಾರಿಗಳ ಸಾವಾಗಬೇಕು, ಅಧಿಕಾರಿಗಳ ರಾಜೀನಾಮೆ ಆಗ್ಬೇಕು, ಇಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬಿಡ್ಬೇಕು. ಅಂದ್ರೆ ಅಧಿಕಾರಿಗಳನ್ನೇ ತಪ್ಪಾಗುವಂತದ್ದು ಇವರಿಂದ ಏನು ಆಗ್ಲೇ ಇಲ್ವಾ ಸರ್? ಅದಲ್ಲಿ ಫೈನ್ ನಾನು ಚರ್ಚೆ ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದರ್ಶನ್, ಈಗ ಇಡೀ ವಿಚಾರದಲ್ಲಿ ಏನಾಗುತ್ತೆ, ನಮ್ದು ಯಾರ್ದು ತಕರಾರಿಲ್ಲ. ಈಗ ನಾವೇನು RCBಗೆ ಇಲ್ಲಿ ಯಾರೂ ವಿರೋಧ ಇಲ್ಲ, ಸಂಭ್ರಮಾಚರಣೆಗೂ ನಾವು ಯಾರೂ ವಿರೋಧ ಇಲ್ಲ. ಒಂದು ಪ್ಲ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ್ತು ಒಂದು ತೀರ್ಪು ಬರಲಿಕ್ಕಿಂತ ಮುಂಚಿತವಾಗಿಯೇ ಈ ಥರ ಕೆಲವು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಬಿಡೋದು, ಕೆಲವು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಬಿಡೋದು ಇದೆಯಲ್ಲ, ಇದು ತರಾತುರಿ ನಿರ್ಧಾರ ಆಯಿತು. ಸರ್ಕಾರ ತನ್ನ ಮೇಲೆ ಬರ್ತಾ ಇದ್ದಂಥ ಬಾಣಗಳನ್ನು ಆ ಸಿಟ್ಟಿಗೆ ತನ್ನ ಕುರ್ಚಿ ಉಳಿಸ್ಕೊಳ್ಳೋಕೆ ಈ ಕಡೆ ತಿರುಗಿಸ್ಬಿಡ್ತು ಅಂತ ನಿಜಾನ ಇದು? ಸರ್ಕಾರಕ್ಕೆ ಯಾವುದೂ ಸಿಟ್ಟಿಲ್ಲ ಸರ್. ಬಾಣ ಬಿಡುವಂಥದ್ದು ವಿರೋಧಿಗಳ ಸರ್ವೇ ಸಾಮಾನ್ಯ ಕೆಲಸ, ಅದು ನಿತ್ಯ ನಿರಂತರ.
ಅದಕ್ಕೂ ನಾವೇನು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಆದ್ರೆ ಸಸ್ಪೆನ್ಷನ್ ಆಗ್ತಾ ಇರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದು ಮೊದಲಲ್ಲ. ಕಮಿಷನರ್ ಮೊದಲಾಗಿರ್ಬೋದು, ಆದ್ರೆ ಪೊಲೀಸ್ನವರು ಯಾವುದೇ ಘಟನಾವಳಿಗಳಾದಾಗ ಆ ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದು ನಡೆದು ಬಂದಿರತಕ್ಕಂಥದ್ದು. ಇವತ್ತು ನಾವೇನಾದ್ರೂ ಇದನ್ನ ಶುರು ಮಾಡಿದ್ರೆ ಬಿಜೆಪಿ ಅವ್ರ ಕಾಲದಲ್ಲೂ ಆಗಿದೆ, JDS ನವ್ರ ಕಾಲದಲ್ಲೂ ಆಗಿದೆ ಸರ್. ಮತ್ತೆ ಘಟನೆ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಇವತ್ತು ಯಾರು ನಮ್ಮನ್ನ ಇಲ್ಲಿ ತನಕ ಪ್ರಶ್ನೆ ಮಾಡ್ತಾ ಇದ್ರು, ಇವತ್ತು ಈ ವರ್ಷನ್ಲಿ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಟೀಕೆಗಳು ಯಾವತ್ತು ಸಾಯ್ತವೆ ಸರ್. ಇವತ್ತು ಜನ ಹೋಗಿದ್ದಾರೆ, ಅದು ಆಗ್ಬಾರ್ದಿತ್ತು, ಸಮಯದ ಅಭಾವ ಇತ್ತು, ಅದನ್ನು ಒಪ್ಕೊಳ್ತೀನಿ. ಸಣ್ಣಗೆರೆ ಪಕ್ಕ ದೊಡ್ಡಗೆರೆ ಹೇಳ್ಬಿಡೋದು ಅಂತ ನಿಮ್ ಕತೆ. ಇಲ್ಲ. ದೊಡ್ಡಗೆರೆ ಬಗ್ಗೆ ಮಾತಾಡ್ಲಿ ಆಗ ಅಂತ. ಇಲ್ಲ ಸಮಯದ ಅಭಾವ ಇತ್ತು ಸರ್. ಸಮಯದ ಅಭಾವ ಇತ್ತು. ಅದು BCCIನವರು ಇಷ್ಟು ತರತುರಿ ಕಳಿಸಬಾರ್ದಿತ್ತು, ಅಥವಾ ನಾಡಿಗೆ ನೀವು ಅದನ್ನ ಒತ್ತಿ ಹೇಳ್ತೀನಿ. ಅವರೇನು ರಣಜಿ ಟ್ರಾಫಿ ತಂದಿಲ್ಲ, ಈ ಒಂದು RCB ಆದ್ರೂ ಸಮೇತ 18 ವರ್ಷದಿಂದ ಈ ಸರಿ ಕಪ್ ನಮ್ದೆ ಪ್ರತಿ ವರ್ಷ ಕನ್ನಡಿಗರು ಅದೊಂದು ಭಾವನಾತ್ಮಕವಾಗಿ ಬೆಸ್ತಿದ್ರು ಸರ್. ಅದು ರಿಯಾಲಿಟಿ ಹೌದು. ಅದಾಗಿ ಅವ್ರ ಶೆಡ್ಯೂಲ್ ಏನಾಗಿತ್ತು ಆಟಗಾರರದ್ದು ಗೊತ್ತಿಲ್ಲ. ಮತ್ತೆ ಬಂದಿರೋರು ನಾ ಮೊದಲೇ ಹೇಳಿದೆ, ಇಂಡಿಯನ್ ಟೀಮ್ನ ಪ್ರತಿನಿಧಿಸಿದಂತ ವ್ಯಕ್ತಿಗಳೇ ಬಂದಿದ್ದವರು ಹೆಚ್ಚಿನವರು ಸರ್. ಹಾಗಾಗಿ ಇದು ಇಲ್ಲಿ ಯಾರಾದರೂ ಕಾರ್ಯಕ್ರಮದ ವಿರೋಧಿಗಳಿದ್ರ, ಸಂಭ್ರಮದ ವಿರೋಧಿಗಳಿದ್ರ, ಸಂತೋಷದ ವಿರೋಧಿಗಳಿದ್ರ? ಯಾಕೆಂದರೆ ಈ ಪಾಯಿಂಟ್ ಆ ಕಡೆ ಯಾರಿಗೂ ಆ ಥರ ಸಂದೇಶ ಹೋಗದೇ ಇರಲಿ ಅಂತ ನನ್ನ ಕಾಳಜಿ. ನಾವು ಯಾರೂ ಕೂಡ ಒಬ್ಬರು ಪ್ರಶಸ್ತಿ ಗೆದ್ದಾಗ ಅದನ್ನು ಸನ್ಮಾನಿಸಬಾರ್ದು, ಅವ್ರಿಗೊಂದು ಖುಷಿ ಪಡಿಸಬಾರ್ದು, ಒಂದು ಅಭಿನಂದನೆ ತಿಳಿಸಬಾರ್ದು ಅಂತ ಇಲ್ಲಿ ಯಾರೂ ಇಲ್ಲ. ಆಯೋಜನೆ, ಕ್ರಮ, ನಡೆದುಕೊಂಡಂಥ ರೀತಿ, ಯಾರ ಅರ್ಜೆನ್ಸಿಗಳೇನಿತ್ತು, ಸೈಮಲ್ಟೇನಿಯಸ್ಲಿ ಪ್ಯಾರಲಿ ಒಂದು ಕಡೆ ವಿಧಾನಸೌಧ, ಒಂದು ಕಡೆ ಚಿನ್ನಸ್ವಾಮಿ, ಒಂದು ಕಡೆ ಪರೇಡು, ಒಂದು ಕಡೆ ಬಂದು ತಾಜ್ ವೆಸ್ಟ್ ಎಂಡ್ ಹೋಟೆಲ್, ಒಂದು ಕಡೆ HAL, ಈ ಒಂದು ಮಾರ್ಗಗಳಿದೆಯಲ್ಲ, ಅಟ್ ಎ ಟೈಮ್ ಬೆಂಗಳೂರನ್ನು ದಿಕ್ಕಿಡಿಸ್ಬಿಡ್ತದೆ. ನೀವು ನೋಡಿದ್ದೀವಿ, ಅದು ಸ್ವಲ್ಪ ಮೆಟ್ರೋ ಸ್ಟೇಷನ್ ಇದ್ದರೆ ಯಾರಾದರೂ ವಿಡಿಯೋ ಅಲ್ಲಿ ಪ್ಲೇ ಮಾಡ್ರಪ್ಪ. ಅಲ್ಲಿ ಮೆಟ್ರೋ ಸ್ಟೇಷನ್ ನಾವುಗಳೇ ಕಟ್ಕೊಂಡಿರೋ ಮೆಟ್ರೋ ಸ್ಟೇಷನ್, ನಮ್ಗಳದೇ ಅನುಕೂಲಕ್ಕೆ. ನಾಳೆ ಮೆಟ್ರೋ ಸ್ಟೇಷನ್ ಹೋದರೆ ಆಟೋದಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ 2 ಪಟ್ಟು ಕೇಳ್ತಾರೋ 3 ಪಟ್ಟು ಕೇಳ್ತಾರೋ ನಮ್ಗೆ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಆಟೋದು ಮೆಟ್ರೋದು ಒಂದೇ ಆಗಿದೆ, ಅದು ಬೇರೆ ವಿಚಾರ. ಆ ನೋಡಿ, ಆ ಮೆಟ್ರೋದಲ್ಲಿ ಒಂದು ಕ್ರಮ ಅಂತ ಇರುತ್ತೆ. ಇದು ಈ ಒಂದು ವಿಚಾರದಲ್ಲಿ ಸರ್ಕಾರ ಜನ ಮಾತಾಡಾಯಿತು. ಇದರಲ್ಲಿ ಇವರು ನಾವೇನು ಮಾಡಬೇಕೀಗ? ಇದರ ಪಾಲುದಾರರು ಅಂತ ಬಂದಾಗ ಆಯಿತು, ಪೊಲೀಸ್ ಆಯಿತು, ಸರ್ಕಾರ, ತನಿಖೆ ಎಲ್ಲ ಆಯಿತು. ನಮ್ಮ ಜನ, ನಮ್ಮ ಸಾರ್ವಜನಿಕರು ಕೂಡ, ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಸ್ವಲ್ಪ ಸಂಯಮ ತೋರಿಸಿದ್ದಿದ್ರೆ ಇದೆಲ್ಲದರ ಆಚೆಗೂ ಒಂದು ಸಣ್ಣ ತಾಳ್ಮೆ, ಒಂದು ವ್ಯವಧಾನ, ಒಂದು ಸಂಯಮ ತೋರಿಸಿದ್ದಿದ್ರೆ ಮನುಷ್ಯನನ್ನು ತುಳಿದು ಸಾಯಿಸುವ ಜಗತ್ತಿನ ಏಕೈಕ ಜೀವಿ ಮನುಷ್ಯ ಮಾತ್ರ. ಇನ್ಯಾವುದೇ ಕುಲಕೋಟಿ ಪ್ರಾಣಿಗಳಲ್ಲಿ ತನ್ನದೇ ಕುಲದ ಒಂದು ಪ್ರಾಣಿಯನ್ನು ಇನ್ನೊಂದು ಪ್ರಾಣಿ ತುಳಿದು ಸಾಯಿಸಿರೋದ್ರ ಬಗ್ಗೆ ನಾನು ಕೇಳಿಲ್ಲ. ಇದು ನಾವು ಮಾಡಿದ್ದು ತಪ್ಪು ಅಲ್ವಾ? ಮನುಷ್ಯನದು ತಪ್ಪಿಲ್ವ, ಜನಗಳದ್ದು ತಪ್ಪಿಲ್ವ ಇದರಲ್ಲಿ ಅಂತ? ಖಂಡಿತವಾಗ್ಲೂ ಇದೆ ಸರ್. ಯಾಕಂದ್ರೆ ಸರ್ಕಾರಕ್ಕೆ ಹೆಂಗ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೋ ಅದು ನೋಡಿ, ಏನು ಅದಕ್ಕೊಂದು ವ್ಯಾಲ್ಯೂ ಇಲ್ಲ, ಒಂದಿಲ್ಲ. ಅಲ್ಲಿಂದ ಎಗರುತ್ತಿದ್ದಾರೆ, ಹಾರ್ತಿದ್ದಾರೆ. ಅಂದರೆ ಇದರಲ್ಲಿ ಅಬಾಲ ವೃದ್ಧರಾದಿಯಾಗಿ ಲಿಂಗ ತಾರತಮ್ಯ ಇಲ್ಲ, ಇಲ್ಲಿ ಜಾತಿ ತಾರತಮ್ಯ ಇಲ್ಲ, ವಯಸ್ಸಿನ ತಾರತಮ್ಯ ಇಲ್ಲ, ಯಾವ ತಾರತಮ್ಯಗಳು ಇಲ್ಲದೆ ಎಲ್ಲ ತಾರತಮ್ಯಗಳನ್ನು ಭೇದಿಸಿ ಒಂದು ಉದಾಹರಣೆ ಕೊಡ್ರಪ್ಪ ನಮಗೆ. ಅದರಲ್ಲಿ ಲಿಂಗ ತಾರತಮ್ಯ ಇಲ್ಲ, ಜಾತಿ ತಾರತಮ್ಯ ಇಲ್ಲ, ವಯಸ್ಸಿನ ತಾರತಮ್ಯ ಇಲ್ಲ, ಚಿಕ್ಕವರು ದೊಡ್ಡವರು ಎಂಥದೂ ಇಲ್ಲ. ಒಂದು ಘಟನೆ ತೋರಿಸಪ್ಪ ಅಂತ ಈ ವಿಡಿಯೋ ಪ್ಲೇ ಮಾಡ್ಬಿಡ್ತೀನಿ ನಾನು. ಸರ್, ಸರ್ಕಾರಕ್ಕೆ ಹೆಂಗ್ ಬದ್ಧತೆ ಇರಬೇಕಾಗಿತ್ತು, ಸಾರ್ವಜನಿಕರಿಗೂ ಅದೇ ಬದ್ಧತೆ ಇರಬೇಕಾಗಿದೆ ಸರ್. ಪಬ್ಲಿಕ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ನಾವು ಹೆಂಗೆ ಸರ್ಕಾರನ ಪ್ರಶ್ನೆ ಮಾಡ್ತಾ ಇದೀವೋ ಅದೇ ತರ ನಾವ್ ಹೇಗೆ ನಡ್ಕೊಂಡ್ವಿ ಅನ್ನೋದನ್ನು ಪ್ರಶ್ನೆ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ನೀವು ಹೇಳಿದಂತ ಕೆಲವು ಎಲ್ಲರನ್ನೂ ನಾವು ಇದ್ ಮಾಡಕ್ಕಾಗಲ್ಲ, ಯಾರು ಈ ತರದ್ ಇದ್ ಮಾಡ್ತಾ ಇದಾರೆ ಅಂತ. ಯಾಕಂದ್ರೆ ಅದು ಸಾರ್ವಜನಿಕ ಸೊತ್ತು, ನಮ್ಮ ತೆರಿಗೆ ಹಣದಿಂದ ಆಗಿದಂತದ್ದು. ಅದನ್ನ ಉಳಿಸ್ಕೊಳ್ಳೋದು ನಾವೇನೆ, ಅದನ್ನ ಬಳಸೋದು ನಾವೇನೆ. ನಾನು ಎಲ್ಲರನ್ನೂ ಬ್ಲೇಮ್ ಮಾಡಲ್ಲ, ಯಾರ ಮಾತ್ರ ಕೇಳ್ತೀನಿ. ಅದನ್ನ ಉಳಿಸ್ಕೊಳ್ಳೋದು ನಾವೇನೆ, ಅದನ್ನ ಬಳಸೋದು ನಾವೇನೆ. ನಾಳೆ ದಿನ ವ್ಯವಸ್ಥೆ ಕೆಟ್ಟದಾಗ ಅದನ್ನ ಯೋಚನೆ ಮಾಡಿ 15 ದಿನ ಟ್ರೈನ್ ಇಲ್ಲ ಅನ್ಕೊಂಡ್ಬಿಡಿ, ಅದನ್ನ ದೊಡ್ಡದಾಗಿ ಬಿಂಬಿಸಿ ನಾವೇ ಅದನ್ನ ದೂಷಿಸುವಂಥದ್ದು. ಸೊ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ ದ ಮಸ್ಟ್. ಸೊ ಇಲ್ಲೇನಂದ್ರೆ ಬದ್ಧತೆನೂ ಬೇಕು, ಭದ್ರತೆನೂ ಬೇಕು, ಪ್ರಬುದ್ಧತೆನೂ ಬೇಕು. ಇಲ್ಲಿ ಯಾರ ಬದ್ಧತೆ ಇದೆ? ಸರ್ಕಾರಕ್ಕೆ ಬದ್ಧತೆ ಇತ್ತ, ಭದ್ರತೆ ಕೊಟ್ರ, ಪ್ರಬುದ್ಧತೆ ಮೆರಿಬೇಕಾಗಿತ್ತು. ಹಲವಾರು ವರ್ಷಗಳ ಕಾಲ, 40 ವರ್ಷಗಳ ಕಾಲ ಸುದೀರ್ಘವಾದ ರಾಜಕೀಯ ಇದ್ದಂಥವ್ರು ಈ ತರ ಸುಮಾರು ನೋಡಿರ್ತಾರೆ ಸರ್. ಅದಲ್ಲಿ ಪ್ರಬುದ್ಧತೆ ಬೇಕಲ್ವಾ ಸರ್? ಅಲ್ಲಿ ಪೊಲೀಸ್ನವ್ರು ಏನೇ ಹೇಳ್ಬೋದು, ಮ್ಯಾನೇಜ್ಮೆಂಟ್ ಕಂಪನೀಸ್ ಏನೇ ಹೇಳ್ಬೋದು, ಎಂಟರ್ಟೈನ್ಮೆಂಟ್ ಕಂಪನೀಸ್ ಏನೇ ಹೇಳ್ಬೋದು, ನಿಮ್ ಪ್ರಬುದ್ಧತೆ ಇದೆಯಲ್ಲ, 40 ವರ್ಷಗಳ ಕಾಲ ಸುದೀರ್ಘ ಪ್ರಬುದ್ಧತೆ ಇದೆಯಲ್ಲ, 7-8 ಬಾರಿ ಗೆದ್ದಿರೋದ್ರಲ್ವಾ, ಈ ತರದ ಹಲವಾರು ಇದಿರುತ್ತಲ್ವಾ. ಸೊ ತಾವೇ ಹೇಳಿದ್ರಿ ವಿದ್ಯೆ ಹೋಗ್ಬೋದು, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತ.
ದಿಸ್ ಇಸ್ ವೇರ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. 14-15 ಬಜೆಟ್ಗಳ ಮೆತ್ತಿರಿಸುತ್ತ ಪದೇ ಪದೇ ಹೇಳ್ತಿರಲ್ಲ, ಈ ತರದ ಸಾವಿರಾರು ಘಟನೆಗಳು ಹಿಂದೆ ಹೋಗಿರ್ಬೇಕಾದಾಗ ನಿಮ್ಮ ಪ್ರಬುದ್ಧತೆ ಏನಾಯ್ತು, ನಿಮ್ಮ ರಾಜಕೀಯ ಪ್ರಬುದ್ಧತೆ ಏನಾಯ್ತು? ವಿ ಆರ್ ಕ್ವೆಶ್ಚನಿಂಗ್ ಯೋರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ವಿ ಆರ್ ಕ್ವೆಶ್ಚನಿಂಗ್ ಯೋರ್ ಪೊಲಿಟಿಕಲ್ ಪ್ರಬುದ್ಧತೆ ಏನಾಯ್ತು ಅಂತ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳ್ಬೇಕು, ನನ್ನ ಪ್ರಬುದ್ಧತೆ ಮಾಯವಾಗಿತ್ತು, ನನ್ನ ಪ್ರಬುದ್ಧತೆ ಗೋವಿಂದರಾಜ್ ಕೈಲಿ ಕೊಟ್ಬಿಟ್ಟಿದೆ, ನನ್ನ ಪ್ರಬುದ್ಧತೆ ನಿಂಬಾಳ್ಕರ್ ಕೈಲಿ ಕೊಟ್ಬಿಟ್ಟಿದೆ ಹೇಳ್ಬೇಕು ತಾನೆ ಅವರು. ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ದರ್ಶನ್ ನಿಮ್ಮ ಸರದಿ ನಾನು ಇಲ್ಲೇನು ಹೇಳಕ್ಕೆ ಹೊರಟೆ ಅಂದರೆ, ಇಂಥ ವಿಚಾರಗಳಲ್ಲಿ ಸಾರ್ವಜನಿಕರ ಒಂದು ವಿಚಾರ, ಅದರ ಪಾಲ್ಗೊಳ್ಳುವಿಕೆ ಬಗ್ಗೆನೂ ಗಮನ ಕೊಡಬೇಕಾಗಿತ್ತೇನೋ, ಒಂದಷ್ಟು ಮಾರ್ಗದರ್ಶನಗಳು ಬೇಕಾಗಿತ್ತೇನೋ, ಸೂಚನೆಗಳು ಬೇಕಾಗಿತ್ತೇನೋ, ಎಲ್ಲ ಆಯಿತು, ಇವೆಂಟ್ ನಡೆದು ಹೋಯಿತು. ಇದು ಮಾಡಿ ಇದು ಮಾಡಬೇಡಿ, ಡೂಸ್ ಆ್ಯಂಡ್ ಡೋಂಟ್ಸ್, ಯಾವ ಪ್ಲೇಸು ಏನು. ಈಗ ಒಂದು ಮ್ಯಾಚ್ ನಡೆದಾಗ ಕೊಡ್ತೀರಲ್ರಿ, ಇಂಥ ಕಡೆ ಗಾಡಿ ಪಾರ್ಕಿಂಗ್ ಮಾಡಿ, ಕಬ್ಬನ್ ಪಾರ್ಕಲ್ಲಿ ಇಷ್ಟು ವ್ಯವಸ್ಥೆ ಇದೆ, ಬೇರೆ ಕಾಲೇಜ್ ಗ್ರೌಂಡಲ್ಲಿ ಇಷ್ಟು ಕೊಟ್ಟಿದ್ದೀವಿ, ನಾವು ಕಂಟ್ರಿರೋದಲ್ಲಿ ಇಷ್ಟು ಕೊಟ್ಟಿದ್ದೀವಿ, ಏನೋ ಒಂದು ಹೇಳ್ತಿರಲ್ಲ ನೀವು, ಏನು ಮಾಡಲೇ ಇಲ್ವಲ್ಲ, ಎಲ್ಲ ಬ್ಲ್ಯಾಂಕ್ ಆಗ್ಬಿಟ್ರಿ. ಸೊ ಖಂಡಿತವಾಗ್ಲೂ KCA ಅದರ ಇವೆಂಟ್ನ ಜವಾಬ್ದಾರಿ ಹೊತ್ತಿರೋದೇ KCA ಆಗಿರೋದ್ರಿಂದ ಮೊದಲಿಗೆ ಅವರು ಈ ಪಾಸ್ಗಳನ್ನ ಆನ್ಲೈನಲ್ಲಿ ಬಿಟ್ಟಿದ್ದೀವಿ ಅಂತೇಳಿ ಅಲ್ಲಿ ರಿಜಿಸ್ಟರ್ ಮಾಡಕ್ಕೆ ಹೇಳಿದ್ದೇ ತಪ್ಪು. ಮತ್ತೆ ಇಷ್ಟು ಪಾಸು ಅಂತ ಒಂದು ನಿಗದಿ ಇರಬೇಕಿತ್ತು, 30,000ನೋ 35,000ನೋ. ಆಮೇಲೆ ಅದು ಇಷ್ಟು ಪಾಸ್ಗಳು ಸೋಲ್ಡ್ ಔಟ್ ಆಗಿದೆ ಅಂತ ಮುನ್ನೆಚ್ಚರಿಕೆ. ಸರಿ ದರ್ಶನ್, ಹೇಳಿ ಈ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಅರಿಯೋವನ್ನು ತಗೊಂಡು ಅರೆಸ್ಟ್ ಮಾಡ್ಕೊಂಡು ಕೂರಿಸಿದಿರಲ್ಲ ಇವತ್ತು. KSCಯಲ್ಲಿ ನೌಕರನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ ನೀವು. ಅಲ್ಲಿ ನಾನು ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ ಸರ್, ಹೇಳಿ. ನೀವು ಯಾವಾಗ್ಲೂ ಯಾರೋ ಟಾಪ್ ಲೆವೆಲ್ ಮನುಷ್ಯ ಬನ್ನಿ ನಾಳೆ ಸನ್ಮಾನ ಮಾಡ್ತೀನಿ ಅಂತ ಆ ಮನುಷ್ಯ ಅನೌನ್ಸ್ ಮಾಡ್ಬೋದು. ಟಿಕೆಟ್ ಕೌಂಟ್ರಲ್ಲಿ ಕೂತಿರೋನು ಏನು ಮಾಡ್ತಾನೆ, ಟಿಕೆಟ್ ಅವ್ನ ಕೈ ಕೊಟ್ಟರೆ ಅವನು ಅರಿತಾನೆ, ಹೋಗಪ್ಪ ಅಂತಾನೆ. ಯಾವುದೋ ಸ್ಟಾಫು, ಅಲ್ಲಿ ಸೆಕ್ಯೂರಿಟಿ ಸ್ಟಾಫು ಇರಬಹುದು, ಅಥವಾ ಒಳಗಡೆ ಕೆಲಸ ಮಾಡೋನೋ, ಕ್ಯಾಂಟೀನಲ್ಲಿ ಕೆಲಸ ಮಾಡೋನೋ, ಒಳಗಡೆ ಕೆಲವು ಆಡಳಿತ ವರ್ಗದಲ್ಲಿ ಕೆಲಸ ಮಾಡೋನೋ ಇರ್ತಾನೆ. ಟಾಪ್ ಲೆವೆಲ್ ಅವನು ಆರ್ಡರ್ ಮಾಡಿದಾಗ ಜನಗಳು ಬರ್ತಾರಾ, ಇಲ್ಲ ಟಿಕೆಟ್ ಕೌಂಟ್ರೇ ನಾಳೆ ಬಂದ್ಬಿಟ್ರಪ್ಪ ನಾನೆಲ್ಲ RCB ಕರೆಸ್ತಾ ಇದ್ದೀನಿ ಅಂದರೆ ಬಂದ್ಬಿಡ್ತಾರ? ಯಾರಿಗೆ ಶಿಕ್ಷೆ, ಯಾರಿಗೆ ಅರೆಸ್ಟ್ ಮಾಡಿದ್ರಲ್ಲ ಇವತ್ತು? ಅರೆಸ್ಟ್ ಮಾಡಿದಿರಾ ಇಲ್ವಾ? ಆಯ್ತು, ಟಿಕೆಟ್ ಕೌಂಟರ್ ಕೂತಿದ್ದೋನು ಈಗ ನಿಮಗೆ ತಪ್ಪಿಂದ ಆಗ್ಬಿಟ್ಟಿದೆ. ಅವನು ಗೇಟಿನ ವಿಚಾರ ಇರ್ಬೋದು, ಏನೇ ಇರ್ಬೋದು ಸರ್, ಯಾವುದೋ ರೀಸನ್ ಇಲ್ದಾನೆ ಯಾವ ಕ್ರಮವನ್ನು ತಗೊಳಕ್ ಆಗುದಿಲ್ಲ ಸರ್. ನಾವ್ ಹಂಗೇನ್ ತಾಂಡ್ರೆ ನೀವು ಬಿಡ್ತೀರಾ, ಕೂರ್ಸ್ಕೊಳ್ತೀರಾ ಬೆಳಗಿಂದ ಸಾಯಂಕಾಲ ತನಕ. ಸೊ ಅವ್ರಿಗೆ ಬೇರೆಯವ್ರಿಗೆ ಉತ್ತರ ಕೊಡ್ಬೋದು, ನಿಮಗೆ ಕೊಡ್ಬೇಕಲ್ಲ ಸರ್ ನಾವು ರೆಸ್ಪಾನ್ಸಿಬಲ್. ಈಗ ಇಲ್ಲಿ ನಾನು ನಿಮ್ಗೆ ಕೇಳ್ತೀನಿ ದಿನೇಶ್, ಈಗ ಅವ್ರನ್ನ ಏನಕ್ಕೆ ನಾವು ಟಿಕೆಟ್ ಕೌಂಟರ್ನ ಸಿಬ್ಬಂದಿನ ನಾನು ಅರೆಸ್ಟ್ ಮಾಡ್ಕೊಂಡು ಬರ್ತೀನಿ ಇವತ್ತಿಗೆ ಅಂತ ಹೇಳಿದ್ರೆ ಏನು ಯಾವ ಥರ ಇದು ಅಂತ ಹೆಂಗೆ ಅವನನ್ನು ಜವಾಬ್ದಾರಿ ಮಾಡಿ. ಈಗ ನಾನು ಇನ್ನೊಂದು ಹೇಳ್ತೀನಿ, ಇಲ್ಲಿ ಉಮೇಶ್ ಅವರು ಅದು ಆವಾಗಲೇ ಒಂದು ಮಾತು ಹೇಳ್ತಾ ಇದ್ರು, ರಮಾಕಾಂತ್ ಬರೀ 1300 ಜನ ಅಲ್ಲ, 5,000 ಅಲ್ಲ, 10,000 ಪೊಲೀಸರನ್ನ ಹಾಕಿದ್ರು ಇದು ಅನ್ಅವಾಯ್ಡಬಲ್ ಆಗಿಬಿಟ್ಟಿತ್ತು ಅಂತ ಬಂದಾಗ, ನೀವು KSCA ಇದು ನನ್ನ ಮ್ಯಾನೇಜ್ಮೆಂಟು ನೀವು ಏನಾದರೂ ಮಾಡ್ಕೊಳ್ಳಿ, ಕರೆದವ್ರನ್ನ ನಾವು ಸನ್ಮಾನ ಮಾಡ್ತಿದ್ದೀವಿ ಅಂದವ್ರನ್ನ, ಆರ್ಗನೈಸ್ಡ್ ಆಗಿ ಇಲ್ದಿರೋನ್ನ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆ ನೌಕರರ ವರ್ಗ ಇರ್ತಾರಲ್ರಿ, ನೌಕರ ವರ್ಗ, ಅಧಿಕಾರಿ ವರ್ಗನೂ ಮಾತಾಡ್ತಿಲ್ಲ ನಾನು, ಅವ್ರನ್ನ ಅರೆಸ್ಟ್ ಮಾಡ್ಕೊಬಂದು ಏನು ಮಾಡ್ತೀರಿ? ನಾನೇನೋ ಅರೆಸ್ಟ್ ಸಂಖ್ಯೆ ಜಾಸ್ತಿ ತೋರಿಸ್ತಾ ಇದ್ದೀರಾ ನೀವು? ಅಲ್ಲ, ಇದು ಹೆಂಗಾಯ್ತು ಅಂದ್ರೆ ಅದೇನೋ ಎತ್ತಿಗೆ ಜ್ವರ ಬಂದ್ರೆ ಟಿಕೆಟ್ ಅರೆಸ್ಟ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಹೆಂಗಪ್ಪ ಸಾಧ್ಯ ಅಂತ ಅಲ್ಲಿ ಏನ್ ಮಾಡ್ಬೋದು? ಗೊತ್ತಿರಲ್ಲ ಟಿಕೆಟ್ ಅರಿಯೋನ್ ಕೈಲಿ ಏನ್ ಅಧಿಕಾರ ಇರ್ಬೋದು ಮಹಾ? ಅಂದ್ರೆ ಇಲ್ಲಿಗೆ ನಮ್ಗೆ ಮುಟ್ಟಾಳ್ತಾನೆ ಎಷ್ಟು ಗೌರ್ಮೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸ್ ಇವಾಗ ನೀವೇನು ಹ್ಯಾಂಡ್ ಓವರ್ ಮಾಡಿದ್ದೀರಾ, ಯಾರು ಅರೆಸ್ಟ್ ಮಾಡ್ತಾ ಇದಾರೆ ಆ ಅಧಿಕಾರಿ ಬಗ್ಗೆ ನಮ್ಗೆ ಈಗ ಡೌಟ್ ಬರ್ತಾ ಇದೆ, ಅವ್ರು ಯಾವ ಇನ್ಫ್ಲೂಯೆನ್ಸ್ ಮೇಲೆ ಕೆಲಸ ಮಾಡ್ತಾ ಇದಾರೆ. ಯಾಕಂದ್ರೆ ಈ ತನಿಖೆ ಟಿಕೆಟ್ ಕೌಂಟರ್ ಕೂತ್ಕೊಳ್ಳೋ ಮನುಷ್ಯನಿಗೆ ಒಂದು ವೇತನ ಎಷ್ಟಿರ್ಬೋದು, ಅವ್ನ ಜವಾಬ್ದಾರಿ ಎಷ್ಟಿರ್ಬೋದು, ಅವ್ನಿಗೆ ಎಷ್ಟು ಆರ್ಡರ್ ಮಾಡೋ ಕೆಪಾಸಿಟಿ ಅವ್ನಿಗೆ ಇರಬಹುದು ಅಂತ. ಇದು ಹೆಂಗಿದೆ ನೀವುಗಳು, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಾಗುತ್ತೆ ಸರ್. ಇವಾಗ 2 ಟೀಮ್ ಮ್ಯಾಚ್ ಆಡ್ತು, ಸೋತಿರೋ ಟೀಮ್ ಬಂದು ಪಿಚ್ ಸರಿ ಇಲ್ಲ ಅಂತ ಪಿಚ್ ಕ್ಯೂರಿಯೇಟರ್ ಹೋಗಿ ಅರೆಸ್ಟ್ ಮಾಡ್ಕೊಂಡಂಗ ಆಯ್ತು ಸರ್. ಪಿಚ್ ಕ್ಯೂರಿಯೇಟರ್ನ ನೀವ್ ಪಿಚ್ ಸರಿಯಾಗಿ ಮಾಡಿಲ್ಲ ಅದಕ್ಕೋಸ್ಕರ ಅರೆಸ್ಟ್ ಮಾಡ್ದಂಗ ಅಂತ ಇತ್ತು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸರ್ ಇಲ್ಲಿ ಸರ್. ಇದು ಯಾಕಂದ್ರೆ ಸುಮೋಟೋ ಹೈಕೋರ್ಟ್ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸರ್ ಏಜೆನ್ಸಿ ಹೆಡ್ ಇರಬಹುದು ಸರ್ ಅಂತ. ಇಲ್ಲ ಟಿಕೆಟ್ ಕೌಂಟರ್ ಒಬ್ಬ ಮನುಷ್ಯ ಇದ್ದಾರೆ. ಇವಾಗ ಒಂದು ಟೀಮ್ ಸೋತ್ರೆ ಹೂ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಸರ್? ಟೀಮ್ ಕ್ಯಾಪ್ಟನ್. ಒಂದು ಠಾಣೆಯಲ್ಲಿ ಏನಾದ್ರು ಆಯ್ತು ಅಂದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ? ಠಾಣಾ ಅಧಿಕಾರಿ ತಗೊಂತಾರೆ. ಈ ತರ ತಗೊಳ್ಬೇಕಾದಾಗ ಸರ್ ಒಂದು ಗಣೇಶನ ಹಬ್ಬ ಆಗ್ಬೇಕಾದಾಗ ಎಲ್ಲಿ ಪೆಂಡಲ್ ಆಗ್ತೀಯಾ ಅಂತ ಕೇಳುವಂತವ್ರು ನಾಳೆ ದಿನ TV5 ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಏನಾದ್ರು ಎಕ್ಸಿಬಿಷನ್ ಶೋ ಮಾಡಿದಾಗ ಎಲ್ಲಿ ಎಕ್ಸಿಟ್ ಪಾಯಿಂಟ್ ಇದೆ, ಎಲ್ಲಿ ಎಂಟ್ರಿ ಪಾಯಿಂಟ್ ಇದೆ, ಮೆಡಿಕಲ್ ಪಾಯಿಂಟ್ ಎಲ್ಲಿ ಇದೆ, ಫೈರ್ ಇಂಜಿನ್ ಪಾಯಿಂಟ್ ಇದೆ, ಪೊಲೀಸು ಆಂಬುಲೆನ್ಸ್ ಇದೆಯಾ ಅಂತ ಕರೆಂಟ್ ಸೌಲಭ್ಯಕ್ಕೂ ನಾವು ಬರಬೇಕು. ಅವ್ರಿಗೆ 100 ಪ್ರಶ್ನೆಗಳು ಪತ್ರ ಬರಬೇಕು, ನಾವು ಏನಾದ್ರೂ ಅಚಾತುರ್ಯ ಆಯ್ತು ಅಂದ್ರೆ ರಮಾಕಾಂತ್ ಸರ್ ತಾವು ರೆಸ್ಪಾನ್ಸಿಬಿಲಿಟಿ ಓನ್ ಮಾಡ್ತೀರಾ ಅಂತ ನೀವು ಸೈನ್ ಮಾಡಿ ಕೊಡ್ಬೇಕಾಗತ್ತೆ. ಇಂಥ ಪೊಲೀಸ್ ಇಲಾಖೆನ ನೀವು ಇವತ್ತು ದೂರ ಮಾಡ್ಕೊತಾ ಇದ್ದೀರಲ್ಲ ಸರ್. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸರ್ ಅಲ್ಲಿ. ಏನಂದ್ರೆ ಇವತ್ತು ನಾವು ಕೇವಲ ಸರ್ಕಾರ ಬ್ಲೇಮ್ ಮಾಡೋದ್ರ ಜೊತೆಗೆ ಜನರು ನಾವು ಇದ್ರ ಬಗ್ಗೆ ಮಾತಾಡ್ಬೇಕು.
ಮಾಡಬೇಕು. ಯಾಕಂದ್ರೆ ನಾವು ವಿದ್ಯಾವಂತರಾಗ್ತಾ ಇದೀವಿ, ಪ್ರಬುದ್ಧರಾಗ್ತಾ ಇಲ್ಲ. ಎಲ್ಲಿ ಹೇಗ್ ನಡ್ಕೋಬೇಕು, ಏನ್ ಮಾಡಬೇಕು ಅನ್ನೋದು. ಮತ್ತೆ ಏನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ, ಅವರು ಪ್ರತಿ ಹಂತದಲ್ಲೂ ಇದ್ದಾರೆ. ಅಂದ್ರೆ ನ್ಯಾಷನಲ್ ಲೆವೆಲ್ ಇದೆ, ಸ್ಟೇಟ್ ಲೆವೆಲ್ ಇದೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅವರುಗಳು psychology ಅನ್ನೋದೊಂದಿದೆಯಲ್ಲ ಈಗ ಸ್ಕೂಲ್ಗಳಲ್ಲಿ ಮಕ್ಕಳುಗಳಿಗೆ ಇದೇನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಕ್ರೌಡ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬಾ ಮಕ್ಕಳೇ ಇನ್ನು ಬರ್ಬೇಕು ಮುಂದೆ ಬರ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅಪ್ಪ ಅಮ್ಮನಿಗೆ ಹಿಂಸೆ ಅಲ್ಲ, ಮಾಡೋದು ಅಲ್ಲ, ಮಕ್ಕಳು ತುಂಬಾ ಕಡೆ. ಮಕ್ಕಳುಗಳಿಗೆ ಆ ಮಕ್ಕಳಿಗೆ ಅರಿವು ಅರಿವು ಮೂಡಿಸ್ಬಿಟ್ಟು ಮೂಡ್ಬೇಕು. ಇವತ್ತಿಗೆ ಹೀಗೆಲ್ಲ ಮಾಡ್ಬೇಕಪ್ಪ ಅರಿವು ನೀವು ಮೂಡ್ಬೇಕು ಅಂತ ಹೇಳಿ. ಇದ್ರ Fine, ಬಗ್ಗೆ. fine, fine. Thank you. ಅದರಿಂದ